ಅವಿದ್ಯಾ ವಿಷಯವನ್ನು ಹೇಳದೆ ಹೋದರೆ ಅದು ಒಂದು ಸಮನ್ವಯವಾಗುತ್ತದೆ. ಆಚಾರ್ಯರು ಒಂದು ವಾಕ್ಯವನ್ನು ಬರೆದರು, ಸಮೇತಂ ಏವಂ ಲಕ್ಷಣಂ ಅಧ್ಯಾಸಂ ಪಂಡಿತಾ ಅವಿದ್ಯೇತಿ ಮನ್ಯಂತೆ ಅಂತ ಸೂತ್ರಭಾಷೆಯ ವಾಕ್ಯ. ಹೀಗೆ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸವನ್ನ ಪಂಡಿತರಾದವರು ಅವಿದ್ಯಾ ಅಂತ ಕರೀತಾರೆ. ಈ ವಾಕ್ಯಕ್ಕೆ ಸರಳವಾಗಿ ಅರ್ಥ ಮಾಡಿದರೆ, ಉಪನಿಷತ್ತುಗಳಲ್ಲಿ ಅವಿದ್ಯಾ ಅನ್ನೋ ಪದ ಇದೆ. ಉಪನಿಷತ್ತನ್ನು ತಿಳಿದವರು ಆತ್ಮಜ್ಞಾನಿಗಳು, ಪಂಡಿತರು. ಪಂಡ ಆತ್ಮವಿಷಯ ಬುದ್ಧಿ ಯೇಷಾಂ ತೇಹಿ ಪಂಡಿತ ಅಂತ ಶಂಕರರೇ ಬರೆದಿದ್ದಾರೆ. ಆತ್ಮಜ್ಞಾನವುಳ್ಳಂತಹ ಜನರಿಗೆ ಪಂಡಿತ ಅಂತ ಹೆಸರು. ಆತ್ಮಜ್ಞಾನಿಗಳು ಈ ಅಧ್ಯಾಸವನ್ನು ಅವಿದ್ಯಾ ಅಂತ ಕರೆದಿದ್ದಾರೆ. ಈಗ ಕಠೋಪನಿಷತ್ತಲ್ಲಿ ಕೇಳೋದಾದ್ರೆ ಯಮ ನೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾತಿ ವಿದ್ಯೆ ವಿಜ್ಞಾತ ಅಂತ ಹೇಳಿದ್ದಾರೆ. ಸನತ್ಕುಮಾರರು ನಾರದರು ಸನತ್ಕುಮಾರರನ್ನ ಕೃತಾರ್ಥವಾದ ಮೇಲೆ ತಮಸಸ್ಪಾರಂ ದರ್ಶಯತಿ ಅವಿದ್ಯಾಯಾ ಅಂತ ಹೇಳಿ ಅವಿದ್ಯಾಯಾ ಅಂತ ಹೇಳಿ ಇದರಲ್ಲಿ ಯಾವುದರಲ್ಲಿ ತಮಸಸ್ಪಾರಂ ದರ್ಶಯತಿ ಭಗವಾನ್ ಸನತ್ಕುಮಾರ ಅಂತ ಹೇಳಿದೆ. ಪ್ರಶ್ನೋಪನಿಷತ್ತಿನಲ್ಲಿ ತ್ವಮ್ಹಿನ ಪಿತ ಯೋಸ್ಮಾಕಂ ಅವಿದ್ಯಾಯ ಪರಂಪಾರಂ ತಾರಯಸಿ. ತಮಃ ಅವಿದ್ಯಾ ಈ ರೀತಿ ಪದಗಳು ಉಪನಿಷತ್ತಲ್ಲಿದೆ. ಆದರೆ ಯಾವುದೇ ಉಪನಿಷತ್ತಲ್ಲಿ ಅಧ್ಯಾಸ ಅನ್ನೋ ಪದ ಇಲ್ಲ. ಶಂಕರರು ಬ್ರಹ್ಮಸೂತ್ರ ಭಾಷೆಯ ಪೀಠಿಕೆಯಲ್ಲಿ ಅಧ್ಯಾಸ ಅನ್ನೋ ಪದದಿಂದ ಆರಂಭ ಮಾಡಿ ಈ ಅಧ್ಯಾಸವನ್ನೇ ವೇದಾಂತದಲ್ಲಿ ಅವಿದ್ಯಾ ಅಂತ ಕರೀತಾರೆ. ಯಾಕೆ ಅಧ್ಯಾಸ ಅನ್ನೋ ಇನ್ನೊಂದು ಪದ ಹಾಕಿದರು ಅಂದರೆ, ಅವಿದ್ಯಾ ಅನ್ನೋ ಪದ ಲೋಕದಲ್ಲೂ ಇದೆ, ಬೇರೆ ಅರ್ಥದಲ್ಲಿದೆ. ಲೋಕದಲ್ಲಿ ತಪ್ಪು ತಿಳುವಳಿಕೆಯಾಗಲಿ, ತಿಳ್ಕೊಳ್ಳದೆ ಇರೋದಾಗಲಿ, ಅಥವಾ ಸಂಶಯವಾಗಿ ತಿಳ್ಕೊಳ್ಳೋದಾಗಲಿ, ಮೂರನ್ನೂ ಅವಿದ್ಯಾ ಅಂತ ಕರೀತಾರೆ. ಈ ಮೂರು ತಾಮಸೋಹಿ ಪ್ರತ್ಯಯ ಅಗ್ರಹಣಾತ್ಮಕ. ಯದಿ ಸಂಶಯ ಜ್ಞಾನಂ, ಯದಿ ಅಜ್ಞಾನಂ, ಯದಿ ವಾ ವಿಪರೀತ ಜ್ಞಾನಂ, ಸರ್ವಥಾ ಅಜ್ಞಾನಂ ಜ್ಞಾನೇನೈವ ನಿವಾರ್ಯತೆ ಅಂಥೇಳಿ ಈ ಅಜ್ಞಾನ ಅನ್ನೋ ಪದ ಅಥವಾ ಅವಿದ್ಯಾ ಅನ್ನೋ ಪದ ಲೋಕ ಪ್ರಸಿದ್ಧ. ಅವರಿಗೆ ಅಜ್ಞಾನ ಕಂಡಿದ್ರೆ ಗೊತ್ತಿಲ್ಲ, ಸಂಶಯವಾಗಿ ಗೊತ್ತಿದೆ, ತಪ್ಪಾಗಿ ತಿಳ್ಕೊಂಡಿದೆ. ಈ ಅಧ್ಯಾಸ ಅನ್ನೋ ಪದ ಮಾತ್ರ ಆತ್ಮಾನಾತ್ಮರನ್ನ ಅನ್ಯೋನ್ಯವಾಗಿ ತಪ್ಪಾಗಿ ತಿಳ್ಕೊಳ್ಳೋದು. ಈಗ ನಾವು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯವೋ, ತಿಳ್ಕೊಂಡಿಲ್ಲ ಅನ್ನೋದು ಮುಖ್ಯವೋ, ಸಂಶಯವಾಗಿ ತಿಳ್ಕೊಂಡಿದ್ದೀವಿ ಮುಖ್ಯವೋ, ಈ ಮೂರಲ್ಲಿ ಯಾವುದು ಮುಖ್ಯ ಅಂತ ಹೇಳ್ಬೇಕು. ಅದಕ್ಕೆ ನೀವೇನು ಉತ್ತರ ಹೇಳ್ತೀರಾ? ತಪ್ಪಾಗಿ ತಿಳ್ಕೊಳ್ಳೋದೇ ಮುಖ್ಯ ಅಂತ ಆದರೆ ನಮ್ಗೆ ಆತ್ಮ ಗೊತ್ತಿಲ್ಲ ಅನ್ನೋದು ಇದೆಯೋ ಇಲ್ವೋ? ನಮಗೆ ಗೊತ್ತಿಲ್ಲ ಅನ್ನೋದು ಉಂಟೋ ಇಲ್ವೋ? ಸಂಶಯವಾಗಿ ಗೊತ್ತಿದೆ ಅನ್ನೋದು ಉಂಟೋ ಇಲ್ವೋ? ಇಲ್ಲಿ ನಾನು ನನ್ನನ್ನ ಯಾರೂ ಕೂಡ ತಿಳ್ಕೋತೀನಿ ಅಂತ ಪ್ರಯತ್ನ ಮಾಡೋಣ. ನಹಿ ಕಶ್ಚಿತ್ ಇತ್ತಂ ಅಹಮಿತಿ ಆತ್ಮಾನಂ ಪ್ರಮಾಯ ಪಶ್ಚಾತ್ ಪ್ರಮೇಯ ಪರಿಚ್ಛೇದಾಯ ಪ್ರವರ್ತತೆ. ಏನು ಚೆನ್ನಾಗಿ ಶಂಕರರು ಭಾಷ್ಯದಲ್ಲಿ ಬರೀತಾರೆ ಅಂದರೆ, ಅನುಭವವನ್ನು ಹಾಗಾಗಿ ಮಾಡ್ತಾರೆ. ಈ ಜಗತ್ತಿನಲ್ಲಿ ಯಾರೂ ಕೂಡ ಯಾವುದನ್ನು ತಿಳ್ಕೊಳ್ಳೋಕೆ ಹೊರಟಾಗಲೋ, ಸ್ವಾಮಿ ಸ್ವಲ್ಪ ತಡೀರಿ, ನನ್ನನ್ನು ತಿಳ್ಕೊಂಡ ಮೇಲೆ ಅದನ್ನು ತಿಳ್ಕೊಳ್ಳೋಕೆ ಹೋಗ್ತೀನಿ ಅಂತ ಯಾರು ಮಾಡ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ? ನಾವು ನಮಗೆ ತಿಳಿದದ್ದಾಗೋಗಿದೆ, ಅದು ಸರಿನೋ ತಪ್ಪೋ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನೋದೇ ಇಲ್ಲ. ಆದ್ರಿಂದ ನಾವು ನಮ್ಮನ್ನ ಅಜ್ಞಾನದಿಂದ ಕೂಡ್ಕೊಂಡಿದ್ದೀವಿ ಅನ್ನೋ ಪದಕ್ಕೆ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ನಮ್ಮ ಬಗ್ಗೆ ನಮಗೆ ಅಜ್ಞಾನ ಇದೆ ಅಂತ ಅರ್ಥ ಏನೋ? ತಪ್ಪು ತಿಳುವಳಿಕೆ ಇದೆ. ಅದು ಪದೇ ಪದೇ ಹೇಳ್ತೀವಿ ನಾವು. ಎರಡೇ ಅಲ್ಟರ್ನೇಟಿವ್, ಒಂದು ತಪ್ಪಾಗಿ ತಿಳ್ಕೊಂಡಿರಬೇಕು ಅಥವಾ ಸರಿಯಾಗಿ ತಿಳ್ಕೊಂಡಿರಬೇಕು. ಸಮ್ಯಜ್ಞಾನ ಮಿಥ್ಯಾಜ್ಞಾನ ಬಿಟ್ಟರೆ ನನ್ನ ಬಗ್ಗೆ ನನಗೆ ಇನ್ನು ಎರಡು ಅಲ್ಟರ್ನೇಟಿವ್ ಇಲ್ಲ. ಯಾವುದಿಲ್ಲ? ಸಂಶಯ ಜ್ಞಾನ ಅಥವಾ ಅಜ್ಞಾನ ಅನ್ನೋದು ಇರೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಧ್ಯಾಸ ಅನ್ನೋ ಪದದಿಂದ ಬರುತ್ತೆ. ಇನ್ನೊಂದು ವಿಷಯವನ್ನು ಬರೀತಾರೆ. ಅಧ್ಯಾಸವಾದ ಮೇಲೆ ಅಂದರೆ ದೇಹೇಂದ್ರಿಯಗಳನ್ನು ನಾನು ನನ್ನದು ಅನ್ನೋ ಅಭಿಮಾನದಿಂದ ತಿಳ್ಕೊಂಡ ಮೇಲೆ ಅವುಗಳನ್ನು ಉಪಯೋಗಿಸುವಾಗ ಪ್ರಪಂಚದ ವಿಷಯದಲ್ಲಿ ಮೂರು ಥರ ಇರುತ್ತೆ. ಕೆಲವು ವಿಷಯ ಗೊತ್ತಿಲ್ಲ, ಅದು ಅಜ್ಞಾನ. ಕೆಲವು ಸಂಶಯವಾಗಿ ಗೊತ್ತಿರುತ್ತೆ, ಅದು ಸಂಶಯ ಜ್ಞಾನ. ಕೆಲವು ವಿಷಯವನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಅದು ಮಿಥ್ಯಾಜ್ಞಾನ. ಹೀಗೆ ಪ್ರಪಂಚದ ವಸ್ತುಗಳ ಬಗ್ಗೆ ಮೂರು ವಿಧವಾದ ಜ್ಞಾನ ಇರುತ್ತೆ ಹೊರತು ನಮ್ಮ ಬಗ್ಗೆ ನಮಗೆ ಇಲ್ಲ ತಪ್ಪು ತಿಳುವಳಿಕೆ ಇರಬೇಕು, ಇಲ್ಲ ಸರಿಯಾದ ತಿಳುವಳಿಕೆ ಇರಬೇಕು. ಎರಡೇ ಅಲ್ಟರ್ನೇಟಿವ್, ಮೂರನೇ ಪಕ್ಷವೇ ಇಲ್ಲ. ಅದು ಬಹಳ ಜನಕ್ಕೆ ಈಗಿನ ವೇದಾಂತಗಳಿಗೆ ಅರ್ಥವಾಗಲ್ಲ. ಇನ್ನೊಂದು ವಿಚಾರ ಅಂದರೆ ಈ ಅಧ್ಯಾಸ ನಿಮ್ಮ ಹತ್ರ ಮುಂದಿಡ್ತೀನಿ ನೋಡಿ. ದೇಹೇಂದ್ರಿಯ ಉಂಟಾದ ಮೇಲೆ ತಪ್ಪು ತಿಳುವಳಿಕೆ ಉಂಟಾಯಿತೋ, ತಪ್ಪು ತಿಳುವಳಿಕೆ ಉಂಟಾದ ಮೇಲೆ ದೇಹೇಂದ್ರಿಯಗಳು ಇದೇನು ಗೊತ್ತಾಯ್ತು?
ಬೆಳೆಸೋಕೆ ಬರಲ್ಲ. ಈಗ ಈ ಅಧ್ಯಾಸ ಅನ್ನೋದು ತಪ್ಪು ತಿಳುವಳಿಕೆ ಅಂತ ಹೇಳಿದ್ದೀವಿ. ಇದು ತಪ್ಪು ತಿಳುವಳಿಕೆ ಆಗಲಿ ಸರಿಯಾದ ತಿಳುವಳಿಕೆ ಆಗಲಿ ನಮ್ಮ ದೇಹೇಂದ್ರಿಯ ಸಂಧಾನದಲ್ಲಿ ಯಾವ ಇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದು, ಯಾವುದು ತಿಳ್ಕೊಳ್ಳೋ ಇಂದ್ರಿಯ? ಬುದ್ಧಿ. ಈಗ ಬುದ್ಧಿ ಬಂದ ಮೇಲೆ ತಪ್ಪು ತಿಳುವಳಿಕೆ ಉಂಟಾಯ್ತೋ, ತಪ್ಪು ತಿಳುವಳಿಕೆ ಉಂಟಾದ್ಮೇಲೆ ಬುದ್ಧಿ ಬಂತ? ಬುದ್ಧಿ ಬಂದ ಮೇಲೆ ತಪ್ಪು ತಿಳುವಳಿಕೆ ಉಂಟಾಯ್ತು ಅಂತ ಆದ್ರೆ ಬುದ್ಧಿ ತಪ್ಪು ತಿಳುವಳಿಕೆ ಮುಂಚೆನೆ ಸರಿಯಾಗಿರೋದು ಅಂತ ಆಗ್ಬಿಡುತ್ತೆ. ಬುದ್ಧಿ ತಪ್ಪು ತಿಳುವಳಿಕೆಯಿಂದ ಕಲ್ಪಿತ ಅಂತ ಆಗೋದೇ ಇಲ್ಲ. ಆದ್ರಿಂದ ನಾವು ಎಷ್ಟೇ ಇಲ್ಲಿ ಯುಕ್ತಿಯನ್ನು ಜೋಡಿಸಿದ್ರೋ, ಇಲ್ಲಿ ಪೌರ್ವಾಪರ್ಯವನ್ನು ಹೇಳೋಕೆ ಹೋದ್ರೋ, ಅಧ್ಯಾಸ ಅಂದ್ರೆ ತಪ್ಪು ತಿಳುವಳಿಕೆ ಇಂಥದ್ದು ಅಂತ ಹೇಳೋಕೆ ಬರಲ್ಲ, ಕ್ರಮ ಜೋಡಿಸೋಕೆ ಬರಲ್ಲ, ಅದೇ ಯುಕ್ತಿಯನ್ನು ಹೇಳೋಕೆ ಬರೋದಿಲ್ಲ. ಅದು ಇಲ್ಲದೆ ಇರೋದೆ ಯಾವುದೋ ಅವಿದ್ಯೆ ಅಧ್ಯಾಸ ಅನ್ನೋದಿದೆಯಲ್ಲ, ನಿಜವಾಗಿ ನಮ್ಮ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಹಗಲು ರಾತ್ರಿ ನಮಗಿದೆ. ಸೂರ್ಯನ ಹಗಲು ರಾತ್ರಿ ಇದೆಯೋ ಇವು ಅಂದ್ರೆ ಸೂರ್ಯನ ಹಗಲಿದೆ ರಾತ್ರಿ ಇಲ್ಲ ಅಂದ್ರೆ ಯಾರೋ ಸರಿನಾ? ಯಾಕೆ ಹಗಲಿಲ್ಲ? ರಾತ್ರಿ ಕಂಡ್ರೆ ಅವನಿಗೆ ಕತ್ಲೆ ಕಾಣೋದಿಲ್ಲ, ಬೆಳಕು ಕಾಣುತ್ತೆ. ಕತ್ಲೆ ಕಾಣದೆ ಇದ್ರೆ ಬೆಳಕು ಕಾಣುತ್ತೆ. ಸೂರ್ಯನ ಬೆಳಕು ಕಾಣುತ್ತೋ ಕತ್ಲೆ ಕಾಣುತ್ತಾ? ಸೂರ್ಯನು ಕತ್ಲೆ ನೋಡೋಕೆ ಬರುತ್ತೋ ಸೂರ್ಯನಿಗೆ? ಯಾಕೆ ನೋಡೋಕ್ಕಾಗಲ್ಲ ಸೂರ್ಯನ ಕತ್ಲೆನ? ಅವನು ಕತ್ಲೆದಾಗ ಹೋದ್ಕೊಳ್ಳೆ ಹೋಗ್ಬಿಡುತ್ತೆ ಕತ್ಲೆ. ಹಾಗೆ ನಮ್ಮ ಆತ್ಮ ಸೂರ್ಯನಂತೆ ಸ್ವಯಂ ಚೈತನ್ಯ ಸ್ವರೂಪನಾದ್ರಿಂದ ಇವನಿಗೆ ಅಜ್ಞಾನ ಅನ್ನೋದಾಗಲಿ ಜ್ಞಾನ ಅನ್ನೋದಾಗಲಿ ಎರಡೂ ಇಲ್ಲ. ನಮ್ಮ ಸ್ವರೂಪದಲ್ಲಿ ಯಾವತ್ತೂ ಅಜ್ಞಾನ ಬರಲಿಲ್ಲ, ಯಾವತ್ತೂ ಜ್ಞಾನ ಬರಬೇಕಾಗಿಲ್ಲ. ಹಾಗಾದ್ರೆ ಶಾಸ್ತ್ರ ಹೇಳೋಕೆ ಶುರು ಮಾಡ್ತಲ್ಲ ಅಂದ್ರೆ ಮೊಟ್ಟ ಮೊದಲು ಶಾಸ್ತ್ರ ಅಧ್ಯಾರೋಪ ಮಾಡಿರೋದು ಅಂದ್ರೆ ಗೊತ್ತಿದ್ದು ನಿಮಗೆ ಇದೇ ಇಟ್ಕೊಂಡಿರೋದು ಶಾಸ್ತ್ರ ಆಗಲಿ ಗುರುಗಳಾಗಲಿ ಅವ್ರ ತಾನೇ ಅಧ್ಯಾರೋಪ ಮಾಡೋದು. ಯಾವುದು ಮೊಟ್ಟ ಮೊದಲ ಅಧ್ಯಾರೋಪ ಅಂದ್ರೆ ಅಧ್ಯಾಸ ಅನ್ನೋದಿದೆ, ಅದರಲ್ಲೇ ನಿಮಗೆ ಅರ್ಥವಾಗಿದೆ ಅನರ್ಥವಾಗಿದೆ. ಅಧ್ಯಾಸ ಇದೆ ಬರೀ ಅದು ಹೇಳಿದ್ದಲ್ಲ, ನಮ್ಮ ವ್ಯವಹಾರ ನೋಡ್ತಾ ಹೇಳಿದ್ದು. ನಾವೇನು ಮಾಡ್ತೀವಿ? ಇಷ್ಟೊತ್ತು ಚೆನ್ನಾಗಿ ವಿಶ್ರಾಂತಿ ಮಾಡಿದ್ವಿ, ಈಗ ಇಲ್ಲಿಗೆ ಬಂದ್ವಿ, ಈಗ ಶ್ರವಣ ಮಾಡ್ತಾ ಇದ್ದೀವಿ. ಈ ಮಾತನ್ನು ಹೇಳುವಾಗಲೆಲ್ಲ ದೇಹ ನಾನು, ಇಂದ್ರಿಯಗಳು ನಂದು, ಇದನ್ನು ಮಾಡಿದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದೇಹ ನಾನು ಇಂದ್ರಿಯ ನಂದು ಹೇಳ್ತಾರೇ ಇದೀವಿ. ಇದನ್ನು ನೋಡ್ತು ಶಾಸ್ತ್ರ, ಓ ಇವರಿಗೆ ತಪ್ಪು ತಿಳುವಳಿಕೆ ಇದೆ ಅಂತ ಇಟ್ಕೊಂಡು ಉಪದೇಶ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ಅಧ್ಯಾಸಕ್ಕೆ ಒಂದು ಕಾರಣವನ್ನ ಒಂದು ಯುಕ್ತಿಯನ್ನು ಜೋಡಿಸೋಕೆ ಬರೋದಿಲ್ಲ. ಕಾರ್ಯಕಾರಣ ಭಾವವು ಅಧ್ಯಾಸ ಕಲ್ಪಿತವೆ. ಯಾವ ಯುಕ್ತಿ ಹೇಳಬಹುದು ಎಲ್ಲ ಅಧ್ಯಾಸದ ಒಳಗೆ ಬರುತ್ತೆ. ಆದ್ರಿಂದ ಯಾವ ಏಟಿಗೂ ಸಿಗೋದಿಲ್ಲ. ಅದಕ್ಕೆ ಸೇಯಂ ಭ್ರಾಂತಿ ನಿರಾಲಂಬ ಸರ್ವನ್ಯಾಯ ವಿರೋಧಿನಿ ಸಹತೆ ನ ವಿಚಾರಂ ಸಾ ತಮೋಯತ್ವ ದಿವಾಕರಂ. ಸುರೇಶ್ವರಾಚಾರ್ಯ ಬಹಳ ಚೆನ್ನಾಗಿ ಗುಂಡಿಟ್ಟ ಹೇಳಿ ಇದು ಅನುಭವ. ಈ ಭ್ರಾಂತಿಯಿಂದ ಈ ತಪ್ಪುಳಿಕೆ ಇದೆಯಲ್ಲ, ಇದನ್ನು ಯುಕ್ತಿಯಿಂದ ಜೋಡಿಸೋಕೋದ್ರೆ ಇದು ಬುದ್ಧಿಗೆ ಸೇರಿದ್ದೋ ಅಥವಾ ಆತ್ಮನಿಗೆ ಸೇರಿದ್ದೋ ಅಥವಾ ಜೀವನಿಗೆ ಸೇರಿದ್ದೋ ಯಾರದ್ದು ಹೇಳಕ್ಕೆ ಆಗಲ್ಲ. ಆಯ್ತು, ದೇಹೇಂದ್ರಿಯ ಬಂದ ಮೇಲೆ ತಪ್ಪು ತಿಳಿಕೆ ಆಯ್ತೋ, ತಪ್ಪು ತಿಳಿಕೆ ಆದ್ಮೇಲೆ ದೇಹೇಂದ್ರಿಯ ಬಂತೋ ಆಗಲ್ಲ, ಹೇಳಕ್ಕಾಗಲ್ಲ. ಅದು ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ತಪ್ಪು ತಿಳುವಳಿಕೆ ದೇಹೇಂದ್ರಿಯಗಳು ನಾನು ಒಟ್ಟಿಗೆ ಎದ್ಕೊಳ್ತಾ ಇದ್ದೆ, ಅದಕ್ಕೆ ಕ್ರಮ ಇಲ್ಲ. ದೇಹೇಂದ್ರಿಯಗಳು ಇದೆ ಅನ್ನೋದೇ ಒಂದು ತಪ್ಪು ತಿಳುವಳಿಕೆ, ಆ ದೇಹೇಂದ್ರಿಯಗಳು ನಾನು ಅನ್ನೋದು ತಪ್ಪು ತಿಳುವಳಿಕೆ, ಅದನ್ನು ಬಿಟ್ಟು ಬೇರೆ ಸ್ವಭಾವ ಇಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ಆ ದೇಹೇಂದ್ರಿಯಗಳ ಜೊತೆಯಲ್ಲೇ ಬಂದ್ಬಿಟ್ಟಿದೆ, ನಮಗೆ ಎಚ್ಚರ ಕೂಡ ಇದ್ದೇ ಇರುತ್ತೆ. ಆದ್ರಿಂದ ಈಗಿನವರು ಒಂದು ಸೃಷ್ಟಿಕ್ರಮ ಹೇಳಿ ಅವ್ಯಾಕೃತೆಯಿಂದ ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ಕ್ರಮವಾಗಿ ಅನ್ನದಿಂದ ದೇಹ ಹುಟ್ಟಿದ ಮೇಲೆ ದೇಹದಲ್ಲಿ ನಾನು ಅನ್ನೋ ತಪ್ಪಲಿಕೆ ಉಂಟಾಯಿತು. ಆದ್ರಿಂದ ಅವ್ಯಾಕೃತ ಅನ್ನೋದು ಅಧ್ಯಾಸಕ್ಕೆ ಉಪಾದಾನ ಕಾರಣ ಅಂತ ಹೇಳಿ ಇದು ಹುಚ್ಚಿದೆ. ಈ ಉಪಾದಾನ ಕಾರಣ ಅಂತ ಹೇಳ್ತಾ ಇರಲ್ಲ, ಇಲ್ಲಿ ಎಲ್ಲೆಲ್ಲಿ ತಪ್ಪಿದ್ರು ಅಂತ. ಮೊದಲು ಅವ್ಯಾಕೃತ ಅಂತ ಇರೋದೇ ತಪ್ಪು ಕಲ್ಪನೆ. ಅವ್ಯಾಕೃತ ಅನ್ನೋದು ಇದೆಯಲ್ಲ, ಅದು ವ್ಯಾಕೃತವಾದ ಪ್ರಪಂಚದಿಂದ ಊಹೆ ಮಾಡಿದ್ದು ಹೊರತು ಅವ್ಯಾಕೃತ ಯಾರಿಗೂ ಅನುಭವಕ್ಕೆ ಬರಲ್ಲ. ಈ ಅವ್ಯಾಕೃತ ವ್ಯಾಕೃತ ಅನ್ನೋದನ್ನು ಮುಂದೆ ಒಂದು ಸಲ ಹೇಳ್ತೀನಿ ನಾನು, ಚೆನ್ನಾಗಿ ನೆನಪಿಟ್ಕೊಳ್ಳಿ ಏನು ಅವ್ಯಾಕೃತ ಏನು ಅಂತ. ಆದರೆ ಆ ಅವ್ಯಾಕೃತ ಒಂದರಿಂದ ಒಂದು ಹುಟ್ಟಿತೋ, ಆಮೇಲೆ ಇದು ಹುಟ್ಟಿತೋ, ಆಮೇಲೆ ಇದು ಹುಟ್ಟಿತೋ, ಬರೀ ಕಥೆ. ಯಾತಕ್ಕೆ ಅಂದರೆ ಒಂದು ಸ್ವಲ್ಪ ಬೆಳಗ್ಗೆ ಹೇಳಿದ್ರಲ್ಲ, 4 ವಿಷಯಕ್ಕೋಸ್ಕರ ಸೃಷ್ಟಿಯನ್ನು ಹೇಳಿದೆ. ಉಪಾಸನೆಗೋಸ್ಕರ, ಒಳ್ಳೆ ಕರ್ಮ ಸಿದ್ಧಾಂತಕ್ಕೋಸ್ಕರ, ಆಮೇಲೆ ವರ್ಣಾಶ್ರಮಾದಿ ವ್ಯವಸ್ಥೆಗೋಸ್ಕರ, ಅಥವಾ ಪರಮಾತ್ಮನ ಗುರುತು ಹಿಡಿಯೋಕ್ಕೋಸ್ಕರ, ಈ 4 ವಿಚಾರಕ್ಕೋಸ್ಕರ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಿದು. ಸೃಷ್ಟಿ ಪ್ರಕ್ರಿಯೆಯಲ್ಲಿ ತಾತ್ಪರ್ಯ ಇಲ್ಲ ಅಂತ ಹೇಳಿದರು. ಹೀಗೆ ತಪ್ಪು ತಿಳುವಳಿಕೆಯನ್ನು ನೀವು ಹೇಗಾದರೂ ಸಿದ್ಧಪಡಿಸಕ್ಕೆ ಹೋದರೆ ಬಿದ್ದಬಿಡ್ತೀವಿ. ಏನು ಲೋಕದಲ್ಲಿ ಇದೆಯೋ ಅದನ್ನು ಇಟ್ಕೊಂಡು ನೈಸರ್ಗಿಕವಾಗಿ ವಿಚಾರ ಮಾಡ್ತಾ ಇದ್ದಾಗ ಈ ತಪ್ಪು ತಿಳುವಳಿಕೆ ನಮ್ಮಲ್ಲಿದೆ ನಮ್ಗೆ ಗೊತ್ತಾಗುತ್ತೆ.
ಇದಕ್ಕೆ ಲೋಕಾನುಭವವೇ ಪ್ರಮಾಣ. ನನಗೆ ಸೊಳ್ಳೆ ಕಚ್ಚಿದ ಕೂಡಲೇ ನೋವಾಗ್ತಾ ಇದೆಯೋ ಇಲ್ವಾ, ಕೈ ಎತ್ತಕ್ಕೆ ಹೋದ್ರೆ ನೋವಾಗುತ್ತೋ ಇಲ್ವಾ, ನನಗೆ ನೋವಾಗ್ತಾ ಇದೆ, ನನಗೆ ಅನುಭವ ಬಂದ್ರು ನನ್ನ ತಪ್ಪು ತಿಳಿಕೆ ಇದೆ ಅಂತ ಅರ್ಥ. ಹೆಚ್ಚು ಅದನ್ನು ತರ್ಕ ಮಾಡಬೇಕಾಗಿಲ್ಲ. ಇದು ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು ಇದೆಲ್ಲ ಇಲ್ಲ. ಹೀಗೆ ಅಧ್ಯಾಸ ಅಥವಾ ಅವಿದ್ಯೆ ವೇದಾಂತದಲ್ಲಿ ಒಂದೇ ಅರ್ಥ. ವೇದಾಂತದಲ್ಲಿ ಅವಿದ್ಯೆ ಅಂದ್ರು ಅದೇ ಅರ್ಥ, ಅಧ್ಯಾಸ ಅಂದ್ರು ಅದೇ ಅರ್ಥ. ಅವಿದ್ಯಾ ಕಲ್ಪಿತ, ಅವಿದ್ಯಾತ್ಮಕ, ಅವಿದ್ಯಾಕೃತ, ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಈ ನಾಲ್ಕು ಕೂಡ ಅಧ್ಯಾಸಕೃತ, ಅಧ್ಯಾಸ ಕಲ್ಪಿತ, ಅಧ್ಯಾಸ ಪ್ರತ್ಯುಪಸ್ಥಾಪಿತ, ಅಧ್ಯಾಸಾತ್ಮಕ, ಇದೇ ಅರ್ಥ, ಏನು ವ್ಯತ್ಯಾಸ ಇಲ್ಲ. ನೀವು ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಮುಂದೆ ಪದೇ ಪದೇ ಅದನ್ನು ಹೇಳ್ತಾ ಇರ್ತೀವಿ, ಇದು ಅವಿದ್ಯಾ ಕಲ್ಪಿತ ಕಂಡ್ರಿ ಅಂತೀವಿ. ಅವಿದ್ಯಾ ಕಲ್ಪಿತ ಅಂದರೆ ಅಧ್ಯಾಸ ಕಲ್ಪಿತ ಅಂತ ಅರ್ಥ. ತಪ್ಪು ತಿಳುವಳಿಕೆಯಿಂದ ನಾವು ಮುಂದೆ ಇದೇ ಇಟ್ಕೊಂಡಿದ್ದೀವಿ ಪ್ರಪಂಚವನ್ನ. ನಾವು ನೋಡೋರು, ನಮಗೆ ನೋಡೋ ಸಾಧನ ಇದೆ, ನೋಡಬೇಕಾದ ಪ್ರಪಂಚ ಇದೆ. ಈ ಮೂರೂ ಕೂಡ ತಪ್ಪು ತಿಳುವಳಿಕೆಯಿಂದ ಉಂಟಾಗಿದೆ ಅಂತ ಹೇಳಿ, ಹೀಗೆ ಅವಿದ್ಯೆಯಿಂದ ಅಥವಾ ಅಧ್ಯಾಸದಿಂದ ಈ ವ್ಯವಹಾರವೆಲ್ಲ ಬಂದಿದೆ ಅಂತ ಹೇಳಿದರು. ಇದಾದ ಮೇಲೆ ಈ ಪ್ರಮಾಣ ಪ್ರಮೇಯ ವ್ಯವಹಾರದ ಬಗ್ಗೆ 4 ಮಾತು ಹೇಳಿದರು. ನಾವು ಅರ್ಥಕೊಳ್ಳೋರು, ನಮಗೆ ಇಂದ್ರಿಯಗಳು ಪ್ರಮಾಣ, ಪ್ರಪಂಚ ಪ್ರಮೇಯ. ಪ್ರಪಂಚವನ್ನ ನಾವು ಇಂದ್ರಿಯಗಳಿಂದ ನಾವು ಅರಿತಾ ಇದ್ದೀವಿ. ನಮಗೆ ಇದು ಒಂದು ನಿಯಮ ಏನಿದೆ ಅಂದರೆ, ಪ್ರಮಾಣವಿಲ್ಲದೆ ವಸ್ತು ಸಿದ್ಧಿ ಆಗೋಲ್ಲ. ಲಕ್ಷಣ ಪ್ರಮಾಣಾಭ್ಯ ವಸ್ತು ಸಿದ್ಧಿ. ಯಾವುದಾದ್ರೂ ಸಿದ್ಧವಾಗಬೇಕಾದ್ರೆ ಅದಕ್ಕೆ ಪ್ರಮಾಣ ಬೇಕು. ಪ್ರಮಾಣ ಇಲ್ಲದೆ ಹೋದರೆ ಅದು ಇದೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಇದು ತರ್ಕಶಾಸ್ತ್ರ ಹೇಳ್ಕೊಟ್ಟ ಪಾಠ. ಆದರೆ ಇದು ಒಂದು ನಿಯಮಿತ ಕ್ಷೇತ್ರಕ್ಕೆ ಸರಿ. ಪ್ರಮೇಯ ರಾಶಿಯಲ್ಲಿ ಕರೆಕ್ಟ್. ಪ್ರಮೇಯ ಅಂದ್ರೇನೋ, ಪ್ರಪಂಚದ ಒಳಗೆ ಇರುವ ಪದಾರ್ಥಕ್ಕೆ ಈ ನಿಯಮ ಸರಿ. ಅಖಂಡ ಪ್ರಪಂಚಕ್ಕೂ ಬರೋದಿಲ್ಲ, ಪ್ರಮಾಣಕ್ಕೂ ಈ ನಿಯಮ ಬರೋದಿಲ್ಲ, ಪ್ರಮಾತೃವಿಗೂ ಬರೋದಿಲ್ಲ, ಪ್ರಮಿತಿಗೂ ಬರೋದಿಲ್ಲ. ಇನ್ನು ಆತ್ಮನಿಗೆ ಎಲ್ಲಿಂದ ಬರುತ್ತೆ? ಪ್ರಮಾಣ ಅಂದ್ರೇನಪ್ಪ? ಪ್ರಮಾಣವನ್ನು ಉಪಯೋಗಿಸಬೇಕಾದ್ರೆ ನಾನು ಇಂದ್ರಿಯಗಳಿಂದ ವಿಷಯವನ್ನು ನೋಡ್ತೇನೆ. ನಾನು ಇಲ್ಲದೆ ಹೋದರೆ ಇಂದ್ರಿಯಗಳು ಕೆಲಸ ಮಾಡುತ್ತಾ? ಅಥವಾ ಮುಂದ್ಗಡೆ ಏನು ಇಲ್ಲದೆ ಹೋದರೆ ಇಂದ್ರಿಯಗಳು ಕೆಲಸ ಮಾಡುತ್ತೋ? ಕಣ್ಣಿಗೆ ರೂಪ ಕಾಣದೆ ಹೋದರೂ ಕಣ್ಣು ಕೆಲಸ ಮಾಡಲ್ಲ. ಹಿಂದ್ಗಡೆ ನಾನಿಲ್ಲದೆ ಹೋದರೂ ಕಣ್ಣು ಕೆಲಸ ಮಾಡಲ್ಲ. ಈ ಮೂರರಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೇಯ ಒಂದೊಂದು ತೆಗೆದ್ರೆ ಇನ್ನೆರಡಕ್ಕೆ ಜಾಗ ಇಲ್ಲ. ಪ್ರಮಾತೃ ಇಲ್ಲದೆ ಹೋದರೂ ಪ್ರಮಾಣ ಪ್ರಮೇಯ ಸಿಗಲ್ಲ. ಪ್ರಮೇಯ ಇಲ್ಲದೆ ಹೋದರೂ ಪ್ರಮಾತೃ ಪ್ರಮಾಣ ಕಾಣಲ್ಲ. ಪ್ರಮಾತೃ ಇಲ್ಲದೆ ಹೋದರೂ ಮೂರಲ್ಲಿ ಯಾವ ಪ್ರಮಾಣ ಇಲ್ಲದೆ ಹೋದರೂ ಆಗಲ್ಲ. ನಿಮಗೆ ಕಣ್ಣು ಕಿವಿ ಯಾವುದೂ ಇಲ್ಲ, ನೀವು ಒಬ್ಬರೇ ಇದ್ದೀರಿ, ಮುಂದೆ ಪ್ರಪಂಚ ಇದೆ ಅಂತ ನಿಮ್ಗೆ ಏನು ಮಾಡೋದು ತಿಳ್ಕೊಳ್ಳೋಕ್ಕಾಗಲ್ಲ. ಈ ಮೂರು ಕೂಡ ಒಂದನ್ನು ಒಂದು ಆಶ್ರಯಿಸ್ಕೊಂಡು ತೋರ್ತಾ ಇದೆ. ಅಂದರೆ ಒಂದಿದ್ರೆ ಒಂದಿದೆ ಅಂತ ಅನ್ಸುತ್ತೆ. ಆದರೆ ಇವರು ಏನು ತರ್ಕ ಮಾಡಿದ್ರು, ಪ್ರಮಾಣಗಳಿಂದ ಗೊತ್ತಾದದ್ದೇ ಇದೆ ಅಂತಂದ್ರೆ ನೀವು ಹೂನ್ಬಿಡ್ತೀವಿ. ಹೌದಾ ಇಲ್ವಾ? ನಾವು ಸಣ್ಣ ವಿಚಾರ ಮಾಡೋದು, ತುಂಬ ದೊಡ್ಡದಾಗಿ ವಿಚಾರ ಮಾಡೋದಲ್ಲ, ಇಡೀ ಒಟ್ಟಾಗಿ ವಿಚಾರ ಮಾಡೋದಲ್ಲ. ನೋಡಿ, ಇದಿದೆ ಅನ್ಬೇಕಾದ್ರೆ ಕಣ್ಣಿಗೆ ಕಾಣಬೇಕು. ಆ ಶಬ್ದ ಫ್ಯಾನ್ ತಿರುಗ್ತಾ ಇದೆ ಅಂದರೆ ಕಣ್ಣಿಗೆ ಕಾಣಬೇಕು. ಈ ಮಾತಾಡ್ತಾ ಇದ್ರೆ ಕಿವಿ ಕೇಳಬೇಕು. ಕಿವಿ ಕೇಳೋದು ಒಂದು ಪ್ರಮಾಣ, ಕಣ್ಣಿನ ನೋಡೋದು ಒಂದು ಪ್ರಮಾಣ, ಮೂಗಿಂದ ಮೂಸೋದೊಂದು ಪ್ರಮಾಣ, ಕೈಯಿಂದ ಮುಟ್ಟೋದೊಂದು ಪ್ರಮಾಣ. ಹೀಗೆ ಇಂದ್ರಿಯಗಳಿಗೆ ಗೊತ್ತಾಗುವ ವಸ್ತುವೇ ಇರೋದು, ಇದೇ ಪ್ರಮಾಣ ಅಂತ. ದೇವರು ಇದ್ದಾನೆ ಅಂದರೆ ತೋರಿಸಿ ನೋಡಿ ಅಂದ್ಬಿಡುತ್ತೆ. ನಾನು ಕೇಳ್ತೀನಿ, ದೇವ್ರ ವಿಷಯ ಇರಲಿ. ಈಗ ನೀವು 3 ಹೇಳಿದ್ರಲ್ಲ, ಪ್ರಮಾತೃ ಒಬ್ಬ, ಪ್ರಮಾಣ, ಪ್ರಮೇಯ. ಈಗ ಪ್ರಮೇಯಕ್ಕೇನೋ ನೀವು ಪ್ರಮಾಣವನ್ನು ಉಪಯೋಗಿಸ್ತೀರಿ, ಅದರಲ್ಲೂ ಕಷ್ಟ. ಪ್ರಮೇಯದಲ್ಲಿ ಇಡೀ ಒಟ್ಟು ಪ್ರಪಂಚ ಕೂಡಿಸ್ಬಿಟ್ರೆ ಅದು ಕಣ್ಣಿಗೂ ಕಾಣಲ್ಲ. ಯಾಕಂದ್ರೆ ಒಟ್ಟು ಪ್ರಪಂಚದಲ್ಲಿ ಕಣ್ಣು ಸೇರಿ ಹೋಗ್ಬಿಡುತ್ತೆ. ಅಖಂಡ ಪ್ರಪಂಚ ಇದೆಯಲ್ಲ, ಅದು ಪ್ರಮಾಣ ಗೋಚರ ಅಲ್ಲ. ಆದರೂ ನಮಗೆ ಕಣ್ಣಿಗೆ ಪ್ರಪಂಚ ಕಾಣಿಸ್ತಾ ಇದೆ ಅಂತ ನಾವು ಇಟ್ಕೊಂಡಿದ್ದೀವಿ. ಜಗತ್ತು ಕಾಣ್ತಾ ಇದೆಯೋ ಇಲ್ವಾ? ಕಾಣ್ತಾ ಇಲ್ವೇ ಜಗತ್ತು? ಆಯ್ತು, ಜಗತ್ತಲ್ಲಿ ಒಟ್ಟಾಗಿ ಜಗತ್ತು ಕಾಣಲ್ಲ, ಬಿಡಿ ಬಿಡಿ ಕಾಣುತ್ತಲ್ಲ. ಅದನ್ನು ನಾವು ಮನಸ್ಸು ಕಲ್ಪನೆ ಮಾಡ್ಕೊಂಡು ಇಷ್ಟು ಸೇರಿಸಿ ಒಂದು ಜಗತ್ತು ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆಯಿತು, ಬಿಡಿ ಬಿಡಿಯಾಗಿ ಕಾಣುತ್ತೆ ಅಂದ್ರಲ್ಲ, ಆದರೆ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಪ್ರಶ್ನೆ ಮಾಡಿ. ದೇಶ ಕಾಣುತ್ತಾ, ಕಾಲ ಕಾಣುತ್ತಾ, ಕ್ರಿಯೆ ಕಾಣುತ್ತಾ, ವಸ್ತು ಕಾಣುತ್ತೆ. 4 ಜಗತ್ತು ಅಂತ ಹೇಳೋದು. ಯಾವ್ಯಾವ್ದು ಹೇಳಿ? ದೇಶ ಅಂದರೆ ಸ್ಪೇಸ್. ಆ ಸ್ಪೇಸ್ ಅಲ್ಲೂ ಗೊತ್ತಾಗತ್ತಲ್ವಾ? ಜಾಗ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಸಂಸ್ಕೃತದಲ್ಲಿ ಅವಕ್ಕೆ ಆಕಾಶ ಅಂತಾರೆ, ಇಂಗ್ಲೀಷಲ್ಲಿ ಸ್ಪೇಸ್ ಅಂತಾರೆ. ಅದು ಕಣ್ಣಿಗೆ ಕಾಣುತ್ತಾ? ಕೈಯಿಂದ ಮುಟ್ಟೋಕ್ಕಾಗತ್ತಾ? ಮೂಸೋಕೆ ಬರುತ್ತಾ? ನಾಲಿಗೆಲ್ಲಿ ತಿಂತೀರಾ? ಸಿಗಲ್ಲ. ಆದರೂ ಆಕಾಶ ಇದೆಯೋ ಇಲ್ವಾ? ಇದೆ. ಕಾಲ ಏನಾದರೂ ಕಣ್ಣಿಗೆ ಕಾಣುತ್ತಾ? ಮೂಸೋಕೆ ಬರುತ್ತಾ? ಮುಟ್ಟೋಕೆ ಬರುತ್ತಾ?
ರುಚಿ ನೋಡ್ತೀರಾ, ಆದ್ರೂ ಕಾಲ ಇದೆ. ಕ್ರಿಯೆ ಕಣ್ಣಿಗೆ ಕಾಣುತ್ತಾ? ಎಲ್ಲ ಈ ನಾಲ್ಕಕ್ಕೆ ಹೇಳಿದ್ರು. ಕೊನೆಯದು ವಸ್ತು ಇದೆಯಲ್ಲ, ವಸ್ತುವು ನಿಜವಾಗಿ ನಿಮಗೆ ಕಣ್ಣಿಗೆ ಕಾಣಲ್ಲ ಅಂತೇನು? ನೀವು ಹೀಗೆ ಹೇಳ್ಬಿಟ್ರಲ್ಲ, ಏನು ಸ್ವಾಮಿ ನಮ್ಮ ಕುರ್ಚಿ ಕಾಣ್ತಾ ಇದೆಯಲ್ಲ ಅಂತ ಕೇಳಿದ್ರೆ ಬಿಡಿಸಿ ಕೇಳಬೇಕಲ್ಲ. ಸ್ವಾಮಿ ಕುರ್ಚಿ ಕಾಣ್ತಾ ಇದೆ ಅಂದ್ರೆ ಕುರ್ಚಿಯ ರೂಪ ಒಂದು ಅಡ್ಜೆಕ್ಟಿವ್, ಕುರ್ಚಿಯ ಗಟ್ಟಿ ಒಂದು ಅಡ್ಜೆಕ್ಟಿವ್, ಹೀಗೆ ಎಲ್ಲ ಅಡ್ಜೆಕ್ಟಿವ್ಸ್ ಕಾಣುತ್ತೆ. ಕುರ್ಚಿ ಅನ್ನುವಂಥ ವಸ್ತು ಯಾವುದು ಅಂತ ನಮಗೆ ಹಿಡಿಯೋಕ್ಕಾಗಲ್ಲ, ಕಲ್ಪನೆ ಬರುತ್ತೆ. ನಮ್ಮ ಮನಸ್ಸು ನಾನು ಬಿಡಿಸಿ ಕೇಳಿದ್ರೆ ಹೋಗ್ತೀರಿ, ಆದರೆ ನಿಮ್ಮ ಮನಸ್ಸಿಗೆ ಅಲ್ಲಿ ಕುರ್ಚಿ ಅಂತ ವಸ್ತು ಇದೆ ಅಂತ ಅಂದ್ಕೊಂಡಿದ್ದೀರಿ. ಯಾಕಂದ್ರೆ ಬಳಸಿ ಬೇಕಾಗ್ಬಿಟ್ಟು ನೋಡಿ, ಇಲ್ಲೊಂದು ವಸ್ತು ಇದೆ, ಮುಟ್ಟಿದ್ರೆ ಗೊತ್ತಾಗುತ್ತೆ. ಮುಟ್ಟಿದ್ರೆ ಏನು ಗೊತ್ತಾಗುತ್ತೆ? ಸ್ಪರ್ಶ ಜ್ಞಾನ ಗೊತ್ತಾಗುತ್ತೆ. ನೋಡಿದ್ರೆ ಏನು ಗೊತ್ತಾಗತ್ತೆ? ರೂಪ ಗೊತ್ತಾಗುತ್ತೆ. ರೂಪ ಅನ್ನೋದು ಒಂದು ಅಡ್ಜೆಕ್ಟಿವ್, ಒಂದು ವಿಶೇಷಣ. ಸ್ಪರ್ಶ ಅನ್ನೋದು ಒಂದು ಅಡ್ಜೆಕ್ಟಿವ್, ಹೊಡೆದ್ರೆ ಶಬ್ದ ಬರುತ್ತೆ, ಅದು ಒಂದು ಅಡ್ಜೆಕ್ಟಿವ್. ಈಗ ಮೇಜು ಅಂದರೆ ಯಾವುದು? ವಿಶೇಷಣವೋ ಒಂದು ವಸ್ತುವೋ ಅಂತ ಕೇಳಿದ್ರೆ ಬಿಡಿಸೋಕೆ ಬರಲ್ಲ. ಇರೋ ಪ್ರಪಂಚದಲ್ಲಿ ನಾಲ್ಕಲ್ಲೇ ವಸ್ತುವು ಬರೀ ಅಡ್ಜೆಕ್ಟಿವ್ಸ್ ಆಯಿತು. ಕಾಲ ಕಾಣಲ್ಲ, ಕ್ರಿಯೆ ಕಾಣಲ್ಲ, ದೇಶ ಕಾಣಲ್ಲ, ಈ ನಾಲ್ಕು ಸೇರಿರೋದು ಕಾಣಲ್ಲ. ಜಗತ್ತಿನ ಹಣೆ ಬರ ಹೀಗಾಗಿದೆ. ಈ ಜಗತ್ತಲ್ಲಿ ಈ ದೇಹೇಂದ್ರಿಯ ಸಂಘಾತ ಇನ್ಕ್ಲೂಡೋ ಹೊರಗಿದೆಯೋ ಒಳಗಿದೆಯೋ ಅಂತ ಕೇಳಿದ್ರೆ ನಾವು ಒಳಗಿದ್ದೀವಿ, ಆದರೆ ನಾವು ನೋಡ್ತಾ ಇದ್ದೀವಿ, ಹೊರಗೂ ಇದ್ದೀವಿ. ಅರ್ಧಂಬರ್ಧ ಜ್ಞಾನ ನಮಗೆ. ಪ್ರಪಂಚವೇ ಸರಿಯಾಗಿ ಗೊತ್ತಾಗಿಲ್ಲ. ನಾವು ಪ್ರಪಂಚದೊಳಗಿದ್ದೀವೋ ಪ್ರಪಂಚವನ್ನು ನೋಡ್ತಾ ಇದ್ದೀವ? ಮನೆ ಒಳಗೆ ಇಲ್ಲಿ ಹಾಲೊಳಗಿದ್ದೀವಿ, ಹಾಲನ್ನು ನೋಡ್ತಾ ಇದ್ದೀವಿ. ಹಾಲನ್ನು ನೋಡೋದು ಇಡೀ ಬಿಲ್ಡಿಂಗ್ ನೋಡ್ಬೇಕಾದ್ರೆ ಹೊರಗೆ ಹೋಗ್ಬೇಕು, ಆದರೆ ಇರೋದೆಲ್ಲಿ? ಒಳಗಡೆ. ನೀವು ಪ್ರಪಂಚವನ್ನು ನೋಡೋ ಪ್ರಪಂಚದ ಹೊರಗೆ ಹೋಗ್ಬೇಕು. ಹೊರಗೆಲ್ಲ ಹೋಗ್ತೀವಿ ನೀವು? ದೇಹಕ್ಕೆ ಇಲ್ಲಿ ಇಟ್ಕೊಂಡು ಒಂದು ದೇಶದ ಒಂದು ಪುಟಾಣಿ ಇಷ್ಟು ದೇಹಕ್ಕೆ ಇಟ್ಕೊಂಡು ಪ್ರಪಂಚ ನೋಡೋಕ್ಕಾಗತ್ತಾ? ನೀವು ಪ್ರಪಂಚ ಕಾಣಿಸ್ತಾ ಇದೆಯೋ ಇಲ್ವಾ? ಕಾಣಿಸುತ್ತೆ. ಹೀಗೆ ನಮ್ಮ ಜ್ಞಾನ ಒಂದು ಸರಿ ಇಲ್ಲ. ಪ್ರಪಂಚದ ಬಗ್ಗೆ ಸರಿಯಾದ ಪ್ರಮಾಣ ಇಲ್ಲ. ಆದರೂ ಪ್ರಪಂಚವನ್ನು ಗಟ್ಟಿ ಹೋಗ್ಕೊಂಡಿದ್ದೀವಿ. ಇನ್ನು ಪ್ರಪಂಚದ ಒಳಭಾಗದಲ್ಲಿ ಹೊರಗಡೆ ಆಯ್ತು. ಈ ಪ್ರಮಾಣವನ್ನು ಕೇಳಿ ನಮಗೆ ಇಂದ್ರಿಯಗಳಿದೆ ಅನ್ನೋದು ಯಾವುದನ್ನು ಗೊತ್ತಾಯ್ತು? ಕಣ್ಣಿಗೆ ಕಲ್ಲರ್ ಇದೆಯಾ? ಕಣ್ಣಿಗೆ ಕಾಣಿಸೋದು ಕಲ್ಲರ್ ಇದೆ. ನೋಡೋ ಶಕ್ತಿ, ಕಣ್ಣು ಅಂದ್ರೆ ಯಾವುದೋ ಗೋಳ ಅಲ್ಲ, ನೋಡೋ ಶಕ್ತಿ ಇದೆಯಲ್ಲ, ಅದಕ್ಕೆ ಕಲ್ಲರ್ ಇದೆಯಾ? ಇಲ್ಲ. ಅದಕ್ಕೆ ವಾಸನೆ ಬರುತ್ತಾ? ಅದು ಹುಟ್ಟೋಗಿ ಬರುತ್ತಾ? ಯಾವ ಇಂದ್ರಿಯಕ್ಕೂ 5 ಗುಣಗಳು ಇಲ್ಲವೇ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೆಯಲ್ಲ, 5 ಇಂದ್ರಿಯಕ್ಕೂ ಒಂದೂ ಇಲ್ಲ. ಆದರೂ 5 ಇಂದ್ರಿಯ ಇದೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾವ ಅನುಭವ ಅದು? ಸ್ವಯಂ ಅನುಭವ ಅಂದ್ರೆ ಯಾವ ಥರ ಅನುಭವಿಸ್ತೀವಿ? ಈಗಲೇ ಮಾಡಿದ್ವಿ, ನಾವೇ ರೂಲ್ಸ್ ಮಾಡಿದ್ದೀವಿ. ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ. ಪ್ರೂಫ್ ಕೊಟ್ಟರೆ, ಪ್ರಮಾಣ ಕೊಟ್ಟರೆ ಇಂದ್ರಿಯ ಇದೆ. ಇಂದ್ರಿಯ ಇದೆ ಅನ್ನೋ ಪ್ರಮಾಣ ಇಲ್ಲ. ಇನ್ನು ಮನಸ್ಸಿದೆ ಅನ್ನೋ ಪ್ರಮಾಣ ಇಲ್ಲ. ಇನ್ನು ಪ್ರಮಾತ್ರವಾದ ನಾನಿದ್ದೀನಿ ಅನ್ನೋದಕ್ಕೆ ಏನು ಪ್ರಮಾಣ? ನಾನಿದು ಪ್ರಮಾಣ ಬೇಕಿಲ್ಲಪ್ಪ, ನಾನಿದ್ದು ಬಿಟ್ಟಿದ್ದೀನಿ. ಸರಿ, ಎಲ್ಲಕ್ಕೂ ಪ್ರಮಾಣ ಬೇಕು, ನೀನಿರೋದಕ್ಕೆ ಪ್ರಮಾಣ ಬೇಡವಾ? ನನಗೊಂದು ರೂಲ್ಸು, ಪ್ರಪಂಚಕ್ಕೊಂದು ರೂಲ್ಸ? ನಿಮಗೆ ರೂಲ್ಸ್ ಮಾಡಿದ್ರೆ ಎಲ್ರಿಗೂ ಒಂದೇ ಥರ ಮಾಡ್ಬೇಕು ತಾನೆ. ನಾನಿದ್ದೀನಕ್ಕೆ ಏನು ಪ್ರಮಾಣ? ನಾನೇ ಪ್ರಮಾಣ. ಹೀಗೆ ಪ್ರಪಂಚದ ಒಳ ವಿಭಾಗವಾಗಲಿ, ಪ್ರಮಾಣವಾಗಲಿ, ಪ್ರಮಾತ್ರವಾಗಲಿ, ಇನ್ನೊಂದಿದೆ ಕೊನೆಯದು ಪ್ರಮಿತಿ ಅಂತ ಹೇಳ್ತಾರೆ. ಪ್ರಮಿತಿ ಅಂದ್ರೇನೋ? ಗೊತ್ತಾಯ್ತು ಅನ್ನೋದು. ಗೊತ್ತಾಯ್ತು ಅನ್ನೋದು ನಿಮಗೆ ಯಾವ ಪ್ರಮಾಣದ ಹೇಳ್ತೀನಿ? ನಾನು ಹೇಳ್ತಾ ಇದ್ದೀನಪ್ಪ, ನಿಮ್ಗೆ ಗೊತ್ತಾಯ್ತು, ನೀವು ಅಂತೀರಿ ಇಟ್ಕೊಳ್ಳಿ. ಗೊತ್ತಾಯ್ತೋ ಗೊತ್ತಾಗಿಲ್ವೋ ನಂಗೆ ಗೊತ್ತಾಗಲ್ಲ, ಆ ವಿಷಯ ಬೇರೆ. ಆದರೆ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅನ್ನೋದು ಹೇಗೆ ಗೊತ್ತಾಯ್ತು? ಏನು ಪ್ರಮಾಣ? ಅಲ್ಲಪ್ಪ, ಗೊತ್ತಾಗೋದು ಮನಸ್ಸಿಗೆ ಇದು ಗೊತ್ತಾಗಿದೆ ಅನ್ನೋದು ಯಾವುದರಿಂದ ಕಂಡುಕೊಂಡ್ರಿ? ಮನಸ್ಸಿಗೆ ಅರ್ಥವಾಯಿತು, ಬುದ್ಧಿಗೆ ಅರ್ಥವಾಯಿತು, ನಿಮ್ಗೆ ಯಾವ ಪ್ರಮಾಣದಿಂದ ಗೊತ್ತಾಗೋದಕ್ಕೆ ಏನು ಪ್ರಮಾಣ? ಇಲ್ಲ. ಆ ಗುರುಗಳು ಬರೀತಾರೆ, ಈ ವ್ಯವಸ್ಥೆನೇ ಸರಿ ಇಲ್ಲ. ಈ ಪ್ರಮಾತ್ರ, ಪ್ರಮಾಣ, ಪ್ರಮೇಯ, ಪ್ರಮಿತಿ ಇದ್ಯಾವುದೂ ಕೂಡ ಒಂದು ನಿಯಮಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಲ್ಲಿ ಏನೂ ಹೋಗಲಿಲ್ಲ. ಏನಪ್ಪ ಅಂದರೆ ಕೆಲವನ್ನ ನಾನು ಮಾಡ್ಕೊಂಡ್ರೆ ಗೊತ್ತಾಗತ್ತೆ, ಕೆಲವನ್ನ ಇದೂ ಮಾಡ್ಕೊಂಡು ಗೊತ್ತಾಗತ್ತೆ. ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾನೇ ಆಗಿದ್ದೀನಲ್ಲ, ಅದು ನಾನು ಕೂತಿದ್ದೀನಿ ಗೊತ್ತಾಗುತ್ತೆ. ಮನಸ್ಸಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಾನೇ ಮನಸ್ಸಾಗಿದ್ದೀನಲ್ಲ. ಅಲ್ಲ, ನೀನು ಮನಸ್ಸಾಗಿದೆಯಾ, ನಾನು ಕಣ್ಣಾಗಿದ್ದೀನಿ, ನಾನು ಕಿವಿಯಾಗಿದ್ದೀನಿ ಅಂತ ಹೇಳ್ತೀಯಾ? ನಿಜವಾಗಿ ನೀನು ಎಷ್ಟು ಒಬ್ಬನೇನೋ ಬೇರೆ ಬೇರೆನೋ ಅಂತ ಕೇಳಿದರೆ ಅದೆಲ್ಲ ಗೊತ್ತಿಲ್ಲ. ನನ್ನ ಹಾಗೆ ಎಲ್ಲರೂ ಇದ್ದಾರೆ, ಎಲ್ಲರೂ ಹಾಗೆ ಹೇಳೋದು. ಅದನ್ನ ನಾನು ಹೇಳೋದು ಸರಿ ಇಲ್ಲ. ಒಟ್ಟಲ್ಲಿ ಓಟ್ ಹಾಕೋ ಜನ ನಾವು ಏನು ಓಟ್ ಹಾಕ್ತೀವಿ? ನಮ್ಮ ಥರ ತುಂಬ ಜನ ದಡ್ಡರಿದ್ರೆ ನಾವೆಲ್ಲ ಬುದ್ಧಿವಂತರು. ಎಷ್ಟು ಜನ ದಡ್ಡರು ಸೇರಿ ಬುದ್ಧಿವಂತರಾಗ್ತೀವಿ? ಒಂದು 600 ಕೋಟಿ ಜನ ಸೇರಿ ಎಲ್ಲ ಓಟ್ ಹಾಕ್ಬಿಟ್ರೆ ಎಲ್ಲರೂ ಬುದ್ಧಿವಂತರು. ಆ ತರಹ ನಮ್ಮ ವ್ಯವಹಾರ ನಡೀತಾ ಇದೆ. ಈಗ
ಇಷ್ಟಾದರೂ ಕೂಡ ಶಾಸ್ತ್ರ ಒಪ್ಕೊಂಡಿದೆ, ಆಯಿತು ನಿನಗೆ ಪ್ರಮಾಣವನ್ನು ತೋರಿಸ್ಬೇಕು. ಯಾವುದಕ್ಕೆ? ಆತ್ಮಸ್ವರೂಪವನ್ನು ಸರಿಯಾಗಿ ತಿಳ್ಕೊಳ್ಳೋಕ್ಕೆ. ಆತ್ಮಸ್ವರೂಪವನ್ನು ಸರಿಯಾಗಿ ತಿಳ್ಕೊಳ್ಳೋಕ್ಕಲ್ಲ, ಆತ್ಮನನ್ನು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಲ್ಲ, ಆ ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕೆ ಪ್ರಮಾಣ ಬೇಕು. ಆ ಕಳೆಯೋ ಪ್ರಮಾಣದಲ್ಲಿ ಮೊಟ್ಟ ಮೊದಲ ಪ್ರಮಾಣ ಯಾವುದು? ವಾಕ್ಯ. ವಾಕ್ಯ ಅಜ್ಞಾನವನ್ನು ಕಳೆಯುತ್ತೆ. ಇದು ಬಹಳ ಮುಖ್ಯ ವಿಚಾರ. ಇದು ಯಾಕೆ ಈ ಮುಖ್ಯ ಅಂತ ಹೇಳ್ತೀನಿ ಅಂದರೆ, ನಮ್ಮ ಪ್ರಮಾಣಗಳನ್ನು ಇದುವರೆಗೆ ಹೇಳಿದ್ನಲ್ಲ, 5 ಇಂದ್ರಿಯಗಳು ವಸ್ತುವನ್ನು ತಿಳಿಸುತ್ತೆ. ಪ್ರಮಾಣ ಶಬ್ದ ನಮಗೆ ಒಂದು ಅರಿವನ್ನು ಉಂಟು ಮಾಡಿದರೆ ಆ ಅರಿವಿನಿಂದ ಪ್ರಯೋಜನ ಆಗಬೇಕು. ನಮಗೆ ಯಾಕೆ ಈ ವಿಷಯದಲ್ಲಿ ಹೆಚ್ಚಿಗೆ ಇಂಟ್ರೆಸ್ಟ್ ಬರೋಲ್ಲ ಅಂದರೆ ಲಾಭ ಕಾಣಲ್ಲ. ಒಂದು ವಿಷಯವನ್ನು ತಿಳ್ಕೊಂಡ್ರೆ ಲಾಭ ಬರೋದಾದರೆ ತಿಳ್ಕೊಳ್ಳೋಣ ಅಂತಂದ್ರೆ ಏನು ಪ್ರಯೋಜನ ಅಂತ ಕೇಳ್ತೀವಿ. ಆದ್ದರಿಂದ ನಿಶ್ಚಿತ ಫಲವದ್ವಿಜ್ಞಾನೋತ್ಪಾದಕತ್ವ ಪ್ರಾಮಾಣ್ಯಂ. ಏನು ಬರೆದ್ರು ಗುರುಗಳ ವಾಕ್ಯ, ಶಂಕರರ ವಾಕ್ಯ ಅಂದರೆ ಗ್ಯಾರಂಟಿ ಫಲ ಆಗಬೇಕು ಅಂಥ ಒಂದು ಜ್ಞಾನ ಉಂಟು ಮಾಡಿದರೆ ಆಗ ಅದು ಪ್ರಮಾಣ. ಗ್ಯಾರಂಟಿ ಕೊಡಬೇಕು, ಶ್ಯೂರಿಟಿ ಕೊಡಬೇಕು. ನಿಶ್ಚಿತ ಫಲವತ್ ವಿಜ್ಞಾನ ಉತ್ಪಾದಕತ್ವ, ಸರಿಯಾದ ತಿಳುವಳಿಕೆಯಿಂದ ಖಂಡಿತವಾಗಿ ಒಂದು ಪ್ರಯೋಜನವಾಗುವ ಜ್ಞಾನವನ್ನು ಕೊಟ್ಟರೆ ಆ ಯಾವುದು ಆ ಜ್ಞಾನ ಕೊಡುತ್ತೋ ಅದು ಪ್ರಮಾಣ ಅಂತ ಹೇಳಿ. ಈಗ ಈ ಮತದಲ್ಲಿ ಈಗ ಒಂದು ಚರ್ಚೆ ಇದೆ. ವಸ್ತು ಇದೆ ಅನ್ನೋದಕ್ಕೆ ವಾಕ್ಯ ಪ್ರಮಾಣವೋ ಜ್ಞಾನೇಂದ್ರಿಯಗಳು ಪ್ರಮಾಣವೋ ಅಂತ. ಜ್ಞಾನೇಂದ್ರಿಯಗಳು ಪ್ರಮಾಣ. ಅಲ್ಲಿ ಕುರ್ಚಿ ಇರೋದಕ್ಕೆ ಪ್ರಮಾಣ ಯಾವುದು? ಕಣ್ಣು. ನಾನು ಕೂತ್ಕೊಂಡು ಅಲ್ಲಿ ಕುರ್ಚಿ ಇದೆ ಬಾಯಲ್ಲಿ ವಾಕ್ಯ ಹೇಳಿದರೆ ನನ್ನ ವಾಕ್ಯದಿಂದ ಅಲ್ಲಿ ಇದೆ ಅಂತ ಆಯ್ತೋ, ನನ್ನ ಕಣ್ಣಿಂದ ನೋಡಿದ್ರಿಂದ ನನಗೆ ಇದೇನು ಗೊತ್ತಾಯ್ತೋ? ಕಣ್ಣಿಂದ ನೋಡಿದ್ದನ್ನ ಬಾಯಲ್ಲಿ ಹೇಳಿದೆ. ಯಾವುದು ಮೊದಲು ತಿಳ್ಕೊಳ್ತೋ ಅದು ಮೂಲ ಪ್ರಮಾಣ. ಆ ಮೂಲ ಪ್ರಮಾಣವನ್ನು ಬಾಯಲ್ಲಿ ಹೇಳಿದರೆ ಅದು ಅನುವಾದ, ಅಂದರೆ ಗೊತ್ತಿದ್ದನ್ನೇ ಇನ್ನೊಂದ್ಸಲ ಬಾಯಲ್ಲಿ ಹೇಳಿದೆ. ಈಗ ಪ್ರಪಂಚದ ವಸ್ತುಗಳು ಅಷ್ಟು ಇಟ್ಕೊಂಡ್ಬಿಡಿ, ಏನೇನು ವಸ್ತು ಇದೆ ಎಲ್ಲ ವಸ್ತುಗಳು ಕೂಡ ನಮಗೆ ಇಂದ್ರಿಯಗಳಿಗೆ ಕಾಣೋದ್ರಿಂದ ಅಷ್ಟೂ ವಸ್ತುಗಳು ಜ್ಞಾನೇಂದ್ರಿಯ ಪ್ರಮಾಣವೇ ಹೊರತು ಈ ಮಾತಾಡೋದಿದೆಯಲ್ಲ ಅದು ಜ್ಞಾನೇಂದ್ರಿಯ ಅಲ್ಲ. ಜ್ಞಾನೇಂದ್ರಿಯನ ಮಾತಾಡೋದು ಕರ್ಮೇಂದ್ರಿಯ. ಅದನ್ನ ಕರ್ಮೇಂದ್ರಿಯಕ್ಕೆ ಏನು ಜ್ಞಾನ ಬರಲ್ಲ, ಕೆಲಸ ಮಾಡಿದ್ರೆ ಜ್ಞಾನ ಬರಲ್ಲ. ಯಾಕೆ ಅಂದರೆ ಕರ್ಮೇಂದ್ರಿಯಿಂದ ಜ್ಞಾನ ಉಂಟಾಗಲ್ಲ. ಆ ಕರ್ಮೇಂದ್ರಿಯ ಅಂತ ಹೆಸರು. ಆದರೆ ನಾವು ಮಾಡ್ಕೊಂಡಿದ್ದೀವಿ ಕರ್ಮೇಂದ್ರಿಯ ಕರ್ಮ ಮಾಡಿ ಜ್ಞಾನ ಬರುತ್ತೆ ಅಂತ. ಕರ್ಮ ಮಾಡಿ ಜ್ಞಾನ ಬರಲ್ಲ, ಕರ್ಮ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ ಅಂತ ವಿಚಾರ, ಅದು ಬೇರೆ. ಈಗ ಪ್ರಕೃತ ಏನು? ಜ್ಞಾನೇಂದ್ರಿಯ ಜ್ಞಾನವನ್ನು ಉಂಟು ಮಾಡುತ್ತೆ. ವಸ್ತುಗಳೆಲ್ಲ ಜ್ಞಾನೇಂದ್ರಿಯಕ್ಕೆ ಸಿಗತ್ತೆ. ವಾಕ್ಯ ಅನ್ನೋದು ಜ್ಞಾನೇಂದ್ರಿಯದ ಕೆಲಸ ಅಲ್ಲ. 5 ಜ್ಞಾನೇಂದ್ರಿಯಗಳಿಂದ ತಗೊಂಡದ್ದನ್ನ ಒಂದೇ ಒಂದು ಬಾಯಿ ಹೇಳ್ತಾ. ಹಾಗಾದ್ರೆ ನಾವು ಮಾತಾಡೋದು ಬರೀ ಇಂದ್ರಿಯಗಳಿಂದ ತಿಳಿದದ್ದಷ್ಟೇನೋ, ಏನಾದರೂ ಹೊಸ ತಿಳಿಸ್ತೀವೋ ಅಂತ ಒಂದು ವಿಚಾರವನ್ನ ಮೀಮಾಂಸಕರು, ಪೂರ್ವಮೀಮಾಂಸಕರು ಉತ್ತರಕ್ಕೆ ಮುಂದಿಟ್ಟಾಗ ಏನು ಅನ್ನಿಸ್ತು ಅಂತಂದ್ರೆ ಬಹಳ ಮುಖ್ಯ ವಿಚಾರ ಇದು. ಅವ್ರು ಹೇಳಿದ್ರು ನೋಡಿ, ಯಾವುದೇ ವಾಕ್ಯ ಕೇಳಿದ್ರು ಆ ವಾಕ್ಯದಲ್ಲಿ ಒಂದು ಕ್ರಿಯೆ ಇರುತ್ತಲ್ಲ, ಆ ಕ್ರಿಯೆ ಹೊಸದು. ಕ್ರಿಯೆಯನ್ನು ಹೇಳೋದು ವಾಕ್ಯ ಬರುತ್ತೆ, ಬಾಕಿ ಪದವೆಲ್ಲ ಕ್ರಿಯೆಗೋಸ್ಕರ. ಅಲ್ಲಿ ಇದಿದೆಯಲ್ಲ, ತರಕಾರಿ ಇದೆಯಲ್ಲ, ಬೀನ್ಸ್ ತರಕಾರಿ ಇದೆ ಅಂತ ಇಟ್ಕೊಳ್ಳಿ. ಆ ಬೀನ್ಸ್ ತರಕಾರಿ ತಗೊಂಬ ಅಂದ. ಈಗ ಬೀನ್ಸ್ ತರಕಾರಿ ಕಣ್ಣಿಗೆ ಕಾಣುತ್ತೆ, ಅಲ್ಲಿರೋದು ಸರಿ, ಆದರೆ ತಗೊಂಬರೋದು ಕಣ್ಣಿಗೆ ಕಾಣಲ್ವಲ್ಲ, ಹೊಸದು ತರ. ಅದನ್ನ ಒಂದು ವಾಕ್ಯ ಹೇಳಿದರೆ ವಾಕ್ಯದಲ್ಲಿ ಕ್ರಿಯೆಯೇ ಹೊಸದಾದ್ದರಿಂದ ಕ್ರಿಯೆಯನ್ನು ಹೇಳೋದಕ್ಕೆ ವಾಕ್ಯ ಬಂದಿದೆ. ಲೋಕದಲ್ಲಿ ಹಾಕ್ತಾನೆ. ಏನು ಹೊಸದು? ಬರೀ ಇದೇ ಹೇಳಿದ್ರೆ ಏನಾಗಲಿಲ್ಲ. ಕ್ರಿಯೆ ಈಗ ಸೋಪ್ ಇದೆ, ಅಲ್ಲಿ ಸೋಪ್ ಇದೆ ತಗೊಂಡೋಗಿ ಮೈ ತೊಳ್ಕೊಳ್ರಿ ಅಂತ ಹೇಳ್ತಾರೆ. ಆ ಮೈ ತೊಳ್ಕೊಳ್ಳೋದು ಅದು ಹೊಸದು. ಸೋಪ್ ಇರೋದು ಕಣ್ಣಿಗೆ ಕಾಣಿಸುತ್ತೆ, ಆ ವ್ಯಕ್ತಿನೂ ಕಾಣಿಸ್ತಾನೆ, ಆ ನೀರು ಕಾಣಿಸುತ್ತೆ. ಯಾವುದು ಕಾಣಿಸಲ್ಲ? ತೊಳ್ಕೊಳ್ಳೋದಿದೆಯಲ್ಲ ಅದು ಹೊಸದಾಗಿ ಆಗೋತಾನೆ. ಕ್ರಿಯೆ ಅನ್ನೋದು ಪ್ರತಿ ಕ್ಷಣದಲ್ಲೂ ಹುಟ್ಟಿ ಸಾಯುತ್ತೆ. ಅದನ್ನ ಪ್ರತಿಯೊಂದು ಕ್ರಿಯೆಯೂ ಕೂಡ ವಾಕ್ಯದಲ್ಲಿ ವಿಧೇಯವಾಗಿದೆ. ಪೂರ್ವಮೀಮಾಂಸಾ ನ್ಯಾಯಾಲಯ ಪ್ರಪಂಚದ ಎಲ್ಲ ವಾಕ್ಯಗಳಲ್ಲೂ ಯಾವುದು ಮುಖ್ಯವಾದ ಪದ? ಕ್ರಿಯಾಪದ. ಕ್ರಿಯಾಪದಕ್ಕೋಸ್ಕರ ಬಾಕಿ ಇದೆಲ್ಲ ಇದೆ. ನೋಡಿ, ನೀವು ಒಂದು ತಮಾಷೆ ಹೇಳ್ತೇನೆ. ರಾಮನು, ಆಲದ ಮರ, ನೆಲ, ಸೀತೆ, ಅರ್ಥ ಆಗತ್ತಾ? ಒಂದು ಕ್ರಿಯಾಪದ ಹೇಳಿ, ಆವಾಗ ಎಲ್ಲ ಸರಿ ಆಗುತ್ತೆ. ಮಲಗಿದ್ದಾನೆ, ರಾಮನು ಆಲದ ಮರದಲ್ಲಿ ಸೀತೆ ಜೊತೆ ಮಲಗಿದ್ದಾನೆ ಬಂದ್ಬಿಡುತ್ತೆ. ಮಲಗಿದ್ದಾನೆ ಕ್ರಿಯಾಪದ ಹಾಕಿಕೊಳ್ಳೆ ಬಾಕಿ ಇದೆಲ್ಲ
ಯಾರು ಮಲಗಿರೋನೋ, ಎಲ್ಲಿ ಮಲಗಿದಾನೆ, ಏನು ಇಟ್ಕೊಂಡು, ಇದೆಲ್ಲ ಕ್ರಿಯಾಪರದ ಮೇಲೆ ಆಕಾಂಕ್ಷೆ. ನಾವು ಸಂಸ್ಕೃತ ಭಾಷೆ ಕಲಿಸುವಾಗ ಆಕಾಂಕ್ಷೆ ಹೇಳ್ತೀವಿ. ಗಚ್ಚತಿ, ಕಹ ಗಚ್ಚತಿ, ರಾಮ ಗಚ್ಚತಿ, ಕುತ್ರ ಗಚ್ಚತಿ, ವನಂ ಗಚ್ಚತಿ, ತತ್ರ ಕಿಂ ಕರೋತಿ, ಏನೋ ರಾಕ್ಷಸಾನ್ ಸಂಹರತಿ. ಹೀಗೆ ಒಂದು ಕ್ರಿಯಾಪದವನ್ನು ಇಟ್ಕೊಂಡು ನೀವು ಪ್ರಶ್ನೆ ಮಾಡಿದರೆ ಆ ಕ್ರಿಯೆಯಲ್ಲೇ ತಾತ್ಪರ್ಯ ಇದೆ ಅಂತ ಗೊತ್ತಾಗುತ್ತೆ. ಇದು ವ್ಯವಹಾರದಲ್ಲೂ ನಿಜ, ವೈದಿಕ ಶಾಸ್ತ್ರದಲ್ಲೂ ನಿಜ, ವೇದಾಂತದಲ್ಲಿ ಮಾತ್ರ ನಿಜ. ಯಾಕೆ ಹಾಗಾಯಿತು? ವ್ಯವಹಾರದಲ್ಲಿ ಏನು ಅಂದರೆ, ನಮಗೆ ವ್ಯವಹಾರದಲ್ಲಿ ಏನೇ ವಸ್ತು ಇದ್ರೂ ಬಳಸ್ಬೇಕಾರೆ ಪೆನ್ ಇಟ್ಕೊಂಡು ಸುಮ್ಮನೆ ಪೆನ್ ಇಟ್ಕೊಳ್ತೀರಾ, ಬರೀತೀರಾ, ಏನು ಯೂಸು? ಬ್ಯಾಗ್ ಇದೆ ಮನೇಲಿ, ಸುತ್ತ ಬ್ಯಾಗ್ಗಳು, ಏನು ಪ್ರಯೋಜನ. ಬ್ಯಾಗ್ ಇಟ್ಕೊಂಡು ತೊಗೊಂಡು ಹೋಗ್ತಾನೆ, ಬರೀ ಬ್ಯಾಗ್ ಇಟ್ಟು ಪ್ರಯೋಜನ ಆಯ್ತಾ? ಕ್ಯಾಸೆಟ್ ಇದೆ, ನಾನು ಹೇಳಿದ್ದಲ್ಲ, 1000 ಕ್ಯಾಸೆಟ್ ಇಟ್ಕೊಂಡು ಏನು ಮಾಡ್ತಾರೆ? ಏನು ಮಾಡಬೇಕು? ಕೇಳಬೇಕು. ಕ್ರಿಯೆಗೆ ಬಳಸಿದಾಗ ವಸ್ತು ಉಪಯೋಗವಾಗೋದು. ಆದ್ದರಿಂದ ಪ್ರಪಂಚದ ಪ್ರಕಾರ ಕ್ರಿಯೆಯೇ ಪ್ರಧಾನವಾಗಿ, ವಾಕ್ಯವು ಯಾವುದನ್ನು ಹೇಳುತ್ತೆ? ಕ್ರಿಯೆಯನ್ನು ಹೇಳುತ್ತೆ. ಇದೇ ವೇದದಲ್ಲೂ ಅಂತ ಹೇಳಿ ಮೀಮಾಂಸಕರು ಒತ್ತಿ ಹೇಳಿಬಿಟ್ರು. ವೇದ ವಾಕ್ಯವೆಲ್ಲ ಕ್ರಿಯೆಯನ್ನೇ ಹೇಳಬೇಕೆ ಹೊರತು ಇನ್ನು ವಾಕ್ಯದ ಹೇಳಬಾರ್ದು. ಈಗ ನಿಮಗೆ ಕ್ರಿಯೆಯನ್ನು ಹೇಳುವಾಗ ಒಂದು ವಿಧಿವಾಕ್ಯ ಹೇಳ್ತೀನಿ. ವಿಧಿವಾಕ್ಯ ಅಂದರೆ ಮಾಡಬೇಕು. ಬೆಳಗ್ಗೆ 5:15 ಗಂಟೆ ಏಳಬೇಕು, ಎದ್ದು ಮೌನ ಮಾಡಬೇಕು, ಆಮೇಲೆ ಮೌನವಾಗಿದ್ಕೊಂಡು ಮನೆ ಕೆಲಸ ಮಾಡಿ ದೇಹ ಶುದ್ಧಿ, ಗೃಹ ಶುದ್ಧಿ, ಪಾತ್ರ ಶುದ್ಧಿ ಎಲ್ಲ ಮಾಡಬೇಕು. ಆಮೇಲೆ ಭಗವಂತನ ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು ದೇವರಿಗೆ, ಆಮೇಲೆ ಚೆನ್ನಾಗಿ ಗ್ರಂಥವನ್ನು ಓದಬೇಕು ಅಂತ ಹೇಳ್ತಾ ಹೋದರೆ ಅಲ್ಲಿ ವಿಧಿ ಇದೆಯಲ್ಲ ಮಾಡಬೇಕು ಅಂತ. ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಏನೋ ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಹೇಳಿದ್ರು. ಈ ವೇದಾಂತ ವಾಕ್ಯ ಏನು ಮಾಡಬೇಕು ಅಂತ ಹೇಳೋದೇ ಇಲ್ಲ. ಇದು ಹೀಗಿದೆ ಅಂತ ಬರೀ ತಿಳಿಸಿ ನಿಲ್ಲಿಸ್ಬಿಡುತ್ತೆ. ಹಾಗೆ ತಿಳಿಸಿದ್ರೆ ಏನು ಉಪಯೋಗ ಆಗಲ್ಲಪ್ಪ. ನದಿಯ ದಡದಲ್ಲಿ 7 ಹಣ್ಣುಗಳು ಇವೆ, ಅಥವಾ 7 ಹಣ್ಣು 8 ಹಣ್ಣ ಏನು ಇದ್ರೇನೋ ಇಲ್ಲದೆ ಹೋದ್ರೇನೋ. ಹಿಮಾಲಯದ ಒಂದು ಆಚೆಯಲ್ಲಿ ಒಂದು ದೊಡ್ಡ ಗುಂಡಿ ಇದೆ, ಏನು ತಿಳ್ಕೊಂಡೇ ಪ್ರಯೋಜನ ಹೇಳಿದ್ರೆ. ಆದ್ದರಿಂದ ಬರೀ ವಸ್ತುಜ್ಞಾನದಿಂದ ವಾಕ್ಯದಲ್ಲಿ ಪ್ರಯೋಜನ ಇಲ್ಲ ಅಂತ ಪೂರ್ವಮೀಮಾಂಸಾ ಶಾಸ್ತ್ರದವರು ಈ ಕ್ರಿಯೆಯನ್ನು ಹೇಳದೆ ಹೋದರೆ ಅದಕ್ಕೆ ವಾಕ್ಯ ಅಪ್ರಮಾಣ ಅಂತ ಹೇಳಿದರು. ಈಗ ಇವರು ಹೇಳಿದರು, ಸ್ವಾಮಿ ನೀವು ಪೂರ್ತಿ ವಿಚಾರ ಮಾಡಿಲ್ಲ, ತಪ್ಪು ತಿಳುವಳಿಕೆ ಇರೋ ಜಾಗ ನೋಡ್ರಿ. ತಪ್ಪು ತಿಳ್ಕೊಂಡಾಗ ತಪ್ಪು ತಿಳುವಳಿಕೆಯಿಂದ 3-4 ಪ್ರಯೋಜನ ಅಂತಿರೋ ಕೆಟ್ಟ ಪ್ರಯೋಜನ. ಈಗ ಮೋಟ್ ಮರಾನ ಮನುಷ್ಯ ಅಂತ ತಪ್ಪು ತಿಳ್ಕೊಂಡಾಗ ಯಾವ ಪ್ರಯೋಜನ ಆಗುತ್ತೆ? ಭಯ. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ರೆ ಭಯ. ಎಲ್ಲ ವೇದಾಂತದಲ್ಲಿ ಹಗ್ಗ ಹಾವು ಉದಾಹರಣೆ ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಂಸಾರ ಅನ್ನೋದು ಭಯ ಅಷ್ಟು ಗೊತ್ತಾಗ್ತಿತ್ತ. ಸಂಸಾರ ಭಯ ಇದೆಯಾ ಇಲ್ವಾ? ಯಾವಾಗಲೂ ಭಯ. ಬೆಳಿಗ್ಗೆ ಭಯ, ಮಧ್ಯಾಹ್ನ ಭಯ, ರಾತ್ರಿ ಭಯ, ಮಲಗಿದ್ರೆ ಭಯ, ಹೇಳ್ತೀನೋ ಭಯ, ಮಕ್ಕಳಿಗೆ ಏನಾದಂತ ಭಯ, ಬರೀ ಭಯದಲ್ಲೇ ಇರ್ತೀವಿ. ಅದನ್ನೇ ನಾವು ವೇದಾಂತದಲ್ಲಿ ಯಾವ ದೃಷ್ಟಾಂತ ಕೊಡ್ತೀವಿ? ಹಗ್ಗದಲ್ಲಿ ಹಾವು. ಇಲ್ಲಿ ಹಗ್ಗ ಯಾರೋ? ಪರಮಾತ್ಮ. ಹಾವು ಯಾವುದು? ಪ್ರಪಂಚ. ಹಗ್ಗದಲ್ಲಿ ಹಾವನ್ನು ಕಾಣ್ತಾರೆ, ಪ್ರಪಂಚ ಕಂಡ್ಕೊಂಡು ಭಯ ಪಡ್ತಾರೆ. ಹಗ್ಗ ಕಂಡ್ಕೊಂಡ್ರೆ ಅಂದ್ರೆ ಪರಮಾತ್ಮ ಕಂಡ್ಕೊಂಡ್ರೆ, ತಿಳ್ಕೊಂಡ್ರೆ ಏನಾಗತ್ತೆ? ಭಯವಾಗುತ್ತೆ. ಈಗ ತಿಳುವಳಿಕೆ ಆದ್ಮೇಲೆ ಹಾವನ್ನು ಕೊಲ್ಲಬೇಕಾ? ಏಕೆ? ಸತ್ತು ಢಪ್ಪಂತ ಹೊಡಿಬೇಕಾ? ಕೋಪವನ್ನು ಚೆಚ್ಚಬೇಕಾ? ಹಗ್ಗದ ಹಾವನ್ನು ಸಾಯಿಸೋಕೆ ಏನ್ ಮಾಡ್ಬೇಕಪ್ಪ? ತಿಳ್ಕೊಂಡ್ರೆ ಸಾಕು, ಅಲ್ಲಿ ಕ್ರಿಯೆಯನ್ನು ಮಾಡ್ಬೇಕಾಗಿದೆ. ತಪ್ಪು ತಿಳುವಳಿಕೆ ಇದ್ದ ಜಾಗದಲ್ಲಿ ಮಾತ್ರ ವಾಕ್ಯ ತಿಳಿಸುತ್ತೆ. ಅಲ್ಲಿ ನಿಮಗೆ ಇಂದ್ರಿಯಗಳಿಗೆ ಆಗೋಲ್ಲ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಂದ್ರಿಯಗಳು ನಾನು ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡು ಹೊರಟಿದ್ರಿಂದ ಇಂದ್ರಿಯಗಳಿಗೆ ಈ ಆತ್ಮನ ಸ್ವರೂಪವನ್ನು ತಿಳಿಸೋ ಶಕ್ತಿ ಇಲ್ಲ. ಇಂದ್ರಿಯಗಳೇ ತಪ್ಪು ತಿಳುವಳಿಕೆಯನ್ನು ಹುಟ್ಕೊಂಡು ಅವುಗಳು ಇದೆ ಅಂತ ಅನ್ನೋದೇ ತಪ್ಪು ತಿಳುವಳಿಕೆ. ಅದು ಇಂದ್ರಿಯ ಜ್ಞಾನಕ್ಕಾಗಲ್ಲ. ಇಂದ್ರಿಯ ಜ್ಞಾನಕ್ಕೆ ಆಗೋದಿಲ್ಲ. ಇನ್ನು ಹೊರಗಿನ ಲೌಕಿಕ ಯಾರು ನಮ್ಮೊಳಗೆ ಬರೋಕ್ಕಾಗಿಲ್ಲ. ನಿಮ್ಮನ್ನು ನೋಡಿ ನಿಮ್ಮ ಸ್ವರೂಪ ಇಂಥದ್ದು ಅಂತ ತಿಳಿಸೋಕ್ಕಾಗಲ್ಲ. ಯಾರಾದರೂ ಇದ್ರೆ ನನ್ನ ನಿದ್ದೆಗೆ ಬಂದು ನನ್ನ ನಿದ್ದೆಯಲ್ಲಿ ನಾನು ಹೇಗಿದ್ನೋ ಹಾಗೆ ನನಗೆ ತಿಳಿಸ್ಕೊಡೋಕ್ಕಾಗ್ತಿತ್ತ? ಯಾರಾದ್ರೂ ಪ್ರಯತ್ನ ಮಾಡ್ತೀರಾ ನೀವು? ಎಲ್ಲಿಗೆ ಬರ್ಬೇಕು ನೀವು? ನಮ್ಮ ನಿದ್ದೆಗೆ ಬರಬೇಕು. ನಿದ್ದೆಗೆ ಬಂದು ನೋಡು, ನಿದ್ದೆ ಇದೆಯಲ್ಲ ಹಾಗೇ ಇದೆಯಾ ಯಾವಾಗಲೂ ಅಂತ ಹೇಳ್ಕೊಡೋದು. ನಿದ್ದೆಗೆ ಯಾರು ಬರ್ತಾರೆ? ವೇದಾಂತ ಪ್ರವಚನ ಕೇಳ್ತಾರೆ, ನಿದ್ದೆ ಹೋಗ್ಬೋದು. ಆದರೆ ಗುರುಗಳು ನಿದ್ದೆಗೆ ಬರಲ್ಲ, ನನ್ನ ಶಬ್ದಾನು ನಿದ್ದೆಗೆ ಬರಲ್ಲ. ಯಾಕೆಂದ್ರೆ ಅಂಥದ್ದು ನಿದ್ದೆ ಇದೆಯಲ್ಲ ಎಲ್ಲ ಬಿಟ್ಟ ಮೇಲೆ ಬರೋದು. ಹಾಗೆ ಈ ಪರಮಾತ್ಮನನ್ನು ತಿಳಿಸೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಒಂದು ವಾಕ್ಯಕ್ಕೆ ಒಂದು ವಿಶೇಷ ಶಕ್ತಿ ಇದೆ. ಮಲಗಿದವನನ್ನು ಎಚ್ಚರದಿಂದ ಎಬ್ಸೋಕೆ ಹೇಗಾಗತ್ತೆ? ಆಗತ್ತೆ ಇಲ್ವಾ? ಕೂಗ್ತಾರೆ, ಎಚ್ಚರ ಆಗ್ಬಿಡುತ್ತೆ. ಹಾಗೆ ಈ ಶಾಸ್ತ್ರ
ಅಜ್ಞಾನ ಅನ್ನುವಂಥ ನಿದ್ರೆಯಲ್ಲಿ ಮಲಗಿರುವವನನ್ನು ಎಬ್ಬಿಸ್ಬಿಡುತ್ತೆ. ಎದ್ದ ಮೇಲೆ ಶಾಸ್ತ್ರ ಒಂಥರ ಕನಸಲ್ಲಿದ್ದ ಹಾಗೆ ಅದು ಹೊರಟೋಗುತ್ತೆ. ಕನಸಲ್ಲಿ ಕೂಗಿದ ಹುಲಿ ಕನಸಲ್ಲೇ ತೇಲಿ ಹೋದ್ರೆ ಎಚ್ಚರವಾಗೋದು ನಿಜ ತಾನೆ. ಹಾಗೆ ಮನುಷ್ಯನಿಗೆ ಎಚ್ಚರ ಮಾಡಿಸ್ಕೊಳ್ಳೋಕೆ ಶಬ್ದಕ್ಕೊಂದು ಅಚಿಂತ್ಯ ಶಕ್ತಿ, ಯಾರಿಗೂ ಊಹಿಸೋಕ್ಕಾಗಲ್ಲ. ಹೇಳೋನೂ ಕಲ್ಪಿತ ಪ್ರಪಂಚದಲ್ಲಿದ್ದಾರೆ, ವಾಕ್ಯವೂ ಕಲ್ಪಿತ ಪ್ರಪಂಚದಲ್ಲಿದೆ. ಆದರೆ ನಿಮ್ಮ ಜ್ಞಾನ ಮಾತ್ರ ಅಜ್ಞಾನವನ್ನು ದಾಟಿ ಸ್ವರೂಪದಲ್ಲಿ ಹೋಗಿ ನಿಲ್ಲಿಸ್ಬಿಡುತ್ತೆ. ಈ ಶಕ್ತಿ ಯಾವುದಕ್ಕೆ? ವೇದಾಂತ ವಾಕ್ಯಗಳಿಗೆ ಇದೆ. ಆದ್ರಿಂದಲೇ ವೇದಾಂತ ವಾಕ್ಯ ಅಜ್ಞಾನವನ್ನು ಕಳೆಯೋದ್ರಿಂದಲೇ ನಿಮಗೆಲ್ಲ ಪ್ರಯೋಜನವನ್ನು ಉಂಟು ಮಾಡುತ್ತೆ. ಅಜ್ಞಾನವನ್ನು ಮತ್ತೆ ಅಧ್ಯಾರೋಪ ಪದ ಹೇಳಬೇಕು, ಈಗ ಬೇಡ, ಆಮೇಲೆ ಹೇಳ್ತೀನಿ ಹ್ಯಾಕ್ ಕಳೆಯುತ್ತೆ ವೇದಾಂತ ವಾಕ್ಯ ಮುಂದೆ ಹೇಳ್ತೀನಿ. ಈಗ ನನಗೆ ಮುಂದಿನ ವಿಷಯ ಏನು ಗೊತ್ತಾ? ಪ್ರಮಾಣ ಪ್ರಮೇಯವಾರ ಅಂದರೆ ತರ್ಕ. ತರ್ಕ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಇದರಲ್ಲಿ ತುಂಬ ದೊಡ್ಡ ಚಾಪ್ಟರ್ ಇದೆ, ಒಂದೊಂದು ಚಾಪ್ಟರ್ನು ಹೇಳ್ತಾ ಹೋಗೋಕ್ಕಾಗಲ್ಲ, ಎಷ್ಟೋ ಸಂಗ್ರಹ ಹೇಳ್ತೇನೆ. ತರ್ಕ ಇದೆಯಲ್ಲ, ಮನುಷ್ಯ ಜೀವನದಲ್ಲಿ ತರ್ಕ ಮಾಡದೇ ಇರೋದಿಲ್ಲ. ತರ್ಕ ಅಂದ್ರೇನು? ಅನುಭವಗಳನ್ನು ಜೋಡಿಸಿ ಒಂದು ಜ್ಞಾನವನ್ನು ಉಂಟು ಮಾಡ್ಕೊಳ್ಳೋದು, ಒಂದು ದೃಷ್ಟಾಂತದಿಂದ ಅದರ ಹಾಗೆ ಇದು ತಿಳ್ಕೊಳ್ಳೋದು. ಒಂದು ವಸ್ತು ಕೊಡ್ತಾರೆ, ನೀವು ತಿನ್ನೋ ಕೊಡ್ತಾರೆ, ನೀವು ತಿಂತೀರಿ, ತಿಂದ ಮೇಲೆ ಏನು ಅಂತ ಕೇಳ್ತಾರೆ, ನಿಮ್ಗೆ ಅನುಭವ ಆಗುತ್ತೆ. ನನಗೆ ಹಾಗೆ ಮಾಡಿಬಿಟ್ರು ಒಬ್ರು ತಾಯಿ ಕೂತ್ಕೊಂಡು ಇದನ್ನು ತಿನ್ನಿ ನೋಡೋಣ, ತಿಂದೆ, ಏನು ಹೇಳಿ ಇದು ಈ ಥರ ಇದೆ ಅಂದೆ ನಾವು. ಯಾಕಂದ್ರೆ ಹಿಂದೆ ತಿಂದಿರೋ ನೆನಪಾಗಬೇಕಲ್ಲ. ಅಂದ್ರೆ ಹಿಂದಿನ ಒಂದು ಅನುಭವದ ಸಂಸ್ಕಾರ, ಅದೇ ಥರ ಈ ಜ್ಞಾನ ಅದು ನೋಡ್ಕೊಂಡು ಬುದ್ಧಿ ಹೇಳ್ತಾ ಇದೆ, ಇದು ಗುಳುಪಾವಟ್ಟೆ ಅಂತ. ಅದ ಗುಳುಪಾವಟ್ಟೆ ಅಲ್ವಾ ಅಲ್ವಾ? ಗೊತ್ತಿಲ್ಲಪ್ಪ, ಒಂದು ಬಗ್ಗೆ ಅಂತ ಒಂದು ನನಗೆ ನಿಜವಾಗಿ ಕೇಳಿದ್ರೆ ತಿಂಡಿ ತಿನ್ನೋಕೆ ಬರುತ್ತೆ ಹೊರತು ನಂಗೆ ತಯಾರು ಮಾಡೋಕ್ಕಾಗಲ್ಲ. ತಿಂದ್ರೆ ಯಾವುದನ್ನ ಮೂಲ ವಸ್ತು ಕೇಳಿದ್ರೆ ಯಾವುದರಿಂದ ಮಾಡಿದಾರೆ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಇದರಲ್ಲಿ ಬೆಲ್ಲ ಇದೆ, ಬೆಲ್ಲ ಇರೋದು ಹೇಗೆ ಗೊತ್ತಿರ್ಬೋದು, ಅಥವಾ ಸಿಹಿ ಸಕ್ಕರೆ ಬೆಲ್ಲ ಇದ್ದೇ ಇರುತ್ತೆ, ಸಿಹಿ ಗೊತ್ತಾಗುತ್ತೆ. ಇನ್ನು ಹಿಟ್ಟು ಯಾವುದು ಅಂತ ಕೇಳಿದ್ರೆ ಈ ವಾಸನೆ ನೋಡಿದ್ರೆ ಇದು ಸ್ವಲ್ಪ ಗೋಧಿ ಹಿಟ್ಟೋ ಮೈದಾ ಹಿಟ್ಟೋ ಗೊತ್ತಾಗ್ತಾ ಇಲ್ಲ, ಹೀಗೆ ಹೇಳ್ತೀವೋ ಇಲ್ವಾ? ಇದೆಲ್ಲ ನಮ್ಮ ತರ್ಕದ ಬುದ್ಧಿ. ಮನುಷ್ಯ ಅನುಭವಗಳನ್ನು ಜೋಡಿಸಿ ಬುದ್ಧಿಯಲ್ಲಿ ಏನು ಜ್ಞಾನ ಮಾಡ್ಕೊಳ್ತಾನೋ ಅದಕ್ಕೆ ತರ್ಕ ಅಂತ. ತರ್ಕ ಬೇಕು, ಆದರೆ ತರ್ಕ ಅತಿ ಮಾಡಬಾರ್ದು, ಅದಕ್ಕೊಂದು ಲಿಮಿಟೇಷನ್ ಇದೆ. ನಾವು ಚೆನ್ನಾಗಿ ತಿಳ್ಕೋಬೇಕು. ಬರೀ ತರ್ಕ ಮಾಡಿದ್ರೆ ಆಗಲ್ಲ, ಅನುಭವವನ್ನು ಜೋಡಿಸ್ಕೋಬೇಕು. ಅನುಭವಾನುಸಾರಿಯಾದ ತರ್ಕ ಬೇಕು. ಅನುಭವಾನುಸಾರಿಯಾದ ತರ್ಕ ಮಾಡೋಕ್ಕೆ ಶ್ರುತಿನೇ ಹೇಳ್ಕೊಡೋದು. ಶಂಕರಾಚಾರ್ಯ ಒಂದು ಮಾತು ಬರುತ್ತೆ, ನಿಮಗೆ ಕತೆ ಹೇಳಿದ್ರೆ ನಿಮಗೆ ಅನುಭವ ಬರುತ್ತೋ ಜ್ಞಾನ ಆಗುತ್ತೋ, ದೃಷ್ಟಾಂತ ಕೊಟ್ಟು ಹೇಳಿದ್ರೆ ಜ್ಞಾನ ಆಗುತ್ತೋ ಅಂತ ಹೇಳಿ. ಯಾವ್ದು ಹತ್ರ ಜ್ಞಾನಕ್ಕೆ? ದೃಷ್ಟಾಂತ ಹತ್ರ, ಕತೆ ಹೇಳಿದ್ರೆ ದೂರ. ಅವರು ಗೊತ್ತಾಗತ್ತೆ. ಕತೆ ಹೇಳಿದ್ರೆ ಏನೂ ಅರ್ಥ ಆಗಲ್ಲ, ಕತೆನೇ. ರಾಮಾಯಣ ಕತೆ ಕೇಳಿದ್ರೆ ಏನೋ ಜ್ಞಾನ ಆಗುತ್ತೆ, ಭಾವನೆ ಬರ್ಬೋದು, ಭಕ್ತಿ ಬರ್ಬೋದು, ಜ್ಞಾನ ಬರಲ್ಲ. ಜ್ಞಾನ ಬರೋಕ್ಕೆ ಅನುಭವ ಬೇಕು. ಕತೆ ಹೇಳಿದ್ರೆ ರಾಮ ಇಂಥ ಮರದಡಿಯಲ್ಲಿ ಜಟೆಯನ್ನು ಧಾರಣೆ ಮಾಡಲ್ಲ. ಎಂಥ ಮರದ? ಇಂಗುದಿ ಮರ. ಇಂಗುದಿ ಮರದ ಅಡಿಯಲ್ಲಿ ತಲೆಗೆ ಅಂಟನ್ನು ಹಾಕ್ಕೊಂಡು ಚೆನ್ನಾಗಿ ಜಟೆ ಕಟ್ಟದ ಅಂದ್ರೆ ನಿಮಗೆ ಅನುಭವ ಬರುತ್ತಾ? ರಾಮ ನೋಡಿದಿರೋ, ಇಂಗುದಿ ಮರದ ತೈಲ ನೋಡಿದಿರೋ, ಜಟೆ ಕಟ್ಕೊಂಡಿದ್ದು ನೀವು ನೋಡಿದಿರೋ? ಏನಿಲ್ಲ. ಅದೇನು ಕಲ್ಪನೆ ಓ ರಾಮ ತಪ್ಪ, ಅವನು ನಮ್ಮಾಗಿ ಒಬ್ಬ ಮನುಷ್ಯ, ಅವನು ಕೂಡ ತಲೆ ಕೂದಲಿಗೆ ಇಂಗುದಿ ತೈಲ ಹಾಕ್ಕೊಂಡ, ಜಟೆ ಕಟ್ಕೊಂಡ, ಅಷ್ಟು ಅರ್ಥ ಆಗತ್ತೆ. ಅದು ಅನುಭವ ಜ್ಞಾನ ಅಲ್ಲ, ಕಥೆ ಜ್ಞಾನ, ಕಲ್ಪನೆಯ ಜ್ಞಾನ. ಅನುಭವದ ಜ್ಞಾನ ಅಂದ್ರೆ ನೀವು ಹೇಳಿದಾಗ ಅನುಭವ ಬಂದು ಅನುಭವದ ಜೊತೆಯಲ್ಲಿ ಜ್ಞಾನ ಆಗಬೇಕು. ದೃಷ್ಟಾಂತದಲ್ಲಿ ಆಗತ್ತೆ ಅಂತಾರೆ. ಆದರೆ ಈಗ ಕೇಳ್ತೀನಿ ನೋಡಿ, ಅವರು ದೃಷ್ಟಾರ್ಥೇನ ಅದೃಷ್ಟಾರ್ಥಂ ಸಮರ್ಥಯಂತಿ ಯುಕ್ತಿ ಅನುಭವಸ್ಯ ಸನ್ನಿಕೃಷ್ಯತೆ ಐತಿಹ್ಯ ಮಾತ್ರೇಣ ಕಥನಂ ಕಥಯಂತಿ ಶ್ರುತಿ ಅನುಭವಸ್ಯ ವಿಪ್ರಕೃಷ್ಯತೆ ಅಂತ ಬರೆದು. ಈ ವಾಕ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಹೀಗೆ ನಡೀತಂತೆ ನಮ್ಮ ಅಜ್ಜನ ಕಾಲದಲ್ಲಿ, ನಮ್ಮ ಮುತ್ತಜ್ಜನ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ಅಂದರೆ ಅದು ಐತಿಹ್ಯ. ಐತಿಹ್ಯ ಅಂದ್ರೇನೋ ಇತಿಹಾಸ. ಇತಿಹಾಸ ಕೇಳಿದರೆ ಅನುಭವ ದೂರ. ದೃಷ್ಟವಾದ ಒಂದು ದೃಷ್ಟಾಂತ ಕೊಟ್ಟು ಹೇಳಿದರೆ ಅನುಭವಕ್ಕೆ ಹತ್ರ. ಆದ್ದರಿಂದ ಯುಕ್ತಿ ತರ್ಕ ಅನ್ನೋದು ಅನುಭವಕ್ಕೆ ಬೇಕು ಅಂತ ಹೇಳಿ ಶುರು ಮಾಡಿದ್ರು ತರ್ಕವನ್ನು. ಶಂಕರಾಚಾರ್ಯ ಹೇಳ್ತಾರೆ ಆಗಲ್ಲ ನಿಮ್ಗೆ ತರ್ಕಕ್ಕೆ ಜಾಗ ಅಂತ. ಅದು ಕೊನೆಯಲ್ಲಿ ಹೇಳ್ತೀನಿ, ಶ್ರುತಿಯೇ ಹತ್ರ, ಅನುಭವಕ್ಕೆ ತರ್ಕ ಅಲ್ಲ ಅಂತ ನಾನು ಸಿದ್ಧಪಡಿಸ್ಬೇಕು. ಶ್ರುತಿ ಅಂದ್ರೇನೋ ವೇದ. ವೇದ ಅನುಭವಕ್ಕೆ ಹತ್ರ. ಯಾವ್ದು ಹತ್ರ ಅಲ್ಲ?
ತರ್ಕ ಅಲ್ಲ ಅಂತ ಹೇಳಬೇಕು. ಯಾಕಲ್ಲ, ಯಾಕೆ ಹತ್ರ ಅಂತ ಹೇಳ್ಬೇಕಲ್ವಾ. ಈಗ ನೋಡಿ, ಒಂದು ಶ್ರುತಿಯ ಕಥೆ ಇದೆ. ನಚಿಕೇತನ ಕಥೆ ಕೇಳಿದಿರಲ್ವಾ? ನಚಿಕೇತನ ಕಥೆ ಹೇಳ್ತಾ ಹೋದ್ರೆ ಇನ್ನೂ ಟೈಮೆಲ್ಲ ಹೋಗ್ಬಿಡುತ್ತೆ. ಕಥೆ ಕೇಳಿದಿರಿ. ಕಥೆ ಆದಮೇಲೆ ಯಮ ನಚಿಕೇತನಿಗೆ ವರ ಕೊಡ್ತಾನೆ. ವರದಲ್ಲಿ ಒಂದು 2 ವರ ಆದಮೇಲೆ 3ನೇ ವರದಲ್ಲಿ ಕೇಳ್ತಾನೆ, ನನಗೆ ಈ ದೇಹೇಂದ್ರಿಯ ಸಂಘಾತಕ್ಕಿಂತ ವಿಲಕ್ಷಣನಾದ ಜೀವ ಅಂದರೆ ಇವುಗಳನ್ನು ಬಿಟ್ಟ ನಾನೇನಾಗಿರೋ ನನ್ನ ಸ್ವಭಾವ ಹೇಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ನೀನು ಚೆನ್ನಾಗಿ ತಿಳ್ಕೊಂಡಿದೀಯಾ. ಏತದ್ ವಿದ್ಯಾ ಅನುಶಿಷ್ಟ ಸ್ವಯಾಹಂ. ವಿದ್ಯಾಮನೇನೋ ವಿಜಾನೀಯ, ಈ ವಿದ್ಯೆಯೇನೂ ಅಲ್ಲ, ಇದನ್ನು ತಿಳ್ಕೊಳ್ಬೇಕು ಅಂತ ನಾನಿದ್ದೀನಿ. ನಾನು ದೇಹ ಇಂದ್ರಿಯ ಬುದ್ಧಿ ಮನಸ್ಸು ಇವುಗಳಿಗಿಂತ ಬೇರೆಯಾಗಿದ್ಕೊಂಡ ನನ್ನ ಸ್ವರೂಪ ಏನಿದೆ ಅದನ್ನು ನಾನು ತಿಳ್ಕೊಳ್ಬೇಕು ಅಂತಿದ್ದೀನಿ. ನೀನು ಅನುಶಾಸನ ಮಾಡಿ ತಿಳ್ಕೊಳ್ಬೇಕು ಅಂತ ಕೇಳಿದ. ಯಮನಿಗೆ ಭಯ ಆಗುತ್ತೆ. ಅಯ್ಯಯ್ಯೋ ಇವನು ಸರಿಯಾದ ಜಾಗಕ್ಕೆ ಕೈ ಹಾಕ್ಬಿಟ್ಟ ಅಂತ ಹೇಳಿ ತಡಿ ಅಂತ ಹೇಳಿ ಪ್ರಲೋಭನೆ ಮಾಡಿದ. 100 ವರ್ಷ ಆಯುಷ್ಯ ಕೇಳೋ, ಮಕ್ಕಳನ್ನು ಕೇಳೋ, ಮೊಮ್ಮಕ್ಕಳು ಕೇಳೋ, ರಾಜ್ಯ ಕೇಳೋ, ಅಪ್ಸರಸ್ತ್ರೀಯನ್ನು ಕೇಳೋ, ವಾಹನ ಕೇಳೋ, ಏನ್ ಬೇಕಾದ್ರೂ ಕೇಳೋ, ಅದನ್ನ ಕೇಳಬೇಡ ಅಂತ. ಅವ್ನು ಬಿಡ್ಲಿಲ್ಲ. ಅವ್ನು ಪಟ್ಟು ಹಿಡ್ಕೊಬಿಟ್ಟ. ಯಾವಾಗ ತಪ್ಪಿಸ್ಕೊಳಕ್ ಹೋದ ಯಮ, ಅವ್ನು ಪಟ್ಟು ಹಿಡ್ಕೊಂಡ. ಆಮೇಲೆ ಯಮ ಒಪ್ಕೊಂಡ, ಇಂಥ ಶಿಷ್ಯ ನನಗೆ ಬೇಕು, ನಿಜವಾಗಿ ಪ್ರಿಯತಮ ಅಂದ್ರೆ ನೀನೇ. ಅತ್ಯಂತ ಪ್ರಿಯತಮ ಯಾರೋ ನಚಿಕೇತನೆ ಅಂತ ಹೇಳಿ ಹೊಗಳಿ. ಮುಂದೆ ಒಂದು ನಚಿಕೇತ ತನ್ನ ಪ್ರಶ್ನೆಯನ್ನು ವಿವರಣೆ ಮಾಡಿದ್ದಾನೆ. ಪುಣ್ಯ ಪಾಪಗಳನ್ನು ಮೀರಿರಬೇಕು, ಕಾಲತ್ರಯವನ್ನು ಮೀರಿರಬೇಕು, ಕಾರ್ಯಕಾರಣವನ್ನು ಮೀರಿರುವಂತಹ ಒಂದು ವಸ್ತು ಇದೆ, ಅದನ್ನು ತಿಳಿಸ್ಕೊಡು. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರಾಸ್ಮಾತ್ ಕೃತಾಕೃತ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ. ನೀನು ಅನುಭವದಲ್ಲಿ ನೋಡ್ತಾ ಇದೀಯಾ ಆ ಪರಮಾರ್ಥ ಸತ್ಯವನ್ನ, ಅದನ್ನು ಕೇಳ. ಇದು ಶ್ರುತಿಯ ಕಥೆ. ಮುಂದೆ ಯಮ ಹೇಳ್ತಾರೆ. ಈಗ ದೃಷ್ಟಾಂತದಿಂದ ಹೋಗ್ತಾರೆ. ಈಗ ನಾನು ಆ ಕಡೆ ಶ್ರುತಿಯಿಂದ ಬಂದೆ, ಇಲ್ಲಿವರೆಗೆ ಬಂದಿದ್ದೀನಿ. ಇನ್ನು ಯಮ ಉತ್ತರ ಹೇಳಬೇಕು, ಆ ಜಾಗಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ. ಇಲ್ಲಿವರೆಗೆ ಕಥೆ ಆಯ್ತು. ಮುಂದೆ ಅನುಭವ ಹೇಳ್ತಾನೆ ಯಮ. ಈಗ ದೃಷ್ಟಾಂತ ಹೇಗೆ ಅಂದ್ರೆ, ಈ ಜಗತ್ತು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಇಟ್ಕೊಂಡಿದ್ದೀವಿ. ಇದುವರೆಗೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದೀನಿ, ಈಗ ಕಾಣಿಸ್ತಾ ಇದೆ ಅಂತ ಒಪ್ಕೋತೀನಿ. ಇದು ದೃಷ್ಟಾಂತ ಕೊಡಬೇಕಾದ್ರೆ ಯಾರಿಗೆ ದೃಷ್ಟಾಂತ ಕೊಡಬೇಕು? ಜೀವನಿಗೆ ದೃಷ್ಟಾಂತ ಅಂತ ಇಟ್ಕೊಳ್ಳಿ. ಜೀವ ಅಂದ್ರೆ ಯಾವ ಥರ ಇದ್ದಾನೆ ಅಂತ ಕೇಳಿದ್ರೆ, ಒಂದು ದೃಷ್ಟಾಂತ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದ ಹಾಗೆ ಜೀವ ಮನಸ್ಸಲ್ಲಿ ಪ್ರತಿಬಿಂಬ ಬಿದ್ದಿದ್ದಾನೆ. ದೃಷ್ಟಾಂತ ಅರ್ಥ ಆಗತ್ತೆ ಅಂತ ಮಾಡ್ಕೊಂಡಿದ್ದೀವಿ. ಬರೀ ತಪ್ಪರ್ಥ. ಯಾಕೆ ಹೇಳ? ಪ್ರತಿಬಿಂಬ ಬೀಳಬೇಕಾದ್ರೆ ಬಿಂಬಕ್ಕೊಂದು ಆಕಾರ ಇರ್ಬೇಕು ತಾನೆ. ಆಕಾರ ಇಲ್ಲಿರೋದು ಪ್ರತಿಬಿಂಬ ಬೀಳುತ್ತಾ? ಪ್ರತಿಬಿಂಬ ಬೀಳುತ್ತೆ. ಆಮೇಲೆ ಪ್ರತಿಬಿಂಬ ಬೀಳಬೇಕಾದ್ರೆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ದೂರ ಇರಬೇಕೋ ಇಲ್ವಾ? ಈಗ ಯಾರ ಪ್ರತಿಬಿಂಬ ಜೀವ? ಪರಮಾತ್ಮನ ಪ್ರತಿಬಿಂಬ. ಪರಮಾತ್ಮನಿಗೆ ಆಕಾರ ಇದೆಯಾ? ಇಲ್ಲ. ಆಮೇಲೆ ಪರಮಾತ್ಮನಿಗೂ ಜೀವನಿಗೂ ದೂರ ಇದೆಯಾ? ಅಲ್ಲೂ ಸೂರ್ಯ ಇರಬೇಕು, ಇಲ್ಲಿ ನೀರು ಇರಬೇಕು. ಸೂರ್ಯನಲ್ಲೇ ನೀರು ಹೋಗಿಲ್ಲ. ಪ್ರತಿಬಿಂಬ ಅದೇನೋ. ಆಕಾರವಿಲ್ಲದ ಪರಮಾತ್ಮನಿಗೆ, ದೂರವಿಲ್ಲದ ಅಂತಃಕರಣಕ್ಕೆ ಆ ಜೀವ ಅನ್ನೋ ಪ್ರತಿಬಿಂಬ ಬಿತ್ತು ಅಂತ ಹೇಳ್ತೀರಲ್ಲ, ಯಾವ ಥರ ಪ್ರತಿಬಿಂಬ ಬೀಳುತ್ತೆ? ಹೊಂದಿಸಿ ನೋಡ. ಪ್ರತಿಬಿಂಬದ ಹಾಗೆ ಅಂದ್ಬಿಟ್ರಲ್ಲ, ದೃಷ್ಟಾಂತ ಹೇಗೆ ಹೊಂದಿಸ್ತೀರಾ? ಹೊಂದಲ್ಲ, ನಮ್ಗೆ ಅನುಭವ ಬರಲ್ಲ. ಹೊಂದಾಯ್ತಾ? ಇನ್ಯಾವುದಾದ್ರು ಒಂದು ದೃಷ್ಟಾಂತ ಕೊಡ. ಈಗ ಒಬ್ಬ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ ಒಂದು ಕಥೆ ಕೇಳ್ತೀವಿ. ಬೇಡ, ಇದಕ್ಕೆ ದೃಷ್ಟಾಂತದಿಂದ ಸೃಷ್ಟಿ ಮಾಡಿದ ಕಥೆ ಬೇಡ ನಮಗೆ, ದೃಷ್ಟಾಂತದಿಂದ ಹೇಳ್ತೀವಿ ಅಂತ ಹೇಳಿ. ಯಾವ ದೃಷ್ಟಾಂತ ತಗೋತೀರೋ? ಕುಂಬಾರ ದೃಷ್ಟಾಂತ ತಗೋತೀರೋ, ಅಕ್ಸಾಲಿಗೆ ದೃಷ್ಟಾಂತ ತಗೋತೀರೋ, ಅಥವಾ ಬಟ್ಟೆ ಮಾಡ್ತಾನಲ್ಲ ನೇಜೆಯವನು, ಆ ದೃಷ್ಟಾಂತದಂತೆ ಪರಮಾತ್ಮ ಪ್ರಪಂಚವನ್ನು ಸೃಷ್ಟಿ ಮಾಡ್ದ ಅಂತ ನೀವು ದೃಷ್ಟಾಂತ ಕೊಟ್ರೆ ಎಷ್ಟು ಕಷ್ಟ ಬಂದ್ಬಿಡುತ್ತೆ ಗೊತ್ತಾ? ನೋಡಿ, ಕುಂಬಾರನಿಗೆ ಅವನೇ ಮಡಿಕೆ ಆಗೋಕ್ಕಾಗಲ್ಲ, ಒಂದು ದೃಷ್ಟಾಂತ. ಇನ್ನು ಕುಂಬಾರ ಆ ಮಡಿಕೆ ತಗೊಂಡು ಮಣ್ಣು ತಗೊಂಡು ಮಡಿಕೆ ಮಾಡ್ತಾನಲ್ಲ, ಆ ಮಣ್ಣು ಅಚೇತನವಾಗಿದೆ. ಈ ಪರಮಾತ್ಮನಿಗೆ ಈ ಪ್ರಪಂಚ ಮಾಡೋಕ್ಕೆ ಅಚೇತನವಾದ ವಸ್ತು ಯಾವುದು? ಯಾವುದನ್ನು ಪ್ರಪಂಚವಾಗಿ ಮಾಡ್ದ? ತಾನೇ ಪ್ರಪಂಚವಾದ್ನೋ ಯಾವುದಾದ್ರೂ ಒಂದು ತಗೊಂಡು ಪ್ರಪಂಚ ಮಾಡಿದ್ನೋ? ಈ ದೃಷ್ಟಾಂತ ಕೊಡೋರು ಏನು ಮಾಡ್ಬಿಡ್ತಾರೆ ಗೊತ್ತಾ? ಪರಮಾತ್ಮ ಕುಂಬಾರನ ಹಾಗೆ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಅಡಿಗೆ ಮಾಡೋನು ಅವನೇ ಅಡಿಗೆ ಆಗೋಲ್ವಲ್ಲ, ಅವನೇ ಅನ್ನ ಆಗ್ಬಿಡ್ತಾನ, ಅವನೇ ಅನ್ನ ಸಾರು ಹುಳಿ ಆಗ್ತಾನೆ, ಆಗಲ್ಲ. ಅಡಿಗೆ ಬೇರೆ ಇರ್ತಾನೆ. ಅಯ್ಯ, ಪರಮಾತ್ಮನು ಪ್ರಪಂಚಕ್ಕಿಂತ ಬೇರೆ ಇದ್ದಾನೆ.
ಅವನು ಒಂದಷ್ಟು ಪರಮಾಣುಗಳನ್ನು ತಗೊಂಡು ದಪ 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 ಬಡಿದು ಅದನ್ನು ಭೂಮಿ ಅಂತ ಒಂದು ಮಾಡ್ದ, ಇದನ್ನು ಮಾಡ್ದ ಅಂತ ಹೇಳ್ತಾರೆ. ಇದು ನೀವು ಕೇಳಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಪರಮಾಣುವನ್ನು ಯಾಕೆ ಸೇರಿಸ್ತಾ, ಹ್ಯಾಕ್ ಸೇರಿಸ್ತಾ, ಅವನಿಗೆ ಕೈಕಾಲಿತ್ತೋ ಇಲ್ವೋ ಸೇರಿಸೋಕೆ, ಅವನು ಹ್ಯಾಕ್ ಬಡ್ದ, ಹ್ಯಾಕ್ ಕೂಡಿಸ್ತಾ, ದೃಷ್ಟಾಂತ ಕೊಡ. ದೃಷ್ಟಾಂತ ಏನೋ ಇಲ್ಲಿ ಸರಿ, ಪರಮಾತ್ಮನೇ ಕೊಡಿ ನೋಡ. ಆಗಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ತರ್ಕವನ್ನು ಇಟ್ಕೊಂಡು ತರ್ಕಪಾದ ಅಂತ ಒಂದು ಪಾದ ಇದೆ. ತರ್ಕಪಾದದಲ್ಲಿ ಎಲ್ಲಾ ತಾರ್ಕಿಕರನ್ನು ಹೊಡೆದಾಕ್ಬಿಟ್ರು ಶಂಕರ. ಯಾವುದನ್ನು ಹೊಡೆದಾಕಿದ್ರು? ಅನುಭವದಿಂದ ಹೇಳಿದ್ರು. ಸ್ವಾಮಿ, ಒಂದು ಕಾರಣ ಹುಟ್ಟಬೇಕಾದ್ರೆ ಅನೇಕ ಕಾರಣಗಳು ಬೇಕು ಅಂತೀಯಲ್ಲ. ಒಂದು ಕುಂಬಾರ ಬೇಕೋ, ಅದಕ್ಕೆ ಚಕ್ರ ಬೇಕೋ, ಅದ ನೀರು ಬೇಕೋ, ಮಣ್ಣು ಕಲಿಸ್ಬೇಕೋ, ಆ ಥರ ಏನಿಲ್ಲ. ಹಾಲು ಮೊಸರಾದಾಗ ಏನು ಮಾಡ್ಕೊಳ್ಬೇಕು? ಹಾಲು ಮೊಸರಾದ್ರೆ ಮೊಸರಾದ್ಮೇಲೆ ಹಾಲು ಉಳಿಯತ್ತಾ? ಆದ್ರಿಂದ ನಾವೇನು ಹೇಳ್ತೀವಿ, ದೃಷ್ಟಾಂತ ಅನ್ನೋದು ಪರಿಪೂರ್ಣ ಇಲ್ಲ. ಆದ್ರಿಂದ ತರ್ಕವನ್ನ ಮಾಡಿದಾಗ ಈ ತರ್ಕದಲ್ಲಿ ದೃಷ್ಟಾಂತ ಬೇಕು, ಆದರೆ ವಿವಕ್ಷಿತ ಅಂಶ ಮಾತ್ರ ತಗೋಬೇಕು, ಪೂರ್ತಿ ತಗೋಬಾರ್ದು. ಎಷ್ಟು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಅಂದರೆ ಬೇಕಾದಷ್ಟು ದೃಷ್ಟಾಂತ ಇದೆ ವೇದಾಂತದಲ್ಲಿ. ನಾವು ಹೇಳ್ತೀವಿ ಎಲ್ಲಿಂದ ಹಗ್ಗದ ಹಾವನ್ನು ದೃಷ್ಟಾಂತ ಹೇಳ್ತೇವೆ. ಹಗ್ಗದ ಹಾವು ದೃಷ್ಟಾಂತ ಸರಿಯಾಗತ್ತಾ? ಪೂರ್ಣದಾಗಿ ದೃಷ್ಟಾಂತ. ಇನ್ಯಾವ ದೃಷ್ಟಾಂತ? ಭೂಮಿಯಿಂದ ಎಲ್ಲ ಹುಟ್ಟೋ ದೃಷ್ಟಾಂತ. ನೂರಾರು ದೃಷ್ಟಾಂತಗಳಿದೆ. ದೃಷ್ಟಾಂತಗಳು ಯಾವುದೂ ಕೂಡ ಪರಿಪೂರ್ಣವಾದ ಜ್ಞಾನವನ್ನು ಉಂಟು ಮಾಡೋದಿಲ್ಲ. ಹಾಗಾದ್ರೆ ಯಾವುದು ಜ್ಞಾನ ಉಂಟು ಮಾಡುತ್ತೆ? ವೇದಾಂತ ವಾಕ್ಯ. ವಾಕ್ಯ ಜ್ಞಾನ ಉಂಟು ಮಾಡುತ್ತೆ ಅಂತ ಹೇಳ್ತೀರಿ, ನೀವು ದೃಷ್ಟಾಂತ ಮಾಡಲ್ಲ ಅಂತ ಹೇಳ್ತೀರಲ್ಲ, ಅನುಭವಕ್ಕೆ ಯಾವ್ದು ಹತ್ರ ಅಂತ ಕೇಳಿದ್ರು. ಯಾವ್ದು ಹತ್ರ ಅಂತೀರಿ ನೀವು? ಈಗ ಹೇಳ್ತಾರೆ ಶಂಕರಾಚಾರ್ಯರು, ವೇದಾಂತ ವಾಕ್ಯವೇ ಅನುಭವಕ್ಕೆ ಹತ್ರ. ಈಗ ಯಮನ ಮಾತನ್ನು ಕೇಳೋಣ. ವೇದಾಂತ ವಾಕ್ಯವನ್ನು ಹೇಳ್ತಾರೆ, ನೋಡಪ್ಪ, ಈ ಜೀವ ಇದಾನಲ್ಲ, ಇವನು ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತಾವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನ. ಗೀತೆ ಬಂದ್ಬಿಟ್ಟದು. ಅದು ಗೀತೆಯೋ ಕಥವೋ ಒಂದಕ್ಕೊಂದು ಹತ್ರ ಇದೆ. ನ ಜಾಯತೆ ಮ್ರೇವಾ ಕದಾಚಿತ್ ನಾಯಂ ಕುತಶ್ಚಿತ್ ನಭೋ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಮೂರು ಪಾದ ಒಂದೇ, ಮಧ್ಯದ ಒಂದು ಪಾದ ಮಾತ್ರ ಬೇರೆ. ಇವನು ಯಾವುದೊಂದು ನಿಮಿತ್ತದಿಂದ ಹುಟ್ಟುವುದಿಲ್ಲ, ಪ್ರಪಂಚದಲ್ಲಿ ಹುಟ್ಟು ಅನ್ನೋದೇ ಹೊಂದೋದಿಲ್ಲ. ಏನ್ರಿ ಇದು, ಹುಟ್ಟು ಅನ್ನೋದೇ ಹೊಂದೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇಷ್ಟು ಜನ ಹುಟ್ಟೋದು ನೋಡ್ತಾ ಇದ್ದೀವಿ, ಇಷ್ಟೆಲ್ಲ ತಯಾರಾಗೋದು ನೋಡ್ತಾ ಇದ್ದೀವಿ, ಹುಟ್ಟೇ ಹೊಂದಲ್ಲ ಅಂತೀರಲ್ಲ ಅಂದ್ರೆ, ಈಗ ಅವರು ಅನುಭವದಿಂದ ಒಂದು ಕೆಲವು ಪ್ರಶ್ನೆ ಮಾಡ್ತಾರೆ. ಇದು ಚೆನ್ನಾಗಿದೆ ಪ್ರಶ್ನೆ. ಕೇಳಬೇಕು ಮೊದಲು, ಬೇಡ. ಕಾರಣ ಇದೆಯಲ್ಲ, ಇದು ಇರೋದು, ಇದು ಇರೋದು ಅಂತ ಇಟ್ಕೊಂಬೇಡ. ಇದರಿಂದ ಇದು ಹುಟ್ಟತ್ತೆ, ಇದರಿಂದ ಹುಟ್ಟತ್ತೆ ಅಂತ ಒಪ್ಕೋತೀರಾ? ಅಥವಾ ಇದರಿಂದ ಇದೇ ಹುಟ್ಟತ್ತೆ, ಇದರಿಂದ ಇದೇ ಹುಟ್ಟತ್ತೆ ಅಂತ ಒಪ್ಕೋತೀರಾ? ಇದರಿಂದ ಇಲ್ಲೇ ಇರೋದು ಹುಟ್ಟತ್ತೆ, ಇಲ್ಲೇ ಇರೋದ್ರಿಂದ ಇದು ಹುಟ್ಟತ್ತೆ ಅಂತ ಒಪ್ಕೋತೀರಾ? ಈಗ ಕಾರಣ ಕಾರ್ಯಕ್ಕೆ ಬೇರೆ ಆಗಿರ್ಬೇಕೋ ಅದೇ ಆಗಿರ್ಬೇಕೋ? ಅದೇ ಆಗಿರ್ಬೇಕು, ಬೇರೆಯೂ ಆಗಿರ್ಬೇಕು. ಇದ್ದಿರ್ಬೇಕು, ಇಲ್ಲೇ ಇರಬೇಕು. ಇದ್ದದ್ದು ಹುಟ್ಟತ್ತೆ ಅಂದ್ರೆ ಹುಟ್ಟೋದ್ರಿಂದ ಏನಪ್ಪ ಪ್ರಯೋಜನ? ಹುಟ್ಟಿದ ಮೇಲೆ ಏನಾಗಬೇಕು? ನಾವು ಇದೇ ಅನಿಸ್ಕೋಬೇಕು. ಮುಂಚೆನೇ ಇದೆ ಅಂತ ಅದೇ ಯಾಕೆ ಹುಟ್ಟಬೇಕು? ನಮ್ಮಲ್ಲೊಬ್ರು ಕೇಳೋರು, ಜಗತ್ತಿಗೆ ಏನೋ ಒಂದು ಕಾರಣ ಅಂತ ಹೇಳ್ತೀರಲ್ಲ, ಆ ಕಾರಣ ಯಾವುದರಿಂದ ಹುಟ್ಟಿದೆ? ಇನ್ನೊಂದು ಕಾರಣ ಅದು ಯಾವುದರಿಂದ ಹುಟ್ಟಿದೆ? ಇನ್ನೇನು ಹೇಳಿದೆ, ಅದು ಯಾವುದರಿಂದ ಹುಟ್ಟಿದೆ? ಆದ್ರಿಂದ ಜಗತ್ತು ಹೀಗೆ ಇದೆ ಅಂದ್ಕೊಂಡ್ಬಿಡಿ, ಯಾವತ್ತೂ ಹುಟ್ಟೇ ಇಲ್ಲ ಅಂತ ಇಟ್ಕೊಂಡ್ಬಿಡಿ. ನಾನು ಹೇಳಿದೆ, ಸರಿ, ಹೀಗೆ ಇದೆ ಅಂದ್ರೆ ತೋರ್ತಾ ಆಗಿದೆಯೋ ಅಥವಾ ಬೇರೆ ಥರ ಇದೆಯೋ? ಈ ವಿಚಾರ ಯಾತಕ್ಕೆ ಬೇಕು ಅಂದ್ರೆ, ನಾವು ತರ್ಕ ಮಾಡುವ ಸಾಮರ್ಥ್ಯ ಸರಿಯಾದ ದಾರಿಯಲ್ಲಿ ಹೋಗಬೇಕು. ತರ್ಕಶಾಸ್ತ್ರ ಅನ್ನೋದು ಬಹಳ ದೊಡ್ಡದು. ನಾನು ಓದಿಲ್ಲ, ನೀವು ಯಾರು ಓದಿದ್ದೀರ ತರ್ಕಶಾಸ್ತ್ರನ? ಇಲ್ಲ, ಸದ್ಯ ಬದುಕೊಂಡ್ರಿ. ತರ್ಕಶಾಸ್ತ್ರ ಓದೋದಿದೆಯಲ್ಲ ಬಹಳ ಕಷ್ಟ. ನಮಗೆ ಸಾಹಿತ್ಯ ಅಂತ ಸಂಸ್ಥೆಯಲ್ಲಿ ಒಂದು ಪರೀಕ್ಷೆ ಇದೆ, ಅದರಲ್ಲಿ ತರ್ಕ ಸಂಗ್ರಹ ಅಂತ ಒಂದು ಪುಸ್ತಕ ಇದೆ. ತರ್ಕ ಸಂಗ್ರಹಕ್ಕೆ ಒಂದು ವ್ಯಾಖ್ಯಾನ ಇದೆ, ಮುಕ್ತಾವಳಿ ಅಂತದ ಅನ್ನಂಬಟ್ಟರ ವ್ಯಾಖ್ಯಾನ, ಮುಕ್ತಾವಳಿ ಒಂದು ಇದೆ. ಅದು ಲೈನ್ ಹೇಗಿದೆ ಅಂದರೆ, ಮನುಷ್ಯ ಅಂದರೆ ಯಾರು ಅಂದರೆ ಮನುಷ್ಯತ್ವವನ್ನು ಉಳ್ಳವನು ಮನುಷ್ಯ. ಮನುಷ್ಯತ್ವ ಅಂದರೆ ಏನು? ಯಾರು ಮನುಷ್ಯನಿದೆಯೋ ಅದೇ ಮನುಷ್ಯತ್ವ.
ಇಷ್ಟುದ್ದ ಹೇಳ್ತಾರೆ. ನಾನು ಹೇಳಿದೆ ಇಷ್ಟೆಲ್ಲ ನೀವು ಹೇಳಿದ್ರೆ ಮನುಷ್ಯ ಅನ್ನೋ ಅನುಭವ ಗೊತ್ತಾಗುತ್ತಪ್ಪ. ಮನುಷ್ಯ ಅನ್ನೋದನ್ನು ಇಷ್ಟುದ್ದ ಲಕ್ಷಣ ಮಾಡಿ ಹೇಳಿ ತಿಳ್ಕೊಳ್ಳೋದ್ರಿಂದ ಲಾಭ ಏನು? ಏನು ಪ್ರಯೋಜನ ಇದೆ? ಆ ಲಕ್ಷಣಶಾಸ್ತ್ರ ಅಂತ ಹೇಳಿದ್ರು. ಅದಕ್ಕೇನಿದ್ರು ಲಕ್ಷ್ಮಣಶಾಸ್ತ್ರ ಅಲ್ಲ, ಏನೋ ಲಕ್ಷಣಶಾಸ್ತ್ರ. ಡೆಫಿನೇಷನ್ ಹೇಳಬೇಕಂತ. ಅದು ಹೇಳುವಾಗ ಸಂಸ್ಕೃತ ಭಾಷೆ ಇದೆಯಲ್ಲ, ಅದಕ್ಕೆ ನೀವು ಇವ್ರು ಕಲ್ತಿದ್ದೀರ, ನೀವು ಕಲ್ತಿದ್ದೀರಾ, ಓದಿರ್ಬೇಕು. ನೀವು ಏನು ಎಣ್ಣೆ ಅಲ್ವಾ ಓದಿರೋದು? ಆ ಎಣ್ಣೆಗೆ ಇರಬೇಕಲ್ಲ ಸ್ವಲ್ಪ ತರ್ಕ. ಇದೆ ಯಾವುದು? ಯಾವ ಎಣ್ಣೆ ನಿಮ್ದು? ಅಲ್ಲ, ನಾನು ತರ್ಕ ಮಾಡೋ ಶಕ್ತಿ ಬೇಕೋ, ಆದರೆ ತರ್ಕ ಶಾಸ್ತ್ರ ಓದ್ಬೇಕು. ಇಲ್ಲಿ ನೋಡಿ, ತರ್ಕನೇ ಬೇಡ ಅಂತ ಹೇಳ್ತಾ ಇಲ್ಲ ನಾನು. ಬಹಳ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತರ್ಕನೇ ಬೇಡ ಅಂತ ಅಂದ್ಬಿಟ್ಟು. ತರ್ಕ ಮಾಡುವಂಥ ಬುದ್ಧಿ ಬೇಕೋ, ಆದರೆ ತರ್ಕಶಾಸ್ತ್ರ ಬೇಡ. ತರ್ಕಶಾಸ್ತ್ರದಲ್ಲಿ ಇಷ್ಟುದ್ದ ಲೈನು ನನಗೆ ಬಾಯಿಗೆ ಹೇಳೋಕೆ ಬರಲ್ಲ. ನಮ್ಮ ಗುರುಗಳವರು ಒಂದು ಪುಸ್ತಕ ಬರೆದಿದ್ದಾರೆ. ಇವತ್ತಿಗೂ ಯಾರಿಗೂ ಅರ್ಥ ಆಗಿಲ್ಲಪ್ಪ. ನಿಮ್ಗೆ ಅರ್ಥ ಇದೆ ಅಂದ್ರೆ ಲಕ್ಷಣಶಾಸ್ತ್ರಿ ಗುರು ಹಸೆ ಅಂತ ಒಂದು ಕಥೆ ಪುಸ್ತಕ ನೀವು ಅವಶ್ಯವಾಗಿ ಓದಬೇಕು. ಓದಿ ಅರ್ಥ ಹೇಳ್ಬೇಕು ನಿಮಗೆ. ಬರೀ ಓದಿದ್ರಾಗಲ್ಲ. ಅದು ಯಾವ ಪುಸ್ತಕ? ಅದೋ ಕನ್ನಡ ಪುಸ್ತಕ, ಸಂಸ್ಕೃತ ಪುಸ್ತಕ ಅಲ್ಲ. ಒಳ್ಳೆ ಕಥೆ, ತುಂಬ ಚೆನ್ನಾಗಿರೋ ಕಥೆ, ಅದ್ಭುತವಾದ ಕಥೆಯ ಪುಸ್ತಕ. ಅದು ತುಂಬ ಚಿಕ್ಕ ಪುಸ್ತಕ, ಒಂದು 30-40 ಪೇಜ್ ಇದೆಯಲ್ಲ ಅಷ್ಟೇ. असन्नामधे इष्ट प्रकारता अनुरूपित, झटकार इष्ट प्रकारता अनुरूपित, ಅಕ್ಕಟೆ ಇಷ್ಟ ಪ್ರಕಾರದ अनुरूपित. ಇಷ್ಟು ದಿವಸ ಆಗಿದೆ. ಯಾರಾದ್ರೂ ಈ ವಾಕ್ಯಕ್ಕೆ ಅರ್ಥ ಹೇಳಿದ್ರೆ ಪ್ರಕಾರತಾ ನಿರೂಪಿತ, ನಿಷ್ಠತಾ ನಿರೂಪಿತ, ಅವಚ್ಛೇದಕ ಅವಚ್ಛಿನ್ನತಾ ರೂಪಿತ ಒಂದು ಹೇಳ್ತಾರೆ. ನನಗೆ ಇಷ್ಟುದ್ದೇ ಹೇಳಿದ್ರೆ ಅರ್ಥ ಹೇಳಿದ್ರೆ ಅವ್ರು ಹೇಳಿದ್ರು, ಒಬ್ರು ತರ್ಕದ ಮೇಷ್ಟ್ರು, ನೀವು ಗಟ್ಟಿ ಮಾಡ್ಕೊಂಬಂದಿದ್ರು. ಸ್ವಾಮಿ ಅರ್ಥ ಹೇಳಿ ಗಟ್ಟಿ ಮಾಡ್ಕೊಂಬಂತ ಹೇಳಿದ್ರೆ, ನೀವು ಗಟ್ಟಿ ಮಾಡ್ಕೊಂಬಂದು ಸ್ವಲ್ಪ ದಿವಸ ಉರು ಹಾಕಿ ಅರ್ಥ ಆಗತ್ತೆ. ಅದು ಉರು ಹಾಕಿದ್ರೆ ಅರ್ಥ ಆಗತ್ತ. ಬೇಡ ಅಂದ್ರೆ ಬೇಕಾದ್ರೆ ವೇದವನ್ನು ಉರು ಹಾಕ್ತೀನಿ, ಪುರುಷ ಸೂಕ್ತ, ರುದ್ರಪಾರಾಯಣ ಉರು ಹಾಕ್ತೀನಿ, ಪುಣ್ಯ ಉಂಟು ಅಂತ ಹೇಳ್ತಾರೆ. ಈ ತರ್ಕ ಪುಣ್ಯ ಇಲ್ಲ, ನಾನು ಉರು ಹಾಕಲ್ಲ. ಅಂದರೆ ಮನುಷ್ಯನಿಗೆ ತರ್ಕಶಾಸ್ತ್ರ ದಾರಿ ತಪ್ಪಿಸತ್ತೆ. ನಮ್ಮ ಸೂತ್ರಕಾರರು ಕೂಡ ಅತ್ಯಂತ ಅನಪೇಕ್ಷ ಶಿಷ್ಟೈರ ಅಪರಿಗ್ರಹ ಅಚ್ಚಾದವರು ಬರೆದ್ರು. ಎಲ್ಲ ಕಡೆಯಲ್ಲೂ ಬೇಡ ಅಂತ ಬರೆದಿದ್ದಾರೆ. ನಾನು ಒಂದು ವಿದ್ವತ್ ಸಭೆಯಲ್ಲಿ ಕೇಳಿದೆ. ವಿದ್ವತ್ ಸಭೆ ನಡೀತಾ ಇದೆ. ಸಭೆಯಲ್ಲಿ ಎಲ್ಲ ಸೂತ್ರಕಾರರು ಹೇಳಿದ್ದಾರೆ, ಶಂಕರಾಚಾರ್ಯರು ಬರೆದಿದ್ದಾರೆ, ತರ್ಕಶಾಸ್ತ್ರವನ್ನು ನೀವು ಓದಬಾರದು ಅಂತ. ಇವತ್ತು ನೀವು ಯಾವುದೇ ವೇದಾಂತದ ತರಗತಿಗೆ ಹೋಗ್ರಿ, ಮೊಟ್ಟ ಮೊದಲು ಹೇಳ್ಕೊಡೋದು ಯಾವುದು? ತರ್ಕಶಾಸ್ತ್ರ. ಯಾಕೆ ಹೇಳ್ಕೊಡ್ತೀರಿ ಅಂತ ಕೇಳಿದ್ರು. ಉತ್ತರ ಏನು ಹೇಳಿದ್ರು? ಮೌನ. ಏನು ಉತ್ತರ? ಯಾಕೆ ನಾನು ಪಟ್ಟು ಹಿಡಿದ್ಬಿಟ್ಟಿದ್ದೀನಿ. ಶಂಕರಾಚಾರ್ಯರು ನನ್ನ ವಾಕ್ಯ ಅಲ್ಲ, ನನ್ನ ವಾಕ್ಯ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನೀವು ಯಾಕೆ ಅಂದ್ಬಿಡೋ. ಯಾರ ವಾಕ್ಯ ಅದು? ಶಂಕರಾಚಾರ್ಯರು ಬರೆದಿರೋರ ವಾಕ್ಯ, ಬಾದರಾಯಣಾಚಾರ್ಯರು ಸೂತ್ರಕಾರರು ಬರೆದಿರೋ ವಾಕ್ಯ. ಯಾಕೆ ನೀವು ಈ ಸೂತ್ರವಾಕ್ಯ ಇದ್ರೂ ಕೂಡ ನೀವು ತರ್ಕಶಾಸ್ತ್ರವನ್ನು ಬಹಳ ದೊಡ್ಡದಾಗಿ ಗೌರವ ಕೊಡ್ತೀರಿ, ಒಳ್ಳೆ ಸಾಮೂಹಿಕವಾಗಿ ಬಹಳ ತರ್ಕಶಾಸ್ತ್ರ ಪಂಡಿತರು ಶಾಲೆ ಹೊದಿಸ್ತೀರಿ, ಅವರಿಗೆ ಒಳ್ಳೆ ಮರ್ಯಾದೆ ಕೊಡ್ತೀರಿ. ಮರ್ಯಾದೆ, ಮನುಷ್ಯನಿಗೆ ಮರ್ಯಾದೆ ಕೊಡೋದು ಒಳ್ಳೇದು, ಶಾಸ್ತ್ರಕ್ಕೆ ಯಾಕೆ ಕೊಡ್ತೀರಿ ಅಂತ ಕೇಳಿದೆ. ಹೇಳಲಿಲ್ಲ. ಆದರೂ ಅವ್ರ ಮನಸ್ಸಲ್ಲಿತ್ತು ಏನಂತ? ತರ್ಕಶಾಸ್ತ್ರ ಓದಬೇಕು. ತರ್ಕಶಾಸ್ತ್ರ ಓದದೆ ಹೋದರೆ ಅನ್ಯಾಯ ವೇದಾಂತ ಆಗ್ಬಿಡುತ್ತೆ. ನ್ಯಾಯ ಅಂದರೆ ತರ್ಕಶಾಸ್ತ್ರ ಅಂತ ಮಾಡ್ಕೊಂಡ್ಬಿಟ್ರು. ಈ ವಿಚಾರ ಬೇರೆ ಹೋಯಿತು. ಪ್ರಸ್ತುತ ಏನು ಅಂದರೆ, ತರ್ಕ ಅನ್ನುವಂತಹದ್ದು ವೇದಾಂತ ವಾಕ್ಯಕ್ಕೆ ವಿರೋಧವಾಗಬಾರದು. ಆದರೆ ಮನನ ಮಾಡುವಾಗ ಅನುಭವ ಜೋಡಣೆಯನ್ನು ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅಂತ ನಿನ್ನೆ ಇವರು 2 ವಾಕ್ಯ ಹೇಳಿದ್ರು. ಯಾರಾದರೂ ಗಮನಿಸಿದ್ರೋ ಇಲ್ವೋ ಗೊತ್ತಾಗಲಿಲ್ಲ. ನನಗೆ ಬಹಳ ಅದು ಆ ವಾಕ್ಯವನ್ನು ನೋಡಿದಾಗ ತುಂಬ ಅದ್ಭುತ ಅನ್ನಿಸ್ತು. ಎಲ್ಲಿ ತರ್ಕ ಇದೆ, ಎಲ್ಲಿ ಅನುಭವ ಇದೆ ಅಂತ. ಈಗ ಕನಸಿಂದ ಎಚ್ಚರಕ್ಕೆ ಬರ್ತೀವಿ. ಎಚ್ಚರಕ್ಕೆ ಬರುವಾಗ ಇರೋ ಪ್ರಪಂಚಕ್ಕೆ ಬರ್ತೀವೋ, ನಾವು ಬಂದ್ಮೇಲೆ ಪ್ರಪಂಚ ಸೃಷ್ಟಿ ಆಗತ್ತಾ? ಇರೋ ಪ್ರಪಂಚಕ್ಕೆ ಬರ್ತೀವಿ. ಹಾಗಾದ್ರೆ ಎಚ್ಚರದಿಂದ ಕನಸಕ್ಕೆ ಹೋಗುವಾಗ ಇರೋ ಪ್ರಪಂಚಕ್ಕೆ ಹೋಗ್ತಿರೋ, ಸೃಷ್ಟಿ ಆಗತ್ತ? ಅದಪ್ಪ ಅಲ್ಲ. ಇದು ನೋಡ್ರಿ, ಎರಡು ನೀವು ಒಂದ್ ಕಣ್ಣಿ ಬೆಣ್ಣೆ, ಒಂದ್ ಕಣ್ಣಿ ಸುಣ್ಣೆ ಹಚ್ತಾ ಇದ್ದೀರಿ. ಎರಡೂ ನಿಮ್ದೇ ಅನುಭವ. ಕನಸು ಯಾರ ಅನುಭವ? ನಿನ್ನ ಅನುಭವ. ಎಚ್ಚರ ಯಾರ ಅನುಭವ? ನನ್ನ ಅನುಭವ. ನೀವು ಕನಸಿಂದ ಎಚ್ಚರಕ್ಕೆ ಬರುವಾಗ ಇರೋ ಪ್ರಪಂಚಕ್ಕೆ ಬರ್ತೀರಿ, ಎಚ್ಚರದಿಂದ ಕನಸು ಹೋಗುವಾಗ ಇರೋ ಪ್ರಪಂಚಕ್ಕೆ ಹೋಗ್ರೆ ಯಾಕೆ? ಅಲ್ಲ, ನನ್ನ ಪ್ರಶ್ನೆ ಏನ್ ಗೊತ್ತಾ? ನೀವು ಕನಸಲ್ಲಿದ್ದಾಗ ಎಚ್ಚರ ಪ್ರಪಂಚ ಇರುತ್ತೆ ಗ್ಯಾರಂಟಿನಾ?
ಮತ್ತೆ ಅದು ಕನಸಾದಾಗ ಕಾಣುತ್ತೆ. ಹಾಗಾಗಿ ಇರೋ ಪ್ರಪಂಚಕ್ಕೆ ಬಂದ್ರಿ. ನಾವು ಕನಸು ಕಾಣ್ತಾ ಇದ್ದಾಗಲೂ ನಾವಿಲ್ಲದೆ ಹೋದ್ರು ಪ್ರಪಂಚ ಇರುತ್ತಲ್ವಾ? ಕನಸು ಕಾಣ್ತಾ ಇದ್ದಾಗ ನಾವಿಲ್ಲದೆ ಹೋದ್ರು ಯಾವ ಪ್ರಪಂಚ ಇರುತ್ತೆ? ಎಚ್ಚರ ಪ್ರಪಂಚ ಇರುತ್ತೆ. ಕರೆಕ್ಟಾನ? ಎಚ್ಚರ ಪ್ರಪಂಚ ನೋಡುವಾಗ ನಾವು ಕನಸಲ್ಲಿದ್ದೆ ಹೋದ್ರು ಕನಸಿನ ಪ್ರಪಂಚ ಇರುತ್ತೆ. ಹೇಳ್ಬೇಕಲ್ವಾ? ಒಂದ್ ಕಡೆ ಒಂದು ತೀರ್ಮಾನ ಹೇಳ್ಬಾರ್ದು. ನಾನು ಕೇಳೋ ಪ್ರಶ್ನೆ ಸರಿಯಾವಲ್ವಾ? ಇದು ನೋಡಿ ಅನುಭವಾನುಸಾರಿ ಪ್ರಶ್ನೆ. ನಮಗೆ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಲ್ಪನೆ, ಸ್ವಲ್ಪ ಅನುಭವ. ಕರೆಕ್ಟಾಗಿ ಅನುಭವನ ಹಿಡಿದು ಮಾತಾಡೋದಿಲ್ಲ. ನಾನು ನಿದ್ದೆ ಮಾಡ್ತಾ ಇದ್ರು ಪ್ರಪಂಚ ತನ್ನ ಪಾಡಿ ಮುಂದೆ ಹೋಗುತ್ತೆ ಅನ್ನೋದು ಅನುಭವ. ಹೌದು ಅಲ್ವಾ? ಅನುಭವ. ಸ್ವಾಮಿ ನಾನು ನಿದ್ದೆ ಮಾಡ್ತಾ ಇದ್ರು ನೋಡಿ 2 ಗಂಟೆ ನಿದ್ದೆ ಮಾಡಿರ್ತೀನಿ. ನಿದ್ದೆ ಮಾಡಿ 3 ಗಂಟೆ 1 ಗಂಟೆ ಮುಂದೆ ಹೋಗಿದೆಯೋ ಇಲ್ವಾ? 1 ಗಂಟೆ ಅನುಭವ ಇದೆಯಾ ನಿಮ್ಗೆ? ಇಲ್ಲೇ ನಾವು ತಪ್ಕೊಳ್ಳೋದು. ಅನುಭವಾನುಸಾರಿಯಾದ ತರ್ಕ ಕಲ್ಪನಾರೂಪವಾದ ಕೇಳಿದ ತರ್ಕ. ಕೇಳಿದ ತರ್ಕ ಪಕ್ಷಪಾತ, ಒಂದೊಂದು ಕಡೆ ಒಂದೊಂದು. ಅನುಭವ ತಕ್ಕಾಗಿ ತರ್ಕ. ಆಯಾ ಅವಸ್ಥೆಯನ್ನು ಆಯಾ ಅವಸ್ಥೆಯಲ್ಲಿ ಇಟ್ಕೊಂಡು ಅದೇ ಅವಸ್ಥೆ ದೃಷ್ಟಿಯಿಂದ ನೋಡಿದ ತರ್ಕ ಇದೆಯಲ್ಲ, ಅದು ಕರೆಕ್ಟ್. ಇನ್ನೊಂದು ಅವಸ್ಥೆ ಹೋಲಿಸ್ಕೊಂಡು ತರ್ಕ ಮಾಡ್ತಿರಲ್ಲ. ಇವನು ಹೀಗಿರೋದ್ರಿಂದ ಅವನು ಹಾಗೆ ಅಂತ. ಎಚ್ಚರ ಹೀಗಿರೋದ್ರಿಂದ ಕನಸು ಹೀಗೆ ಅಂತ ಹೇಳ್ಬೋದಾ? ಕನಸು ಹೇಗಿದೆಯೋ ಹಾಗೆ ಹೇಳ್ಬೇಕಾ? ಕನಸು ಹೇಗಿದೆಯೋ ಹಾಗೆ ಹೇಳ್ಬೇಕು. ಕನಸು ಹೇಗಿತ್ತು ನಿಮ್ಗೆ ನೋಡುವಾಗ? ಸುಳ್ಳು ಸುಳ್ಳು ಕಾಣಿಸ್ತಾ ಆಯ್ತಾ? ಏನ್ ಹೇಳಂಗಿಲ್ಲ ಅಲ್ಲ, ಹ್ಯಾಕ್ ಕಾಣಿಸ್ತಾ ಹೇಳಿದ್ರೆ. ಈಗ ನೋಡಿ, ಒಂದು ಅನುಭವಕ್ಕೆ ಹೋಗ್ತೀರಿ, ಒಮ್ಮನೆ ಊಟ ಮಾಡಿರ್ತೀರಿ. ನಿಮ್ಮ ಅನುಭವದಲ್ಲಿ ಚೆನ್ನಾಗಿ ಊಟ ಮಾಡಿದ್ರಿ, ಒಳ್ಳೆ ಜಿಲೇಬಿ ಊಟ ಆಗಿದ್ದಾರೆ, ಅನ್ನ ಸಾರು ಎಲ್ಲ ಆಗಿದ್ದಾರೆ. ಅನುಭವದಲ್ಲಿ ಹಾಗೆ ಇದೆ. ಈ ಮನೆಗೆ ಬಂದಮೇಲೆ ನೀವೇನು ಹೇಳ್ತೀರಿ ಗೊತ್ತಾ? ಅವ್ರ ಮೇಲೆ ಊಟ ಮಾಡ್ದಾಗಾಯ್ತು, ಜಿಲೇಬಿ ತಿಂದಾಗಾಯ್ತು ಅಂತ ಅಂತೀರೋ? ಏನಲ್ಲ ಹತ್ತದ. ಈಗ ಕನಸನ್ನು ಅನುಭವಿಸಿದ್ದನ್ನು ಎಚ್ಚರಲ್ಲಿ ಹೇಗೆ ಹೇಳ್ತೀರಿ? ಅನುಭವದ ಹಾಗಾಯ್ತು ಅಂತೀರಿ. ಯಾಕೆ ಹಾಗಾಗಂತೀರಿ? ಅನುಭವಿಸಿದೆ ಯಾಕೆ ಹೇಳಲ್ಲ? ಎಚ್ಚರದ ಮಾತ್ರ ಅನುಭವ, ಕನಸಿಂದ ಅನುಭವ ಅಲ್ವಾ? ಯಾಕೆ ಪಕ್ಷಪಾತ ನಿಮಗೆ ಬಂತು? ಆಯೋ, ಎಚ್ಚರ ಹೊಟ್ಟೆ ತುಂಬಿದ್ರೆ ಕನಸಲ್ಲಿ ಹೊಟ್ಟೆ ಎಚ್ಚರಾಗಿರಲ್ವಾ? ಯಾಕ ಅಲ್ಲಪ್ಪ, ಎಚ್ಚರದ ಹೊಟ್ಟೆ ತುಂಬಿರತ್ತಪ್ಪ, ಕರಿ ಹೋಗ್ತೀರಿ, ಹಸುವಾಗ್ಬಿಡತ್ತ. ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲೇ ಎಚ್ಚರದಲ್ಲಿ ಚೆನ್ನಾಗಿ ಉಂಡು ಅಲ್ಲ, ಎಚ್ಚರದಲ್ಲಿ ಚೆನ್ನಾಗಿ ಉಂಡು ಮಲಗಿ ಕನಸಿನಲ್ಲಿ 2 ದಿನ ಉಪವಾಸ ಇದ್ದಾಗ ಆಗ್ಬೋದು. 2 ದಿನ ಊಟ ಕನಸಿನ ಈ ಹೊಟ್ಟೆ ಇರುತ್ತಾ? ಕನಸಿನ ಶರೀರಕ್ಕೆ ಈ ಹೊಟ್ಟೆ ಇರುತ್ತಾ? ಆದ್ರೆ ನಾವು ಕನಸಿಗೆ ಹೋದ್ರೆ ಈ ದೇಹದಲ್ಲಿ ಹೊಟ್ಟೆಯಲ್ಲಿ ಇರುತ್ತಲ್ವೇ? ಇರುತ್ತಾ ಇಲ್ವಾ? ನಾವು ಕನಸಿಗೆ ಹೋದ್ರೆ ಈ ಎಚ್ಚರದ ಶರೀರದಲ್ಲಿ ಹೊಟ್ಟೆ ತುಂಬಿದ ಅನ್ನ ಇರುತ್ತೋ ಇಲ್ವಾ? ನಮಗೆ ಇದಕ್ಕೆ ಹೇಳೋದು, ಅನುಭವವನ್ನು ಕಲ್ಪನೆಯನ್ನು ಬಿಡಿಸಿ ತಿಳ್ಕೊಳ್ಳೋಕೆ ಬರ್ತಾ ಇಲ್ಲ. ನಿದ್ದೆಯಲ್ಲಿ ಏನು ಅರಿವಾಗಲಿಲ್ಲ ಅಂತ ಇಲ್ಲಿ ಬಂದು ಹೇಳ್ತೀವಿ. ಇದು ಈಗ ನಾವು ಹೇಳ್ತಾ ಇರೋದ್ರಿಂದ ಆ ಅನುಭವ ನಿದ್ದೆಯಲ್ಲಿ ಇತ್ತೋ ಇಲ್ವಾ? ಈಗ ನಾನು 1 ಗಂಟೆ ಪ್ರವಚನ ಮಾಡಿದೆ ಇಟ್ಕೊಳ್ಳಿ, ತುಂಬಾ ಕಷ್ಟ ಆಯ್ತು ಪ್ರವಚನ. ಅದು ಏನೂ ಅರ್ಥವಾಗಲಿಲ್ಲ. ನಿಮ್ಗೆ ಏನಾಯ್ತು? ಏನೂ ಅರ್ಥವಾಗಲಿಲ್ಲ. ಏನು ಅರ್ಥವಾಗಿಲ್ಲ ಅನ್ನೋ ಗೊತ್ತಾಗತ್ತೋ ಇಲ್ವಾ? ಹಾಗೆ ನಿದ್ದೆಯಲ್ಲಿ ನನಗೇನು ಗೊತ್ತಾಗಲಿಲ್ಲ ಅಂತ ಗೊತ್ತಾಯ್ತೋ ಇಲ್ವಾ? ಗೊತ್ತಾಯ್ತಾ? ನಿದ್ದೆಯಲ್ಲಿ ಸುಳ್ಳು ಹೇಳ್ತೇನೆ. ನಿದ್ದೆಯಲ್ಲಿ ಗೊತ್ತಾಗಲಿಲ್ಲ ಅಂತೂ ಗೊತ್ತಾಗಲ್ಲ, ಗೊತ್ತಾಗತ್ತೆ ಅಂತೂ ಗೊತ್ತಾಗಲ್ಲ. ಅಲ್ಲ, ಬುದ್ಧಿ ಇದ್ದು ಗೊತ್ತಾಗತ್ತೆ ಗೊತ್ತಾಗಲ್ಲ ಬೇರೆ, ಬುದ್ಧಿ ಇಲ್ಲದೇ ಗೊತ್ತಾಗಲಿಲ್ಲ ಅನ್ನೋದು ಬೇರೆ. ಈಗ ನೋಡಿ, ನಾನು ಯಾತಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಅನುಭವವನ್ನು ಜೋಡಿಸ್ಕೋಬೇಕು, ಜೋಡಿಸಿ ಬುದ್ಧಿ ಅದಕ್ಕೆ ತಕ್ಕಾಗೆ ತಿಳ್ಕೋಬೇಕು, ತಕ್ಕಾಗಿ ಉತ್ತರ ಹೇಳಬೇಕು. ನಾವೇನು ಮಾಡ್ತೀವಿ ಅಂದ್ರೆ, ಎಲ್ಲ ಮಾಡ್ಕೊಂಡು ಹಾಗೆ ಮಾಡಿಕೊಂಡು ಇವರೆಲ್ಲ ಇರ್ತಾರೆ, ನಾನೊಬ್ಬನೇ ನಿದ್ದೆಗೆ ಹೋಗಿರ್ತೀನಿ, ಇವರು ಪ್ರಪಂಚದಲ್ಲಿ ಹಾಗೆ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗಿರ್ತಾರೆ, ನಾನು ನಿದ್ದೆ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ತೀನಿ. ಇರ್ತಾರೋ ಇಲ್ವ ಇವರು? ಇರ್ತಾರೆ. ನಮ್ಮ ನಿದ್ದೆಗೇನು ಬರಲ್ಲ. ಇರ್ತಾರೆ ಅನ್ನೋಕ್ಕೆ ಏನು ಪ್ರಮಾಣ? ಎದ್ಮೇಲೆ ಅವ್ರು ಹೇಳೋದೇ ಪ್ರಮಾಣ ಅಲ್ವಾ? ಅಲ್ಲದೆ ಅವ್ರು ಇರ್ತಾರೆ ಅವ್ರು ಹೇಳೋದೇ ಪ್ರಮಾಣ ಆದರೆ ಗೋಡೆ ಇದೆ, ಗೋಡೆನೇ ಪ್ರಮಾಣ ಆಗುತ್ತೆ.
ಅವ್ರು ಇರ್ತಾರೋ ಇಲ್ವೋ ಅನ್ನೋ ಪ್ರಮಾಣ ನಿಮ್ಮ ಅನುಭವ ಆಗ್ಬೇಕು, ಅವ್ರು ಹೇಳೋದಲ್ಲ. ನಮ್ಮ ಅನುಭವದಲ್ಲೇ ಈ ತರ್ಕ ಅನ್ನೋದು ಅನುಭವಕ್ಕೆ ತಕ್ಕಾಯ ಮಾಡ್ಕೊಳ್ಳೋದನ್ನು ವೇದಾಂತ ವಾಕ್ಯದಲ್ಲಿ ಹೇಳ್ತಾರೆ. ಈಗ ಜೀವನದಲ್ಲಿ ಹುಟ್ಟು ಅಂದ್ರೆ ಏನು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಅನುಭವವನ್ನು ಕೇಳಿ. ಹುಟ್ಟು ಅಂದ್ರೆ ಇದ್ದದ್ದಿದ್ದಾಗೆ ಇದ್ರೆ ಹುಟ್ಟಾಗಲ್ಲ, ಇಲ್ಲದೆ ಇರೋದು ಹೊಸದಾಗಿ ಬರೋದಿಲ್ಲ, ಆದರೆ ಇದ್ದದ್ದು ನಾಶವಾಗೋದಿಲ್ಲ. ನಾಸತೋ ನಾಭಾವೋ, ಇದ್ದದ್ದು ಇಲ್ಲ ಅಂತ ಆಗೋದಿಲ್ಲ, ಇಲ್ಲದೆ ಇರೋದು ಇದೆ ಅಂತ ಆಗೋದಿಲ್ಲ. ಗಟ್ಟಿನ ನಿಮಗೆ ಅನುಭವ ಸಹಿತವಾದ ನ್ಯಾಯ ತಾನೇ ಇದು ಅನುಭವ ಸಹಿತವಾದ ಯುಕ್ತಿ ಆದರೆ, ಅದರ ತರ್ಕ ಅಂತ ಆದರೆ ಇದನ್ನು ಬಲವಾಗಿ ಹೇಳ್ಕೋಬೇಕು ನೀವು. ಏನಂತ? ಇದ್ದದ್ದು ಏನು ಮಾಡಿದ್ರು ಇಲ್ಲ ಅಂತ ಆಗಲ್ಲ, ಇಲ್ಲದೆ ಇರೋದು ಏನೇನೇ ಆದರೂ ಇದೆ ಅಂತ ಆಗಲ್ಲ. ಈಗ ಒಂದು ವಸ್ತುವಿಗೆ ಒಂದು ಆಕಾರ ಬರುತ್ತೆ ಅಂದ್ರೆ ಇಲ್ಲದೆ ಇರೋದು ಬಂತೋ ಇದ್ದದ್ದು ಬಂತೋ? ಬಾಳೆಕಾಯಿ ಹಣ್ಣಾಯ್ತು ಅಂತ ಇಟ್ಕೊಳ್ಳಿ, ಹಳದಿ ಕಲರ್ ಆಯ್ತು, ಮುಂಚೆನೇ ಇತ್ತಾ? ಇಲ್ಲದೆ ಇರೋದು ಬಂತೋ ಇಲ್ವಾ? ಈಗ ಇಲ್ಲದೆ ಇರೋದು ಬರಲ್ಲ ಅಂತೀರಿ. ಯಾವ್ದಿದ್ದದ್ದು ಯಾವ್ದು ಇಲ್ಲದೆ ಇರೋದು? ಬಹಳ ಕಷ್ಟ ಇದೆ. ನಮಗೆ ಏನಾಗುತ್ತೆ ಅಂದ್ರೆ, ದೃಷ್ಟಾಂತ ಒಂದು ಕೊಟ್ಟೆ, ಅಕ್ಕಿ ಅನ್ನ ಆಯ್ತು, ಇದ್ದ ಅನ್ನವ ಇಲ್ಲದೆ ಇರೋ ಅನ್ನವ? ಮುಂಚೆನೆ ಅನ್ನ ಇದ್ದಿದ್ರೆ ಯಾರು ಅನ್ನ ಮಾಡ್ತಾರೆ? ರೂಪ ಬೇರೆ ಆಯ್ತು ಅಂತ ಇಟ್ಕೊಳ್ಳಿ, ಬೇರೆ ಆ ರೂಪ ಅನ್ನೋದು ಬಂತೋ ಇಲ್ಲ ಹೋಗ್ಲಿ, ಆ ಇಲ್ಲದೆ ಇರೋ ರೂಪ ಬಂತು ಅಂತ ಒಪ್ಕೋತೀರಾ? ಅಂದ್ರೆ ನಮ್ಮ ಬುದ್ಧಿಗೆ ನಿಜವಾದ ತತ್ವವನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ತೀರ್ಮಾನ ಆಯಿತು. ಇದ್ದದ್ದಿದ್ದಾಗಿ ತಿಳ್ಕೋಬೇಕು. ಇದ್ದದ್ರಲ್ಲಿ ಕೆಲವು ಇಲ್ಲದೆ ಇರೋದು ತೋರಬಹುದು, ಇಲ್ಲದೆ ಇರೋದು ತೋರಬಹುದು ಅಂದ್ರೇನೋ, ಇದ್ದಾಗೆ ಇದ್ಕೊಂಡು ಬೇರೆ ಥರ ತೋರಬಹುದು. ಆ ತೋರೋದನ್ನೇ ಹುಟ್ಟು ಅನ್ಬೇಕಾದ್ರೆ ಇಟ್ಕೋಬಹುದು. ಅದಕ್ಕೆ ನಮ್ಮ ಗೌಡಪಾದರು ಸತೋಹಿ ಮಾಯಾ ಜನ್ಮ ವಿದ್ಯತೆ ನತು ತತ್ವತಃ. ನಮಗೆ ಏನಾಗ್ತದೆ, ನಾವು ಮಂದಾಧಿಕಾರಿಗಳು. ಉಪಲಂಭ ಸಮಾಚಾರ ಅಸ್ತಿ ವಸ್ತುತ್ವವಾದಿನ ಜಾತಿಸ್ತು ದೇಶಿತಾ ಬುದ್ಧೈ ಅಜಾತೆ ಸ್ತ್ರಸತಾಂ ಸದಾ. ಸ್ವಾಮಿ, ನಮಗೆ ಕಾಣಿಸ್ತಾ ಇದೆ ಹುಟ್ಟೋದು, ಉಪಲಂಭನೇನೋ ಅನುಭವ ಕಾಣಿಸ್ತಾ ಇದೆ ಅಂತಾರೆ. ಯಾವ ಅನುಭವ ಅದು? ಇಂದ್ರಿಯಾನುಭವ. ನಾವು ಹೇಳ್ತಾ ಇರೋ ಅನುಭವ ಯಾವುದೋ? ಸಾಕ್ಷಿ ಅನುಭವ. ಸಾಕ್ಷಿ ಅನುಭವದಲ್ಲಿ ಯಾವುದೂ ಹೊಸದಾಗಿ ಬರಲ್ಲ. ಇಂದ್ರಿಯಾನುಭವದಲ್ಲಿ ಇದ್ದದ್ದೇ ಬೇರೆ ಥರ ತೋರ್ತಾ ಇರುತ್ತೆ. ಆ ಇಂದ್ರಿಯಾನುಭವ ನಮಗೆ ಅರ್ಥವೇ ಆಗಲ್ಲ, ಹಿಡಿಯೋಕ್ಕೆ ಆಗಲ್ಲ. ಆದರೂ ಕೂಡ ಕಾಡ್ತಾ ಇದೆಯಲ್ಲ ಪ್ರಪಂಚ, ಹುಟ್ತಾ ಇರೋದು ನಾವು ನೋಡ್ತಾ ಇದೀವಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಹುಟ್ಟಿದ್ರು, ಸತ್ರು, ನಾವು ಹುಟ್ಟಿದೀವಿ, ನಾವು ಒಂದಿನ ಸಾಯ್ತೀವಿ. ಹೌದಲ್ವ? ನಾವು ತಿಳ್ಕೊಂಡಿರೋದು. ನಾವು ಸಾಯೋದು ಅನುಭವ ಆಗದೆ ಹೋದ್ರು ತರ್ಕ. ಏನ್ ತರ್ಕ? ಅಪ್ಪ ಅಜ್ಜ ಮುತ್ತಜ್ಜ ಎಲ್ಲ ಹಾಗೆ ಹುಟ್ಟಿ ಸತ್ರೋ, ನಾವು ಹಾಗೆ ಒಂದು ದಿವಸ ಹುಟ್ಟಿ ಸಾಯ್ತೀವಿ. ಇದು ತರ್ಕ. ಅನುಭವದಲ್ಲಿ ನಾವು ಹುಟ್ಟಿ ಸಾಯೋದು ನೋಡೋಕ್ಕಾಗತ್ತೋ? ಅನುಭವಿಸೋಕ್ಕಾಗತ್ತೋ? ಹುಟ್ಟೋದನ್ನು ಸಾಯೋದನ್ನು ಆಗಲ್ಲ. ಈಗ ಅನುಭವ ಹೋಗ್ತೀರಾ, ತರ್ಕ ಹೋಗ್ತೀರಾ? ಅನುಭವ ಹೋಗ್ಬೇಕು. ಅನುಭವದ ಪ್ರಕಾರ ಏನೋ, ಹುಟ್ಟಿರೋರೇ ಅಲ್ಲ, ಸಾಯೋರೇ ಅಲ್ಲ. ಹುಟ್ಟಿರೋರೆಲ್ಲ ಸಾಯೋರ ಗ್ಯಾರಂಟಿ ಇದೆಯಾ ನಿಮ್ ಜ್ಞಾನ? ಹಾಗೆ ಜ್ಞಾನ ಇದ್ದು ಬಿಟ್ರೆ ನೀವು ಹೆದರಿಕೆ ಇಲ್ಲ. ನಾವು ಹುಟ್ಟೋರಲ್ಲ, ಸಾಯೋರಲ್ಲ. ತರ್ಕದ ಜ್ಞಾನ ಆದರೆ, ತರ್ಕನೇನೋ ನಮ್ಮಪ್ಪ ಅಜ್ಜ ಮುತ್ತಜ್ಜ ಹಾಗೆ ನಾವು ಒಂದು ದಿವಸ ಸಾಯ್ತೀವಿ ಅಂತಾದ್ರೆ ಭಯ ಇದೆ, ಸಾಯಬಾರ್ದು ಅಂತ. ಸಾಯ್ತೀವಿ ಅಂತ ಗ್ಯಾರಂಟಿ ಗೊತ್ತಾದ್ರೂ ನ್ಯಾಯವಾಗಿ ಹೇಳಬೇಕಾಗಿಲ್ಲ. ಅಥವಾ ಅಥಚೈನಂ ತಥಾಪಿತ್ವಂ ಮಹಾಬಾಹೋ ಮೈವಂಜು. ನೀನು ಹುಟ್ಟಿಯ ಸತ್ತೇ ಸಾಯ್ತೀಯ ಅಂದ್ರೆ ಹೇಳೋದು ಅದಕ್ಕೆ ಹಿಡ್ಕೊ ಬದಲಾಯಿಸಕ್ಕೆ ಬರುತ್ತಾ? ಮನುಷ್ಯನಿಗೆ ಗೊತ್ತಿದೆ ಆಗತ್ತೆ ಅಂತ, ಆದ್ರೂ ನೋಡ್ತಾರೆ, ಆಗಬಾರ್ದು ಅಂತಾರೆ. ದೇಹ ಸಾಯತ್ತೆ ಅಂತ ಗೊತ್ತಿದೆ, ಸಾಯ್ತಾ ಇದೆ, ದಿನವೂ ಸಾಯ್ತಾ ಇದೆ. ಅದು ಏನಂತಾರೆ? ಸಾಯ್ಬಾರ್ದು. ಅಯ್ಯೋ, ನಾನು ಸಾಯ್ದಾಗ ಏನಾದ್ರು ಡಾಕ್ಟ್ರೇ ಉಳಿಸ್ಕೊಡ್ರಿ, ಏನಾದ್ರೂ ಮಾಡ್ರಿ ಅಂತೇಳಿ ಹೇಳೋದು ಸಾಯ್ತಾ ಒದ್ದಾಡ್ತಾರೆ. ಇದೆಯಲ್ಲ ಅನುಭವ ವಿರುದ್ಧವಾದ ತರ್ಕ ಇದೆ. ನಿಮ್ಮ ಅನುಭವಕ್ಕೆ ನೀವು ವಿರುದ್ಧವ ಮಾಡ್ತೀರಿ. ಆದ್ರಿಂದ ತರ್ಕವನ್ನ ಅನುಭವಕ್ಕೆ ತಕ್ಕ ಹಾಗೆ ಮಾಡ್ಕೊಂಡು ಹೋಗೋದು, ಅದನ್ನ ಶ್ರುತಿಯೇ ಹೇಳ್ಕೊಳ್ಳೋದು.
ಯಾರಿಗೆ ಹೇಳಿದ್ರೆ ಮಂದಾಧಿಕಾರಿಗಳಿಗೆ, ಉತ್ತಮಾಧಿಕಾರಿಗಳಿಗೆ ಅಲ್ಲ. ಉತ್ತಮಾಧಿಕಾರಿಗಳು ಅನುಭವವನ್ನು ನೋಡಿ ಜ್ಞಾನವನ್ನು ಪಡ್ಕೊಂಡ್ಬಿಡ್ತಾರೆ. ಅವರಿಗೆ ತರ್ಕ ಬೇಕಾಗಿಲ್ಲ. ಅದಕ್ಕೆ ಆಗಮ ಅಂತ ಹೇಳ್ತೀವಿ. ಯಾವಾಗ ಆಗಮ ಅಂದ್ರೆ ವೇದಾಂತ ವಾಕ್ಯ ಇದೆ ನೋಡು, ನಿನಗೆ ಏನು ಕಾಣಿಸುತ್ತೋ ಅದು ನಿನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ಒಂದು ವಾಕ್ಯ ಹೇಳಿತು ಅಂದ್ರೆ, ಹಾ ಇಷ್ಟು ಕಾಣಿಸ್ತಾ ಇದೆ, ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ನಂಗೆ ಕಾಣಿಸ್ತಾ ಇದೆ, ಇದ್ಯಾವುದು ನನ್ನ ಸ್ವರೂಪಕ್ಕೆ ಸೇರಿದ್ದಲ್ಲ, ಇದಕ್ಕಿಂತ ಬೇರೆಯಾದವ ನಾನು ನಿಂತ್ಕೊಂಡ್ಬಿಡ್ತಾನ ಸ್ವರೂಪದಲ್ಲಿ. ಅವನಿಗೆ ಮತ್ತೆ ತರ್ಕ ಬೇಕಾಗಿಲ್ಲ. ಆದರೆ ಸ್ವಾಮಿ ಎಲ್ಲ ನನ್ನ ನೋಡ್ತಾ ಇದ್ದಾರೆ, ನಾನು ಎಲ್ಲರನ್ನು ನೋಡ್ತಾ ಇದ್ದೀನಿ, ನನಗೂ ವಯಸ್ಸಾಗಿದೆ, ನಾನು ಬದಲಾಯಿಸಿದ್ದೀನಿ, ನಾನು ಬದಲಾವಣೆ ಇದೆಯೋ ಹೇಗೆ ಅಂತ ಹೇಳಿದ್ರೆ ಆವಾಗ ತರ್ಕ ದೃಷ್ಟಾಂತ ಬೇಕು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನಮುಖ್ಯತಿ. ಧೀರ ಅಂದ್ರೇನು? ವಿವೇಕಿ ತರ್ಥ, ವಿಂಗಡವಾಗಿ ಅರಿಯೋನು. ಹಾಗೆ ಬಾಲ್ಯ ಸತ್ರೆ ನಾನು ಸತ್ತೆ ಅಂತ ತಿಳ್ಕೊಳ್ಳೋಲ್ವೋ, ಹಾಗೆ ತಾರುಣ್ಯ ಹುಟ್ಟಿದ್ರೆ ನಾನು ಹುಟ್ಟಿದೆ ಅಂತ ತಿಳ್ಕೊಳ್ಳೋಲ್ವೋ, ಹಾಗೆ ವಯಸ್ಸಾದ್ರೆ ತಾರುಣ್ಯ ಹೋಗುತ್ತ ಒಂದು ಸಾಯ್ಲಿಲ್ವೋ, ಹಾಗೆ ನನಗೆ ಯಾವ ದೇಹದ ವಿಕಾರವೂ ಇಲ್ಲ, ನಾನು ಹುಟ್ಟಿರೋನು ಅಲ್ಲ, ತರುಣನೂ ಅಲ್ಲ, ವಯಸ್ಸಾದವನು ಅಲ್ಲ, ಸಾಯೋನು ಅಲ್ಲ. ಆದ್ರೆ ನನಗೆ ದೇಹವೂ ಸಂಬಂಧವಿಲ್ಲ, ದೇಹಾಂತರ ಪ್ರಾಪ್ತಿಯೂ ಇಲ್ಲ ಅಂತ ವಿಂಗಡವಾಗಿ ತಿಳ್ಕೊಂಡ್ರೆ ಅವನು ಅನುಭವಾನುಸಾರ ಯುಕ್ತಿ ಮಾಡ್ತಾನೆ. ಎಲ್ಲರೂ ಹುಟ್ಟಿದ್ದಾರೆ, ನಾನು ಹುಟ್ಟಿದ್ದೀನಿ, ಎಲ್ಲರೂ ಸಾಯ್ತಾರೆ, ನಾನು ಸಾಯ್ತೀನಿ. ಅವನು ವಿವೇಕಿನ, ಅವನ ಶುದ್ಧ ವಿವೇಕಿ. ಹೇಳ್ತಾರೆ, ಅಯ್ಯೋ ಸಾಯ್ತೀನಲ್ಲಪ್ಪ, ವಯಸ್ಸಾಗ್ಬಿಡ್ತಲ್ಲಪ್ಪ, ಇನ್ನೇನು ನಮ್ಮ ಕಾಲ ಆಯಿತು ಸ್ವಾಮಿ, ಯೋಚನೆ ಮಾಡೋದೇ ನಂದೆಲ್ಲ ಮುಗಿದೋಯ್ತು ಅಂತಾರೆ. ಏನು ಮುಗಿದೋಗುತ್ತೆ? ಸಾಯಕ ಹುಟ್ಟಿರೋ ನಾವ ತಿಳ್ಕೊಳಕ್ಕೆ ಹುಟ್ಟಿರೋ ಜಾತಕ್ಕೆ ನಮ್ಮ ಸ್ವರೂಪವನ್ನು ತಿಳ್ಕೊಳಕ್ಕೆ, ಸಾಯಕಲ್ಲ, ಸಾಯೋದನ್ನು ಬಿಡಿಸ್ಕೊಳಕ್ಕೆ. ನಾವು ಯಾರೋ ಮೃತ್ಯುಂಜಯರು. ಯಾವುದು ಮೃತ್ಯು? ಅಧ್ಯಾಸವೇ ಮೃತ್ಯು. ಸಾವನ್ನು ಕೊಡೋದು ಯಾವುದು? ಅಧ್ಯಾಸ, ಅವಿದ್ಯೆ. ಹೇ ಮೃತ್ಯೋರ್ಯಂತಿ ವಿತತಸ್ಯ ಪಾಷಂ. ಆ ಮೃತ್ಯು ಈ ಬಲೆ ಹಾಕ್ಬಿಟ್ಟಿದಾನಂತೆ, ಮೀನು ಹಿಡಿಯೋಕೆ ಬಲೆ ಹಾಕಿದಾಗ. ಆ ಅವಿದ್ಯೆ ಅನ್ನೋದು ನಾಮರೂಪವಾದ ಒಂದು ಬಲೆಯನ್ನು ಹರಡಿದೆ. ಯಾರು ಅದನ್ನು ಹಿಡ್ಕೋತಾರೋ ಅವ್ರು ಸಾಯ್ತಾರೆ. ಬಲೆಗೆ ಬಿದ್ದು ಮೀನೇನಾಗತ್ತೆ? ಹಾಗೆ ಅವಿದ್ಯಾ ಅನ್ನುವಂಥ ಅಧ್ಯಾಸ ಅನ್ನೋ ಮೃತ್ಯು ಬಲೆ ಹರಡಿಬಿಟ್ಟಿದೆ ಪ್ರಪಂಚದಲ್ಲಿ. ಅದರೊಳಗೆ ಸಿಕ್ಕೊಂಡವರು ದೇಹಾಭಿಮಾನ ಇರೋರೆಲ್ಲ ಹೋಗ್ತಾರೆ, ಬಕ್ ಬಕ್ ಅಂತ ಮುಳುಗ್ತಾರೆ, ಮೃತ್ಯು ಎತ್ತಾನೆ ಪಟಕ್ ಅಂತಾರೆ. ಯಾರು ವಿವೇಕಿಗಳು ಅಥಧೀರಾ ಅಮೃತತ್ವ ವಿದಿತ್ವ, ಆ ಅಮೃತತ್ವ ತಿಳ್ಕೋತಾರೆ, ಅಧ್ರುವೇಶು ನ ಪ್ರಾರ್ಥೆಯಂತೆ. ಈ ಅನಿತ್ಯವಾದ ತೋರಿಕೆಯ ಪ್ರಪಂಚದಲ್ಲಿ ಏನೂ ಬಯಸಲ್ಲ, ಏನು ಬೇಡ ಅಂತಾರೆ. ಇದು ತರ್ಕ ಅನುಭವಾನುಸಾರಿಯಾದರೆ, ಶ್ರುತಿಗೆ ಅನುಸಾರವಾದರೆ, ಶ್ರುತ್ಯನುಗೃಹೀತವಾದರೆ ಇದು ಅನುಭವ ಬರುತ್ತೆ. ಈಗ ತರ್ಕವನ್ನ ವೇದ ಹೇಳಿದ್ದು ಮನನ. ಏನಿದ್ದಾರೆ? ಮನನ. ಇಲ್ಲಿ ಅನ್ವಯ ವ್ಯತಿರೇಕ ಅಂತ ಅನುಭವಾನುಸಾರಿ ತರ್ಕ ಮಾಡಬೇಕು. ಅದು ಬಹಳ ಮುಖ್ಯ. ಈ ಅನ್ವಯ ವ್ಯತಿರೇಕ ತರ್ಕ ಮಾಡಿಬಿಟ್ರೆ ನಿಮಗೆ ತುಂಬಾ ಒಳ್ಳೆಯ ವಿಷಯ ಅರ್ಥವಾಗುತ್ತೆ. ಈಗ ಅದನ್ನ ನಮ್ಮ ಸುರೇಶ್ವರಾಚಾರ್ಯರು ಸ್ಥೂಲ ದೇಹಾನ್ವಯ ವ್ಯತಿರೇಕ, ಸೂಕ್ಷ್ಮ ದೇಹಾನ್ವಯ ವ್ಯತಿರೇಕ ಅಂತ ಮಾಡಿದ್ದಾರೆ. ಸ್ಥೂಲ ದೇಹ ಯಾವುದು? 7 ಧಾತುಗಳಿಂದ ಕೂಡಿದ ಅನ್ನಮಯವಾದ ಶರೀರ. ಇದು ಪಾತ್ರೆಯಲ್ಲಿರೋ ಅನ್ನ, ಎಲೆಗೆ ಬಡಿಸಿರೋ ಅನ್ನ, ದೇಹದಿಂದ ನಿಂತಿರೋ ಅನ್ನ, ಕಕ್ಕಸಲ್ಲಿ ಸೇರಿರೋ ಅನ್ನ, ಎಲ್ಲವೂ ನಾನೇನಾ? ಯಾವಾಗ ನಾನು 4 ಜಾಗದಲ್ಲಿ ಅನ್ನ ಇತ್ತು. ಎಲ್ಲೆಲ್ಲಿ ಅನ್ನ ಇದೆ? ಪಾತ್ರೆಯಲ್ಲಿ ಒಂದ್ಸಲ ಇತ್ತು ಅನ್ನ, ಆಮೇಲೆ ಎಲೆಗೆ ಬಡಿಸಿದ್ರು ಅದು ಅನ್ನ, ಆಮೇಲೆ ದೇಹದಲ್ಲಿ ಬಂತು ಅದು ಅನ್ನ, ಆಮೇಲೆ ಕಕ್ಕಸ ಹೋಯ್ತು ಅದು ಅನ್ನ. 4 ಅನ್ನದಲ್ಲಿ ಯಾವುದು ನಾನು ಅನ್ನೋ ಅನ್ನ, ಯಾವುದು ನಂದು ಹೇಳ್ರಿ ನೀವು ಮಾಡ್ಕೊಳ್ಳಿ. ಅನ್ವಯ ಅಲ್ವಾ? ನಿಜ ತಾನೇ ಹೇಳ್ತಾ ಇರೋದು. ಆತ್ಮನಾಮೇ ತ್ಯವಿದ್ಯಯ. ಏನ್ರಿ ನಾವು ಎಂಥ ಬುದ್ಧಿವಂತರು, ಎಂಥ ದಡ್ರು. ಪಾತ್ರೆಯಲ್ಲಿರುವಾಗ ನಾನು ಪಾತ್ರೆ ಕುದಿತಾ ಇದ್ದೀನಿ ಅಂತ ಅನ್ಕೋತೀರಾ? ಇಲ್ಲ. ಎಲೆ ಬಿಡಿಸಿದ್ರೆ ನಮ್ದು ಕಂಡ್ರಿಂದ ತಿಂದ ಮೇಲೆ ಬಿಟ್ಟ ಮೇಲೆ ನಾನು ಅಲ್ಲ ನಂದು ಅಲ್ಲ. ಅಂದ್ರೆ ಮನುಷ್ಯ ಒಂದೇ ಅನ್ನದ ವಿಕಾರವನ್ನ ಬೇರೆ ಬೇರೆ ಜಾಗದಲ್ಲಿದ್ದಾಗ ಬೇರೆ ಬೇರೆ ತರ ಯೋಚನೆ ಮಾಡ್ತಾನೆ. ತುಂಬಾ ಹೇಳಿದಾರ ಅವರು. ಒಂದೇ ದೇಹವನ್ನ 4 ಜನ 4 ತರ ಭಾವನೆ ಮಾಡ್ತಾರೆ. ಒಬ್ಬ ಕಾಮುಕ, ಅವನೊಂಥರ ಯೋಚನೆ ಮಾಡ್ತಾನೆ.
ನಾಯಿ ರಮಣೀಯ ಶುಚಿ ಸ್ವಾದ್ವಿ ಹಾ ಏಕಸ್ಯಾನ್ಯೋಹಿತಿ ಬಹಳ ಸುಂದರಿ ಅಂತ ಅನ್ನಮಯ ಶರೀರನು ಒಬ್ಬ ಕಾಮಕರು ಯೋಚನೆ ಮಾಡ್ತಾರೆ. ನಾಯಿ ಯೋಚನೆ ಮಾಡ್ತಾ ತಿನ್ನೋ ಆಹಾರ ಅಂತ ಯಾವುದೋ ಆ ಮನುಷ್ಯ ಸತ್ರೆ 4 ದಿವಸಕ್ಕೆ ತಿನ್ನಬಹುದು ಅಂತ. ಇನ್ನೊಬ್ಬ ಹೇಳ್ತಾನೆ ಎಲುಬಿನ ಗೂಡು ಅಂತ, ಹೊಲಸು ಶರೀರ ಅದು ಅಂತ. ಆ ವೈರಾಗ್ಯ ಸನ್ಯಾಸಿ ನೋಡ್ತಾರೆ. ಅಂದ್ರೆ ಒಂದೇ ದೇಹದಲ್ಲಿ ಬೇರೆ ಬೇರೆ ಭಾವನೆ ಬರುತ್ತೆ. ಅಂದ್ರೆ ಮನುಷ್ಯನು ವಸ್ತುನಿಷ್ಠವಾದ ವಿಚಾರವನ್ನು ಮಾಡದೆ, ವಿವೇಕವನ್ನಿಲ್ಲದೆ, ಯುಕ್ತಿಯನ್ನು ಬಳಸದೆ, ಅನ್ವಯ ವ್ಯತಿರೇಕವನ್ನು ಮಾಡದೆ ಹೋದ್ರೆ ದಾರಿ ತಪ್ತಾರೆ. ಇಲ್ಲಿ ಅನ್ವಯ ಅಂದ್ರೆ ಅನ್ನ. ನಾವು ಅದಕ್ಕಿಂತ ಬೇರೆ ಇದ್ದೀವಿ. ಪಾತ್ರೆಯಲ್ಲಿದ್ದಾಗ ಅಲ್ಲಿ ನೋಡಿದ್ವಾ ಅನ್ನನ? ಎಲೆ ಬಂದಾಗಲೂ ನೋಡಿದೀವಾ? ಇಲ್ಲಿದ್ದಾಗಲೂ ನೋಡೋಕೆ ಬರ್ತಿತ್ತು, ಹೋದಾಗಲೂ ನೋಡೋಕೆ ಬರುತ್ತೆ. ನೋಡ್ತಾ ಇರೋ ನಾಲ್ಕಲ್ಲಿ ಯಾವುದು ನಾನು ವ್ಯತಿರೇಕ ಯಾವುದು? ಅನ್ನವೇ. ನಾವು ಅನ್ವಯಿಂದೇನೋ 3 ಜಾಗದಲ್ಲೂ 4 ಜಾಗದಲ್ಲೂ ನೋಡುವಂಥವ್ರು. ನೋಡುವವನು ನೋಡಿಸ್ಕೊಳ್ತಾ ಇರುವಂತಹ ವಸ್ತು ನಾನು ಬಡ್ಕೋತೀರಿ. ಹಾಗೆಯೇ ಬುದ್ಧಿಯೂ ಕೂಡ ವಿಕಾರವಾಗ್ತಾ ಬದಲಾಯಿಸ್ತಾ ಇರುತ್ತೆ. ಮುಂಚೆ ಒಂಥರ ಇತ್ತು, ಇವತ್ತು ಯಾಕೋ ಮನಸ್ಸಲ್ಲಿ ದುಃಖ ಬಂತು, ಆ ದುಃಖ ಹೋಯ್ತು, ಭಯ ಬಂತು, ಭಯ ಹೋಯ್ತು, ಸಿಟ್ಟು ಬಂತು, ಸಿಟ್ಟು ಹೋಯ್ತು, ನನ್ ಬೇಜಾರಾಗಿತ್ತು, ಬೇಜಾರು ಹೋಯ್ತು. ಇಷ್ಟನ್ನು ನೋಡ್ತಾ ಇದೀವೋ ಇಲ್ವೋ? ಧೀ ವಿಕ್ರಿಯಾ ಸಹಸ್ರಾಣ ಸಾಕ್ಷ್ಯತೋಹಂ ಅವಿಕ್ರಿಯ. ಆ ವಿಕಾರ ಎಲ್ಲ ಈಗ ಹೊಳೆ ಹರಿದ ಹೋಗ್ತಾ ಇದೆ ಮನಸ್ಸಿನ ವಿಕಾರಗಳು. ನೀವು ಸೂರ್ಯನ ಹಾಗೆ ಆ ವಿಕಾರವನ್ನು ನೋಡ್ತಾ ಇದ್ದೀರಿ. ನೀವು ಅನ್ವಯಿ, ವಿಕಾರಗಳು ವ್ಯತಿರೇಕ. ವ್ಯತಿರೇಕ ಅಂದ್ರೆ ಬಿಟ್ಟೋಗುವ ವಸ್ತುವನ್ನ ನೋಡೋ ನೀವು ಅದೇ ನಾನು ಹೇಳ್ಕೊತೀರಾ. ಹೊಳೆ ನೀರು ನೋಡ್ತಾ ನಾನೇ ಹೊಳೆ ನೀರು ಮಾಡ್ಕೊತೀರಾ. ಹೊಳೆ ಹರಿತಾ ಇರೋ ನೀರು ನೋಡ್ತಾ ಇರೋ ನೀವು ದಳದಲ್ಲಿ ನಿಂತಿದ್ದೀರಿ. ಹೊಳೆ ನೀರು ನೋಡ್ತಾ ನಾನೇ ನೀರು ಹೊರಟೋಗ್ತಾ ಇದ್ದೀನಿ ಅಳ್ತಾ ಇದ್ದೀರಾ. ಯಾಕೆ ಅಳ್ತೀರಾ? ಬುದ್ಧಿ ಹೊಳೆ ಹಾಗೆ ಹರಿತಾ ಇದೆ ವಿಕಾರವಾಗಿ. ನೀವು ಬುದ್ಧಿಯನ್ನು ನೋಡ್ತಾ ಇದ್ದೀರಿ. ನಾನೇ ಬುದ್ಧಿಯನ್ನು ಮಾಡ್ಕೊಳ್ಳೋದೆ, ನಾನೇ ದೇಹ ಮಾಡ್ಕೊಳ್ಳೋದೆ, ಅಷ್ಟು ವಿವೇಕವೇ ಇದೆ ನಿಮಗೆ. ಇದು ಅನ್ವಯ ವ್ಯತಿರೇಕ. ಈ ಅನ್ವಯ ವ್ಯತಿರೇಕವನ್ನು 3-4 ಥರ ಹೇಳ್ತಾರೆ. ನಿನ್ನ ಬಾಲ್ಯಾದ ಅವಸ್ಥೆಗಳನ್ನು ನೋಡಿ, ಅಥವಾ ಎಚ್ಚರ ಕನಸು ನಿದ್ದೆಗಳಲ್ಲಿ 3 ಒಂದಿದ್ದ ಒಂದಿರೋಲ್ಲ. ಯಾವುದಿದ್ದ ಯಾವುದಿರಲ್ಲ? ಎಚ್ಚರ ಕನಸು ನಿದ್ದೆ ಇದ್ದಾಗ, ಎಚ್ಚರ ಇದ್ದಾಗ ಕನಸಿಲ್ಲ, ಕನಸಿದ್ದಾಗ ನಿದ್ದೆ ಇದ್ದಾಗ ಇದೆರಡೂ ಇಲ್ಲ. ಒಂದು ಬಿಟ್ಟು ಒಂದಿರೋಲ್ಲ. ಯಾವ ಒಂದು ಬಿಟ್ಟ ಇನ್ನೊಂದು ಇರೋಲ್ಲ. ನಾನು ಮಾತ್ರ 3ರಲ್ಲೂ ಇರ್ತೀನಿ. ನಾನು ಅನ್ವಯ. ನಾನು ಎಚ್ಚರದಿಂದ ಕನಸಿಗೆ, ಕನಸಿನ ನಿದ್ದೆಗೆ ಹೋಗ್ತೀನಿ ಅಂತ ನಾವು ಹೇಳ್ತೀವಿ. ನಿಜವಾಗಿ ಹೇಳಿದ್ರೆ ನಾನು ಇದ್ಕೊಂಡಿರ್ತೀನಿ. ನನ್ನ ಮುಂದೆ ಎಚ್ಚರ ಬರುತ್ತೆ, ಅದು ಆರು ಹೋಗುತ್ತೆ. ನನ್ನ ಮುಂದೆ ಕನಸು ಬರುತ್ತೆ, ಅದು ಆರು ಹೋಗುತ್ತೆ. ಸುಮ್ಮನೆ ನಾನು ಇರ್ತೀನಿ, ನನಗೆ ನಿದ್ದೆ ಅಂತ ಹೆಸರು ಕೊಡ್ತೀನಿ. ನಾವು ನನ್ನ ಮುಂದೆ 3 ಅವಸ್ಥೆ ಬರುತ್ತೆ ಹೊರತು ನಾನು ಅವಸ್ಥೆ ಹೋಗಲ್ಲ. ಹೋಗ್ತೀವ ನಾವು ಅವಸ್ಥೆಗೆ, ನಿದ್ದೆಗೆ ಹೋಗ್ತೀವ. ನಮ್ಮ ಹತ್ರ ನಿದ್ದೆ ಬರುತ್ತೆ, ನಮ್ಮ ಹತ್ರ ಕನಸು ಬರುತ್ತೆ, ನಮ್ಮ ಹತ್ರ ಎಚ್ಚರ ಬರುತ್ತೆ. ನಾವೇನು ಅವಸ್ಥೆಗೆ ಹೋಗಲ್ಲ. ಆದ್ರೆ ನಾವು ಅನ್ವಯಿ ಜೊತೆಲಿರೋರು. ಅವಸ್ಥೆ ವ್ಯತಿರೇಕ. ಅನ್ವಯ ವ್ಯತಿರೇಕ ಮಾಡಿದ್ರೆ ಏನ್ ಸಿಗತ್ತೆ ಅಂದ್ರೆ ಯಾವುದು ನಿಜ ಯಾವುದು ಸುಳ್ಳು ಇಷ್ಟರಲ್ಲೂ ಸೇರ್ಕೊಂಡಿರೋದು, ಬಿಟ್ಟೋಗಿರೋದು. ನಾವು ಎಲ್ಲ ಜ್ಞಾನವನ್ನು ಜಗತ್ತಿನಲ್ಲಿ ಅನ್ವಯ ವ್ಯತಿರೇಕದಿಂದ ಪಡ್ಕೋತಾ ಇದ್ದೀವಿ ಅಂತ ಒಂದು ಸಿದ್ಧಾಂತ ಇದೆ. ಕುರ್ಚಿನ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಕುರ್ಚಿ ಆಕಾರ ನೋಡ್ತೀವಿ, ಕುರ್ಚಿ ಶಬ್ದ ಕೇಳ್ತೀವಿ, ಜಮಖಾನ ನೋಡ್ತೀವಿ. ಇದು ಆ ಆಕಾರ ಥರ ಇಲ್ಲ, ಅದು ಬೇರೆ ಥರ ಇದೆ, ಇದಕ್ಕೆ ಹೆಸರು ಬೇರೆ, ಇದು ಜಮಖಾನ, ಅದು ಕುರ್ಚಿ, ಕುರ್ಚಿ ಆ ಆಕಾರಕ್ಕೆ ಹೆಸರು, ಓ ಇದಕ್ಕೆ ಕುರ್ಚಿ ಅಂತ ಹೆಸರು, ಜ್ಞಾನ. ಈಗ ಒಂದು ಜ್ಞಾನವನ್ನು ಅನ್ವಯ ವ್ಯತಿರೇಕದಲ್ಲೇ ಮಾಡ್ಕೊಳ್ತಾ ಹೋಗ್ತೀವಿ. ಶಬ್ದಾರ್ಥ ಜ್ಞಾನ, ಲೋಕದ ವ್ಯವಹಾರ ಜ್ಞಾನ, ವೇದಾಂತರ ಜ್ಞಾನ, ತತ್ವಜ್ಞಾನ ಎಲ್ಲ ಕಡೆಯಲ್ಲೂ ಅನ್ವಯ ವ್ಯತಿರೇಕ ಅನ್ನುವಂಥದ್ದು ಅನುಭವಾನುಸಾರಿಯಾದ ತರ್ಕ, ಮನನ ಇದನ್ನು ಕೂತ್ಕೊಂಡು ಮಾಡಬೇಕು. ಈ ತರ್ಕದಲ್ಲಿ ಏನು ಮಾಡಬೇಕು? ನಾನು ಯಾರು ಪ್ರಶ್ನೆ ಬರ್ತವ? ನನ್ನನ್ನು ನಾನು ತಿಳ್ಕೊಳ್ಳೋದು ನಾನು ಯಾರು ಪ್ರಶ್ನೆ ಬರುತ್ತೆ. ನಾನು ಯಾರು ಪ್ರಶ್ನೆ ಮಾಡುವಾಗ ಅನ್ವಯ ವ್ಯತಿರೇಕ ಮಾಡಿಕೊಂಡ್ರೆ ವ್ಯತಿರೇಕವಾದದ್ದು ನಾನಲ್ಲ, ಅನ್ವಯಿಯಾದದ್ದೇ ನಾನು. ಯಾರು ಅನ್ವಯಿ? ಅನ್ವಯಿನ ಜೊತೆಲಿರೋರು. ಬಾಲ್ಯದಲ್ಲೂ ತಾರುಣ್ಯದಲ್ಲೂ ವಯಸ್ಸಾದಾಗಲೂ ಒಂದೇ ರೂಪವಾಗಿರೋದು ನಾನು. ಬದಲಾಯಿಸ್ತಾ ಇರೋದು ನಾನಲ್ಲ. ಬದಲಾಯಿಸಿದ್ಮೇಲೆ ವ್ಯತಿರೇಕ ತಾನೆ. ಯಾವ್ಯಾವ ಬದಲಾಯಿಸ್ತು? ಹೌದು, ಹುಟ್ಟಿದಾಗ ನಾನಿದ್ದೆ, ಈಗಲೂ ನಾನಿದ್ದೀನಿ, ಮಧ್ಯದಲ್ಲೂ ನಾನಿದ್ದೆ, ತಾರುಣ್ಯದಲ್ಲೂ ನಾನಿದ್ದೆ. ನಾನು ಅನ್ವಯಿ. ಅನ್ವಯಿ ಆದಮೇಲೆ ನನಗೆ ಏನೇನೋ ಬದಲಾವಣೆ ಆಗ್ತದೆ. ಬದಲಾವಣೆ ಆಗೋದು ನಾನು ಅಲ್ವೇ ಅಲ್ಲ. ಆ ಬದಲಾವಣೆ ಆಗೋದು ನಾನು ಮಾಡಿಕೊಂಡು ಅದನ್ನು ರಿಪೇರಿ ಮಾಡಕ್ಕೆ ಹೋಗೋದು, ಅದು ಸರಿ ಮಾಡಕ್ಕೆ ಹೋಗೋದು. ಅದು ಯಾತಕ್ಕೆ ಮಾಡಕ್ಕೆ ಹೋಗ್ಬೇಕು?
ಮತ್ತೆ ನಾನು ಅಲ್ಲದೆ ಇರೋದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಾನಾಗಿದ್ದು ಸಾಕಲ್ವಾ? ನನ್ನನ್ನು ಅದರಿಂದ ವಿಂಗಡ ಮಾಡಿ ತಿಳ್ಕೊಳ್ಬೇಕು. ಅದಕ್ಕೆ ಮುಂಜಾದಿವ ಶೀಕಾಂ ಅಧೀರ್ಯೇಣ, ದೇಹೇಂದ್ರಿಯ ಸಂಘಾತಕ್ಕಿಂತ ನನ್ನನ್ನು ಬೇರೆ ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು ರೀತಿ ಕೆಲವು ಸಲ ಭಯ ಆಗುತ್ತೆ. ಯಾಕೆ? ನಮ್ಮ ದೇಹ ಇಲ್ಲ, ನಾವು ಅಶರೀರು. ದೇಹ ಇಲ್ಲದೆ ಹೋದ್ರೆ ನಾವು ಏನು ತಿಳ್ಕೊತೀವಿ? ಅವ್ರಿಗೆ ದೇಹ ಇರುವಂತೆ ಪಿಶಾಚಿಗಳು ಉಂಟಲ್ಲ, ಪಿಶಾಚಿಗಳೆಲ್ಲ ನಾವು ಅರಿವಿನ ಗಟ್ಟಿ ಪ್ರಜ್ಞಾನ ಘನ ಪೂರ್ಣ ಪ್ರಪಂಚವನ್ನು ಅರಿಯುತ್ತಾ ಇರೋ ಸಾಕ್ಷಿ ಸ್ವರೂಪ. ಅಂಥ ಸ್ವರೂಪವನ್ನು ನಾವಾಗಿ ನಿಂತ್ಕೊಂಡು ಬಿಟ್ಟು ಹೋಗ್ತಾ ಇರೋದನ್ನೆಲ್ಲ ಒಗೆದು ಹೋಗತ್ತಾ ಹೋಗ್ಲಿ, ಎಚ್ಚರ ಹೋದ್ರು ಹೋಯ್ತು, ಎಚ್ಚರದ ಜನ ಹೋದ್ರು ಹೋಗ್ಲಿ, ಎಚ್ಚರದ ಆಸ್ತಿ ಹೋದ್ರು ಪರವಾಗಿಲ್ಲ, ಎಚ್ಚರ ದೇಹ ಹೋದ್ರು ಪರವಾಗಿಲ್ಲ, ಎಚ್ಚರದ ಪ್ರಾಣ ಹೋದ್ರು ಪರವಾಗಿಲ್ಲ, ಉಸಿರಾಡದೆ ಹೋದ್ರು ಪರವಾಗಿಲ್ಲ, ನಾವಿರ್ತೀವ ಇಲ್ವಾ? ಉಸಿರಾಡದೆ ಹೋದ್ರು ಇರ್ತೀವಿ, ಹೆದರ್ಕೋಬೇಡಿ, ನಾವೇನು ಉಸಿರಾಡಬೇಕಾಗಿಲ್ಲ. ಆ ರೀತಿ ನಮ್ಮನ್ನು ವಿವೇಕ ಮಾಡಿಕೊಂಡು ಯಾವ ಸ್ವರೂಪವನ್ನು ತಿಳ್ಕೋತಾನೋ ಅವನು ಮನನದಿಂದ ತನ್ನ ಸ್ವರೂಪವನ್ನು ಅನ್ವಯ ವ್ಯತಿರೇಕದಿಂದ ಹುಡುಕಿ ತಿಳ್ಕೋತಾನೆ. ನೀವು ಅನ್ವಯ ವ್ಯತಿರೇಕವನ್ನೇ ಮನನ ಮಾಡಬೇಕು. ಕೂತ್ಕೊಂಡು ಧ್ಯಾನ ಯೋಗ ಮಾಡುವ ಮುಂಚೆ ಮನನ ಮಾಡ್ತೀವಲ್ಲ, ಅರ್ಥ ಆಯ್ತು ಇರುವಂತ ಧ್ಯಾನ ಯೋಗ ಬೇರೆ, ಅದು ನಿಧ್ಯಾಸನ. ಈ ಮನನ ಮಾಡೋಕ್ಕೋಸ್ಕರ ಈ ತರ್ಕ ಬಂದಿದೆ. ಶಾಸ್ತ್ರ 3-4 ತರಹ ತರ್ಕವನ್ನು ಹೇಳುತ್ತೆ. ಕೆಲವು ಸಲ ವಾದಿಗಳನ್ನ ನಿರಾಕರಣೆ ಮಾಡುವಾಗ ಕೇವಲ ತರ್ಕ ಮಾಡ್ತೀವಿ. ಅವರ ತರ್ಕ ತಗೊಂಡು ಅವರನ್ನೇ ಹೊಡೆಯೋದು. ಪರಮಾಣುಗಳು 2 ಸೇರುತ್ತೆ ಅಂತಾರೆ. ಆ ಪರಮಾಣುಗಳು ಉದ್ದ ಅಗಲ ದಪ್ಪ ಯಾವುದೂ ಇಲ್ಲ, ಉದ್ದ ಇಲ್ಲ, ಅಗಲ ಇಲ್ಲ, ದಪ್ಪ ಇಲ್ಲ, ಅದು 2 ಸೇರುತ್ತೆ. ಅಂಚಿಲ್ಲ, ಅಂಚಿಲ್ಲದೆ ಇರೋದು ಸೇರಿದ್ರೆ ದಪ್ಪ ಹೇಗಾಗತ್ತೆ? ಈಗ ಇದು ಸೇರಿ ದಪ್ಪ ಆಗ್ಬೇಕಾದ್ರೆ ಅಂಚಿರಬೇಕು. ಅಂಚಿಲ್ದೇನೋ ಒಂದಕ್ಕೊಂದು ಸೇರ್ಬೇಕಾನೆ. ಅಂಚು ಸೇರಿದ್ರೆ ಅಂಚಿದೆ ಅಂತಂದ್ರೆ ಮತ್ತೆ ತುಂಡಾಗ್ಬಿಡುತ್ತೆ, ತುಂಡಾಗಲ್ಲಂತೆ, ಅಂಚಿಲ್ವಂತೆ, ಸೇರುತ್ತಂತೆ, ದಪ್ಪ ಆಗತ್ತಂತೆ. ಅದು ಹೇಗಾಗುತ್ತೆ? ಶುರುವಾಯಿತು ಅವ್ರ ತರ್ಕನೇ ಅವ್ರ ಮೇಲೆ. ಇದು ಪರಮಾಣುವಾದಗಳ ಆಕ್ಷೇಪ. ಇನ್ನು ಸಾಂಖ್ಯರ ಮೇಲೆ, ಇನ್ನು ಯೋಗಿಗಳ ಮೇಲೆ ಈ ಎಲ್ಲರನ್ನೂ ಶುಷ್ಕ ತರ್ಕ ಅಂತ ಹೇಳ್ತಾರೆ. ಶುಷ್ಕ ತರ್ಕನೇನೋ ಒಳತರ್ಕ. ಅವರು ಒಳತರ್ಕ ಮಾಡಿದರೆ ಅವರ ಮತವನ್ನು ನಾವು ಒಳತರ್ಕನೇ ಮಾಡ್ತೀವಿ. ಆದರೆ ನಮ್ಮ ಸಿದ್ಧಾಂತವನ್ನು ಹೇಳುವಾಗ ನಾವು ಅನುಭವಾನುಸಾರಿಯಾದ ಶ್ರುತ್ಯನುಗ್ರಹೀತವಾದ, ಶ್ರುತಿಗೆ ವಿರುದ್ಧವಾದ, ವ್ಯವಹಾರದಲ್ಲಿರುವಂತಹ ಸಾಮಾನ್ಯವಾದ ತರ್ಕವನ್ನು ನಾವು ಮಾಡ್ತೀವಿ. ಹೀಗೆ ನಾವು ತರ್ಕವನ್ನು ಅನುಭವವನ್ನು ಜೋಡಿಸ್ಕೊಳ್ಳೋಕ್ಕೋಸ್ಕರ ಬಳಸ್ಕೊಂಡ್ರೆ ಸರಿ, ಒಪ್ಪತೀವಿ. ಆದರೆ ಅನುಭವ ವಿರುದ್ಧವಾದ ತರ್ಕವನ್ನು ಮಾತ್ರ ನಾವು ಮಾಡಬಾರ್ದು. ಅನುಭವದಲ್ಲಿಲ್ಲ, ತರ್ಕಕ್ಕೆ ಬರಬೇಕು ಅಂದ್ರೆ ಯಾವುದು ತಪ್ಪು? ತರ್ಕ ತಪ್ಪು, ಅನುಭವ ತಪ್ಪಲ್ಲ. ಅನುಭವದಲ್ಲಿ ಬೇರೆ ಥರ ಇದೆ, ನೆನಪು ಬೇರೆ ಥರ ಅಂದ್ರೆ ಯಾವ ತಪ್ಪು? ನೆನಪು ತಪ್ಪು, ಯಾವ ತಪ್ಪಲ್ಲ, ಅನುಭವ ತಪ್ಪಲ್ಲ. ಅನುಭವ ಕರೆಕ್ಟ್ ಜ್ಞಾನ ಕೊಡುತ್ತೆ. ನಿಮ್ಗೆ ಹೇಳ್ಬಿಡ್ತೀನಿ, ಅನುಭವದಿಂದ ಬರುವ ಜ್ಞಾನವೇ ಸರಿಯಾದ ಜ್ಞಾನ. ಅನುಭವವನ್ನು ಶುದ್ಧವಾದ ಅನುಭವದಲ್ಲಿ ಇಟ್ಕೋಬೇಕು. ಎಲ್ಲಾನು ಅನುಭವ ಅಂತ ಅನ್ಬಾರ್ದು. ಆದ್ದರಿಂದ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ವೇದಾಂತ ವಾಕ್ಯಾರ್ಥವು ಅನುಭವವನ್ನು, ಶುದ್ಧವಾದ ಅನುಭವವನ್ನು ತಿಳಿಸುತ್ತಲ್ಲ, ಅಧ್ಯಾರೋಪಾಪಾದ ಕ್ರಮವನ್ನು ತಿಳಿಸ್ಕೊಡ್ತಲ್ಲ, ಅದನ್ನು ಜೊತೆಲಿಟ್ಕೊಂಡು ಅದನ್ನು ಮನನ ಮಾಡೋಕ್ಕೋಸ್ಕರವಾಗಿ ಈ ಅನ್ವಯ ವ್ಯತಿರೇಕ ತರ್ಕವನ್ನು ಜೋಡಿಸಿದರೆ ನಿಮಗೆ ಪರಿಶುದ್ಧವಾದ ಆತ್ಮಜ್ಞಾನ ಬರುತ್ತೆ. ಮಿಥ್ಯಾಜ್ಞಾನ ಹೊರಟೋಗುತ್ತೆ. ಮಿಥ್ಯಾಜ್ಞಾನ ಯಾವುದು? ಅಧ್ಯಾಸ. ಆ ಅಧ್ಯಾಸ ಹೋದ್ರೆ ನಾವು ಈಗಲೇ ಇಲ್ಲಿದ್ದ ಜಾಗದಲ್ಲೇ ನಾವು ಕೃತಾರ್ಥರಾಗ್ತೇವೆ ಅನ್ನೋ ವಿಷಯವನ್ನು ಹೇಳಿದ್ದೇನೆ. ಸಮಯ ಆಯಿತು. ಅನ್ವಯ ವ್ಯತಿರೇಕ ತರ್ಕ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಾನು ಇದನ್ನು ಮುಂದೆ ಇಟ್ಟಿದ್ದೀನೋ, ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡ್ರೋ ಗೊತ್ತಾಗಲಿಲ್ಲ. ಆದರೆ ಹೋದ್ರೆ ಇದೇ ರಾತ್ರಿ ಬೆಳಗಿನ ತನಕ ಕೂತ್ಕೊಂಡು ಕೇಳೋದು ಅಷ್ಟೇ. ಮತ್ತೊಂದು ತರ್ಕ. ಇನ್ನು ನಾಳೆ ಒಂದು ಸಾಕ್ಷಿ ಅಂತ ಒಂದು ವಿಚಾರ ಇದೆ, ಅದು ಚೆನ್ನಾಗಿದೆ ವಿಚಾರ. ಆ ಸಾಕ್ಷಿ ವಿಚಾರವನ್ನು ಬಹಳವಾಗಿ ಹೇಳ್ತೀನಿ.